ಸರ್ಪದುರ್ಜನಯೋರ್मध्ये ವರಂ ಸರ್ಪೋ ನ ದುರ್ಜನಃ ಸರ್ಪಂ ದಂಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಇವತ್ತಿನ ನನ್ನ ಅತಿಥಿ ಇದನ್ನ ದೇವರ ಥರ ಪೂಜಿಸ್ತಾರೆ, ಆರಾಧಿಸ್ತಾರೆ. ನನ್ನ ಅದೃಷ್ಟ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ನಾನು ಕಚ್ಚಿಸ್ಕೊಂಡು ಬದುಕಿದ್ದೇ ಇದಕ್ಕೋಸ್ಕರ ಅನ್ಸುತ್ತೆ. ಹಿ ನೇಮ್ಡ್ ಆಫ್ ಇ ಫಿಗರ್ಸ್ ಕಾಳಿಂಗ ಟು ಮೇಕ್ ಕನ್ನಡಿಗಾಸ್ ಪ್ರೌಡ್ ಅಂತ ಬಂತು. ನನಗೆ ಅದು ಸ್ವಲ್ಪ ಟಚಿಂಗ್ ಅನಿಸ್ತು. That was my intention. Correct. To name a species in Kannada and make entire Kannadigas proud. ಆ ನಾಲೆಜ್ ಇಲ್ದಿರೋದ್ರಿಂದ ನಗ್ತಿದ್ರು. ವೆನ್ ಐ ಸೆಡ್ ಮೈ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸೇ ನಗ್ತಿದ್ರು, ಇವನೇನೋ ಹಾವು ಬಗ್ಗೆ ಮಾಡಕ್ಕೆ ಹೋಗ್ತಾನಂತೆ, ಕಾಡಿಗೆ ಹೋಗ್ತಾನಂತೆ, ನಾವೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್, ಡಾಕ್ಟ್ರು ಆಗ್ತೀವಿ, ಪೈಲಟ್ ಆಗ್ತೀವಿ, ಆ ಥರ. ಸೊ ಕೆಲವು ಟೈಮಲ್ಲಿ ಮದುವೆಗೂ ಹೋದಾಗಲೂ ಅಷ್ಟೇ, ಆ ವಿಡಿಯೋನ ಬಂದ ನೋಡಿ. ಅನ್ಫಾರ್ಚುನೇಟ್ಲಿ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಬರೀ ಫಿಲ್ಮ್ಸು, ಕ್ರಿಕೆಟು, ಅದು ಬಿಟ್ಟರೆ ಪಾಲಿಟಿಕ್ಸ್ ಅವರು ಹೇಗೋ ಜನನ ಕರ್ಕೊಬರ್ತಾರೆ. ಫಿಲ್ಮ್ಸ್ ಆ್ಯಂಡ್ ಕ್ರಿಕೆಟ್ ಯು ಡೋಂಟ್ ನೀಡ್ ಟು ಕಾಲ್, ₹1,000 ಆದ್ರೂ ಕೊಟ್ಟು ಹೋಗಲಿಕ್ಕೆ ರೆಡಿ ಇದ್ದಾರೆ. ಸೊ ಸಂಶೋಧನೆ ಈ ಥರ ಒಂದು ಕೆಲಸ ಮಾಡೋರಿಗೆ ನಮ್ಮ ದೇಶದಲ್ಲಿ ಇನ್ನೂ ಇಂಪಾರ್ಟೆನ್ಸ್ ತುಂಬ ಕಡಿಮೆ ಇದೆ. ನಾನು ಬೇರೆ ಫಿಲ್ಮ್ ಸ್ಟಾರ್ಸ್ನು ಮೀಟ್ ಮಾಡಿದ್ದೀನಿ, ಬಟ್ ಐ ನೆವರ್ ಗಾಟ್ ಇಂಪ್ರೆಸ್ಡ್ ವಿತ್ ದೆಮ್. ಬಟ್ ಇವರು ಕೇಳಿದ್ದೆ, ಬಟ್ ಮೀಟ್ ಮಾಡಿರಲ್ಲ. ಮೀಟ್ ಮಾಡಿದ ತಕ್ಷಣ ಯು ಫೀಲ್ ದಟ್ ಕನೆಕ್ಷನ್. ಆ್ಯಂಡ್ ಹಾವಂದ್ರೆ ಅವ್ರಿಗೆ ತುಂಬ ಭಯ ಇತ್ತು. 4,000 ಪ್ರಭೇದಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ. ಕಿಂಗ್ ಕೋಬ್ರಾ ಇಸ್ ದ ಓನ್ಲಿ ಸ್ನೇಕ್ ವಿಚ್ ಬಿಲ್ಡ್ಸ್ ನೆಸ್ಟ್. ನಮ್ಮ ಮಲೆನಾಡಲ್ಲಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಒಂದು ನಾಗರ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರು ಅದಕ್ಕೆ ತಮ್ಮ ಹಿರಿಯರೊಬ್ಬರು ತೀರೋದ್ರೆ ಯಾವ ರೀತಿ ಸಂಸ್ಕಾರ ಮಾಡ್ತಾರೋ ಆ ಥರ ಮಾಡ್ತಾರೆ. ನಾನು 35ರಿಂದ 40 ಮೊಟ್ಟೆಗಳನ್ನು ಕಾಪಾಡಿ ಅದನ್ನು ಮರಿ ಮಾಡಿಸಿ ನಾನೇನಾದರೂ ಕಾಡಲ್ಲಿ ಬಿಟ್ಟರೆ 1 ಅಥವಾ 2 ಮಾತ್ರ ದೊಡ್ಡದಾಗ್ತವೆ. ಮಿಕ್ಕಿದೆಲ್ಲನೂ ಆಹಾರ ಸರಪಣಿಯಲ್ಲಿ, ಅಂದರೆ ಒಂದು ಮುಂಗುಸಿ ತಿನ್ಬೋದು, ಇಲ್ಲ ಒಂದು ಉಡಾ ತಿನ್ಬೋದು, ಪಕ್ಷಿ ತಿನ್ಬೋದು. ಯಾಕೆ ಹೋದ ವರ್ಷ ಹುಟ್ಟಿದ್ದು ಕಾಳಿಂಗ ಸರ್ಪ ಈ ವರ್ಷ ಡಬಲ್ ಸೈಜ್ ಆಗಿರುತ್ತೆ. ಈ ವರ್ಷದ ಮರಿ ಹೋದ ವರ್ಷದ ಮರಿಗೆ ಆಹಾರ ಆಗ್ತದೆ. ಲೋಕಲ್ ಚಾನಲ್ಸಲ್ಲಿ ಕೆಲವು ಎಂಟಿ ಸೈಟಲ್ಲಿ 2 ಕೇರೆ ಹಾವು ಏನಾದರೂ ಮಾಡ್ತಿದ್ರೆ ಮೇಟಿಂಗ್ ನಡೀತಾ ಇದೆ ಅಂತ ಹೇಳ್ತಾರೆ. ಅದು ಮೇಟಿಂಗ್ ಅಲ್ವೇ ಅಲ್ಲ, ಅದು ಮೇಲ್ ಕಾಂಬ್ಯಾಕ್ಟ್. 2 ಜಗಳ ಮಾಡ್ತಾ ಇರೋದು. ಮೇಟಿಂಗ್ ಮುಂದೆ ಕ್ವೈಟಾಗಿ ನಡೀತಾ ಇರುತ್ತೆ. ಯಾರು ಶೂಟೇ ಮಾಡಿಲ್ಲ ನಮ್ಮಂಥವ್ರು ಬಿಟ್ಟರೆ. ಹೆಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು ಅನದರ್ ಎಪಿಸೋಡ್. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್. ಇವತ್ತಿನ ಎಪಿಸೋಡ್ನಲ್ಲಿ ಯಾರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವೋ ರಿಯಲ್ ಲೈಫಲ್ಲಿ ಎಲ್ಲರಿಗೂ ಬಹಳ ಭಯವನ್ನು ಹುಟ್ಟಿಸುವಂಥದ್ದು. ಬಟ್ ಇವತ್ತಿನ ನನ್ನ ಅತಿಥಿ ಇದನ್ನು ದೇವರ ಥರ ಪೂಜಿಸ್ತಾರೆ, ಆರಾಧಿಸ್ತಾರೆ. ಸೊ ರಿಯಲ್ ಲೈಫಲ್ಲಿ ಅಂತ ತಗೊಂಡಾಗ ನಮ್ಮೆಲ್ಲರಿಗೂ ಬಹಳ ಆಸಕ್ತಿ, ಕುತೂಹಲ, ಇದನ್ನು ನಾವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆ್ಯಂಡ್ ನಾನು ಮಾತಾಡ್ತಿರೋದು ಅಬೌಟ್ ಕಾಳಿಂಗ ಸರ್ಪ, ಅಥವಾ ಜನರಲ್ ಆಗಿ ಸರ್ಪಗಳು ಅಂತ ಹೇಳೋಣ. ಸರ್ಪಗಳು ಅಂತಿದ್ದ ಹಾಗೆ ಒಂದು ಸಂಸ್ಕೃತದ ಶ್ಲೋಕದಿಂದ ಇವತ್ತಿನ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ನನಗನ್ನಿಸ್ತಿದೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ನೀವೆಲ್ಲರೂ ಒಪ್ತೀರಾ ವಿತ್ ವಾಟ್ ಎವರ್ ಐ ಆಮ್ ಕೋಟಿಂಗ್ ನಾವು. ಸರ್ಪದುರ್ಜನಯೋರ್मध्ये ವರಂ ಸರ್ಪೋ ನ ದುರ್ಜನಃ ಸರ್ಪಂ ದಂಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಸರ್ಪ ಮತ್ತು ದುರ್ಜನ ಈ ಇಬ್ಬರ ಮಧ್ಯೆ ಸರ್ಪನೇ ಮೇಲು. ಯಾಕಂದರೆ ಸರ್ಪ ಒಂದು ಸಲ ವಿಷವನ್ನು ಕಕ್ಕತ್ತೆ, ಆದರೆ ದುರ್ಜನರು ಪದೇ ಪದೇ ಪ್ರತಿ ಕ್ಷಣ ವಿಷವನ್ನು ಕಕ್ತಾನೆ ಇರ್ತಾರೆ ಅಂತ. ನಮ್ಮ ಜೀವನದಲ್ಲಿ ಈ ಥರ ಸಾಕಷ್ಟು ಜನರನ್ನ ನೋಡಿದಾಗ ನಮ್ಗನ್ಸುತ್ತೆ ವಿಷ ಕಕ್ಕೋ ಹಾವೇ ವಾಸಿ ಮನುಷ್ಯರಿಗೆ ಅಂತ ಅಲ್ವಾ. ಆ್ಯಂಡ್ ಆಲ್ಸೋ ನೋಡಿ, ಚೈನೀಸ್ ಪ್ರಾವರ್ಬ್ ಒಂದಿದೆ, ಜಪಾನಲ್ಲೂ ಇದಿದೆ, ವಿಚ್ ಸೇಸ್ ದ ಮ್ಯಾನ್ ಹೂ ಹ್ಯಾಸ್ ಒನ್ಸ್ ಬೀನ್ ಬಿಟನ್ ಬೈ ಅ ಸ್ನೇಕ್ ಫಿಯರ್ಸ್ ಎವ್ರಿ ಪೀಸ್ ಆಫ್ ರೋಪ್ ಅಂತ. ಆದರೆ ಇವತ್ತಿನ ನನ್ನ ಅತಿಥಿ ಒಂದು ಕಿಂಗ್ ಕೋಬ್ರಾ ಇಂದ ಕಚ್ಚಿಸ್ಕೊಂಡ ನಂತರ ಹಿ ಡಿಂಟ್ ಸ್ಟಾಪ್, ಬಟ್ ಅದಾದ ನಂತರ ಇವರ ಜೀವನ ಒಂದು ಹೊಸ ತಿರುವನ್ನೇ ತಗೊಳತ್ತೆ. ಸೊ ಲೆಟ್ ಅಸ್ ವೆಲ್ಕಮ್ ಡಾಕ್ಟರ್ ಗೌರಿ ಶಂಕರ್ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇಟ್ಸ್ ಪ್ಲೆಜರ್ ಟು ಬಿ ಹಿಯರ್. ಸರ್, ಅಬ್ಸಲ್ಯೂಟ್ ಪ್ಲೆಜರ್. ನಾನು ಅದೇ ಹೇಳಿದ್ನಲ್ಲ, ಇವತ್ತು ನಾವು ತಗೊಂಡಿರೋ ಟಾಪಿಕ್ ಹೇಗೆ ಅಂದರೆ, ಜನರಲಿ ನಾವು ರೆಪ್ಟೈಲ್ಸ್ ಅಂದರೆ ವಿ ಫಿಯರ್ ರೆಪ್ಟೈಲ್ಸ್. ಏನೋ ಒಂಥರ ಮೈ ಐ ಕೆನಾಟ್ ವಿತ್ ಸ್ಟ್ಯಾಂಡ್ ಅದನ್ನು. ಒಂದು ಹಲ್ಲಿ ಇರ್ಬೋದು, ಹಾವಿರ್ಬೋದು, ಸುಮಾರು ಜನ ಇದನ್ನು ಹೇಳ್ತಾರೆ. ಬಟ್ ನೀವು ಕ್ಲೋಸ್ ಆಗಿ ಇದ್ರ ಜೊತೆ ವರ್ಕ್ ಮಾಡೋದಷ್ಟೇ ಅಲ್ಲ, ಇದನ್ನು ದೇವರಾಗಿ ನೀವು ಪೂಜಿಸ್ತೀರಾ, ಆರಾಧಿಸ್ತೀರಾ. ಆ್ಯಂಡ್ ದ ಕಿಂಗ್ ಇಸ್ ಕೈಂಡ್ ಅಂತ ಹೇಳ್ತೀರಾ ವೆನ್ ಇಟ್ ಕಮ್ಸ್ ಟು ದ ಕೋಬ್ರಾ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕಾನ್ವರ್ಸೇಷನ್ ವಿತ್, ನೋಡಿ, ಕಿಂಗ್ ಕೋಬ್ರಾ ಅಂತ ಬರ್ತಾ ಒಂದೇ ಒಂದು ಸ್ಪೀಶೀಸ್ ಇದೆ ಅಂತ ಪ್ರಪಂಚ ನಂಬಿತ್ತು ಫಾರ್ ದ ಲಾಸ್ಟ್ 185 years. ಸೊ 1836 ಫಸ್ಟ್ ಇದರ ಡಿಸ್ಕವರಿ ಆಗುತ್ತೆ. ಹೆಮಾಡೈರಸ್ ಹನ್ನ ಅಂತಾರ? ಹಮಡ್ರಿಯಾಸ್, yes. Yeah, okay. ಕ್ಷಮಿಸಿ, ಪ್ರೊನೌನ್ಸಿಯೇಷನ್ ಸೈಂಟಿಫಿಕ್ ನೇಮ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ 1864 ಇದನ್ನ ಓಫಿಯೋಫೇಗಸ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಯಾಕಂದ್ರೆ ಹಾವನ್ನ ತಿನ್ನುವ ಹಾವಿದಾಗಿರೋದ್ರಿಂದ, ರೈಟ್? ಓಫಿ ಅಂದ್ರೆ ಸ್ನೇಕ್ ಅಂಡ್ ಫೇಗಸ್ ಅಂದ್ರೆ ತಿನ್ನುವುದು, ಹಾವನ್ನ ತಿನ್ನೋದ್ರಿಂದ ಈ ಹೆಸರು ಅಂತ.
ಇನ್ನು ಕನ್ನಡದಲ್ಲಿ ಕಾಳಿಂಗ ಅಂದ್ರೆ ಕರಿ ಹಾವು ಅಂತ, ಹಾಗಾಗಿ ಕಿಂಗ್ ಕೋಬ್ರಾನ ಕಾಳಿಂಗ ಅಂತ ನಾವಂತೀವಿ ಆಲ್ ದಟ್. ಬಟ್ ನೀವು 4 ಪ್ರಭೇದಗಳಿದೆ ಕಿಂಗ್ ಕೋಬ್ರಾದಲ್ಲಿ ಅಂತ ಪ್ರಪಂಚಕ್ಕೆ ಪ್ರೂವ್ ಮಾಡ್ತೀರಾ. ಸೊ ಲೆಟ್ಸ್ ಫಸ್ಟ್ ಬಿಗಿನ್ ವಿತ್, ಹೀಗೆ ಪ್ರೂವ್ ಮಾಡಿದಾಗ ಸಾಕಷ್ಟು ಸೈಂಟಿಫಿಕ್ ಪೇಪರ್ಸು, ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಇದನ್ನು ಒಪ್ಕೊಳ್ತಾರೆ, ಸಾಕಷ್ಟು ಹೆಡ್ಲೈನ್ಸ್ನ ನೀವು ಓದಿರ್ತೀರಾ. ಒಂದು ಹೆಡ್ಲೈನ್ ನನಗೆ ಬಹಳವಾಗಿ ಇಷ್ಟವಾಗಿದ್ದು, ಕಿಂಗ್ ಕೋಬ್ರಾಸ್ 185-year monopoly comes to an end. Correct. Which is your favorite headline? ಯಾವ್ದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು of all the headlines that you've read? ಹೌದು. ಐ ಮೀನ್ 186 years, 87 years ಆಗ್ಬಿಟ್ಟಿದೆ ಆಲ್ರೆಡಿ. ಕಿಂಗ್ ಕೋಬ್ರಾ ಇಸ್ ಒನ್ ಆಫ್ ದ ಟಾಪ್ ಪ್ರೆಡೇಟರ್ ಅಂತ ಹೇಳ್ಬೋದು ನಮ್ಮ ರೆಪ್ಟೈಲ್ ಸರೀಸೃಪಗಳಲ್ಲಿ. ಈಗ ನಮ್ಮ ಮ್ಯಾಮಲ್ಸ್ ಅಲ್ಲಿ ಟೈಗರ್ ಇಸ್ ದ ಟಾಪ್ ಪ್ರೆಡೇಟರ್. ವೆನ್ ವಿ ಸೇ ಟಾಪ್ ಪ್ರೆಡೇಟರ್, ಅಂಬ್ರೆಲಾ ಸ್ಪೀಶೀಸ್ ಅಂತೀವಿ. ಅದರ ಕೆಳಗಡೆ ತುಂಬ ಸ್ಪೀಶೀಸ್ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಒಂದು ಟೈಗರ್ ಅಥವಾ ಲಯನು ಅಥವಾ ಒಂದು ಎಲಿಫೆಂಟ್ ಸೇವ್ ಮಾಡಿದ್ರೆ ಎಂಟೈರ್ ಫಾರೆಸ್ಟ್ನ ನೀವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಆ ರೀತಿ ಸರೀಸೃಪಗಳೇ, ಅಫ್ಕೋರ್ಸ್ ಮೊಸಳೆ ಅಂತ ಹೇಳ್ಬೋದು, ಯಾಕೆಂದರೆ ಇದಕ್ಕಿಂತ ದೊಡ್ಡದು, ಆದರೆ ಅವು ನೀರಲ್ಲಿ ಮಾತ್ರ ಇರ್ತವೆ. ಸೊ ಲ್ಯಾಂಡಲ್ಲಿ, ಅದು ವೆಸ್ಟರ್ನ್ ಘಾಟ್ಸಲ್ಲಿ, ರೈನ್ ಫಾರೆಸ್ಟಲ್ಲಿ ಒಂದು ಸ್ಪೀಶೀಸ್ ಅಂದರೆ ನಮ್ಮ ಕಿಂಗ್ ಕೋಬ್ರಾ. ಬಿಕಾಸ್ ಆ ಕಿಂಗ್ ಕೋಬ್ರಾನ ಪ್ರೊಟೆಕ್ಟ್ ಮಾಡಿದ್ರೆ ನೀವು ಎಂಟೈರ್ ವೆಸ್ಟರ್ನ್ ಘಾಟ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಆ ರೀತಿ ನೋಡಿದಾಗ ಅಂಥ ಒಂದು ದೊಡ್ಡ ಸ್ಪೀಶೀಸು, ಅಷ್ಟು ಅಟೆನ್ಷನ್ ಅಟ್ರಾಕ್ಟ್ ಮಾಡೋ ಒಂದು ಪ್ರಾಣಿ 186 ಇಯರ್ಸಿಂದ ಈ ಪ್ರಾಬ್ಲಮ್ನ ಸಾಲ್ವೇ ಮಾಡಿಲ್ವಲ್ಲ ಯಾರು ಅಂತ ಒಂದು ಆಶ್ಚರ್ಯ ಎಲ್ಲರಿಗೂ. ಪ್ಲಸ್ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ನಾನು ಕಚ್ಚಿಸ್ಕೊಂಡು ಬದುಕಿದ್ದೇ ಇದಕ್ಕೋಸ್ಕರ ಅನ್ಸುತ್ತೆ, ಇದನ್ನ ಸಾಧನೆ ಮಾಡಬೇಕು ಅಂತ. ಸೊ ಲಾಸ್ಟಲ್ಲಿ 186 years ಆಫ್ ಮೊನಾಪಲಿ ಆಫ್ ಬೀಯಿಂಗ್ ಒನ್ ಸ್ಪೀಶೀಸ್. ಅದು ಮೋನೋಟಿಪಿಕ್ ಜೀನಸ್ ಅಂತಾರೆ. ಅಂದರೆ ಆ ಜೀನಸ್ ಅಲ್ಲಿ ನೀವು ಹೇಳಿದ್ರಲ್ಲ, ಓಫಿಫಿಗಸ್ ಜೀನಸ್, ಕಾಳಿಂಗ ಆಗ್ಬೋದು, ಹ್ಯಾನಾ ಆಗ್ಬೋದು, ಇಟ್ಸ್ ಅ ಸ್ಪೀಶೀಸ್. ಇದು ಓಫಿಫಿಗಸ್ ಹ್ಯಾನಾ ಅನ್ನೋದು ಒಂದೇ ಜೀನಸ್, ಒಂದೇ ಸ್ಪೀಶೀಸ್, ಅಂದರೆ ಮೋನೋಟಿಪಿಕ್. ಫಾರ್ ಎಕ್ಸಾಂಪಲ್ ನಾವು ಹೋಮೋಸೇಪಿಯನ್ಸ್ ಅಂತೀವಲ್ಲ, ಆ ಥರ. ಸೊ ಒಂದೇ ಮೋನೋಟಿಪಿಕ್ ಜೀನಸ್ ಆಗಿದ್ದನ್ನ ಈಗ 4 ಸ್ಪೀಶೀಸ್ ಆಗಿದೆ ಅಂದರೆ ಇಟ್ಸ್ ಯುನೋ ಹಿಸ್ಟ್ರಿ ಬೀನ್ ಕ್ರಿಯೇಟೆಡ್ ಆಸ್ ಆಫ್ ನೌ. AI ಕೂಡ ನಿಮ್ಮ ಹೆಸರನ್ನ ಹೇಳ್ತಾ ಇದೆ. AI ಅಲ್ಲಿ ಸರ್ಚ್ ಮಾಡಿದಾಗ್ಲೂ ವಾಟ್ ಕಿಂಗ್ ಕೋಬ್ರಾ ನಿಮ್ಮ ಹೆಸರು ಬರುತ್ತೆ. ಹೌದು ಸರ್, ಅದು ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಸಾಕಷ್ಟು ಹೆಡ್ಲೈನ್ಸ್ ಓದಿರ್ತೀರಾ ನೀವು. ವಿಚ್ ವಾಸ್ ದಟ್ ಒನ್ ಹೆಡ್ಲೈನ್, ಯಾವುದೋ ನ್ಯೂಸ್ ಪೇಪರ್ಲೋ ಒಂದು ಆರ್ಟಿಕಲ್ ಅಲ್ಲೋ, ವಿಚ್ ಇಂಪ್ರೆಸ್ಡ್ ಯು? ಎಷ್ಟು ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ ನನ್ನ ಡಿಸ್ಕವರಿ ಬಗ್ಗೆ ಅಂತ. ಅದು ನೀವು ಹೇಳ್ದಂಗೆ ಮೊನಾಪಲಿ ಅನ್ನೋದು ಅದನ್ನು ಇಷ್ಟ ಆಯಿತು. ಆ್ಯಂಡ್ 186 years ದ ಸೀಕ್ರೆಟ್ಸ್ ಆಫ್ ಕಿಂಗ್ ಕೋಬ್ರಾ ಬೀನ್ ಬ್ರೋಕನ್ ಅಂತ ಎಲ್ಲೋ ಬರೆದಿದ್ರು. ಅದಕ್ಕಿಂತ ಮುಖ್ಯವಾಗಿ ನನಗೆ ಪರ್ಸ್ನಲ್ ಆಗಿ ಇಂಟ್ರೆಸ್ಟು, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ಹಿಂದೂವಲ್ಲಿ ರೀಸೆಂಟಾಗಿ ಬರೆದ್ರು, ನಮ್ಮ ಕನ್ನಡಿಗರಿಗೆ ಇಷ್ಟ ಆಗೋದಂದರೆ, ಏನೋ ಹಿ ನೇಮ್ಡ್ ಓಫಿಫಿಗಸ್ ಕಾಳಿಂಗ ಟು ಮೇಕ್ ಕನ್ನಡಿಗಾಸ್ ಪ್ರೌಡ್ ಅಂತ ಬಂತು. ನನಗೆ ಅದು ಸ್ವಲ್ಪ ಟಚಿಂಗ್ ಅನಿಸ್ತು. That was my intention. Correct. To name a species in Kannada and make entire Kannadigas proud and the entire world to look in this direction. Lovely. ಸರ್, ಇವಾಗ ಒಂದು ಕಾಮನ್ ಮ್ಯಾನ್ ಡೌಟ್ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಸಾರಿ, ಸಿಲ್ಲಿ ಇರಬಹುದು ಈ nothing is silly. ಕಿಂಗ್ ಕೋಬ್ರಾ ಅಂತ ಏನಿದೆ ಈ ಸ್ಪೀಶೀಸ್ ನ ಹೇಳೋದು, ಮೇಲ್ ಅಂದ್ರೆ ಕಿಂಗ್, ಕ್ಯಾನ್ ವಿ ಕಾಲ್ ಅ ಫೀಮೇಲ್ ಕೋಬ್ರಾ ಆಸ್ ಕ್ವೀನ್ ಕೋಬ್ರಾ? ಯು ಕ್ಯಾನ್ ಕಾಲ್. ಅದಕ್ಕೆ ನೋಡಿ ಸೈಂಟಿಫಿಕ್ ಹೆಸರು ಇಂಪಾರ್ಟೆಂಟ್ ಅನ್ನೋದು. ಅದು ಕಿಂಗ್ ಕೋಬ್ರಾ ಅನ್ನೋದು ಇಂಗ್ಲಿಷ್ ಹೆಸರು. ಜರ್ಮನಲ್ಲಿ ಬೇರೆ ಇರುತ್ತೆ, ಫ್ರೆಂಚಲ್ಲಿ ಬೇರೆ ಇರುತ್ತೆ, ನಮ್ಮ ಕನ್ನಡದಲ್ಲಿ ಕಾಳಿಂಗ ಅಂತೀವಿ, ಕೇರಳದಲ್ಲಿ ಎಟ್ಟಡಿ ಮುರ್ಕನ್ ಅಂತಾರೆ. ಸಿ, ದಟ್ ಈಸ್ ವೈ ಸೈಂಟಿಫಿಕ್ ನೇಮ್ ಇಸ್ ಸೋ ಇಂಪಾರ್ಟೆಂಟ್. ತುಂಬ ಜನ ಕೇಳಿದ್ರು, ಓಹ್ ಕಾಳಿಂಗ ಅಂತ ಆಲ್ರೆಡಿ ಇದೆಯಲ್ಲ, ನೀವೇನು ಕಾಳಿಂಗ ಅಂತ ಇಟ್ಟಿದ್ದೀರಾ ಅಂತ. ಕಾಳಿಂಗ ಅನ್ನೋದು ಕರ್ನಾಟಕದಲ್ಲಿ ಮಾತ್ರ ಇದೆ, ಕೇರಳದಲ್ಲಿಲ್ಲ, ಗೋವಾದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ. ಈಗ ಎಂಟೈರ್ ವರ್ಲ್ಡ್ ವಿಲ್ ಸೇ ಓಫಿಫಿಗಸ್ ಕಾಳಿಂಗ. ಸೊ ಸೈಂಟಿಫಿಕ್ ನೇಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಕ್ವೀನ್ ಕೋಬ್ರಾನು ಅಂತ ಹೇಳ್ಬೋದು, ನಿಮ್ಗೆ ಏನು ಇಷ್ಟ ಇದೆ ಅಂತ ಕರಿಬೋದು. ಆದರೆ ಸೈಂಟಿಫಿಕ್ ಆಗಿ ಹೇಳಬೇಕಾದಾಗ ಓಫಿಫಿಗಸ್ ಕಾಳಿಂಗ, ಓಫಿಫಿಗಸ್ ಹ್ಯಾನಾ, ಈ ಥರ ಮಾಡಬೇಕಾಗುತ್ತೆ. ಓಕೆ. ಸೊ ನಾವೇನಂದ್ರೆ ಯಾವುದ್ರದನ್ನೇ ಅಂದರೆ ಯಾವುದೋ ಒಂದು ಹೆಸರು, ಅದೊಂದು ಗಿಡ ಇರಬಹುದು, ಪಕ್ಷಿ, ಪ್ರಾಣಿ, ಗೂಗಲ್ ಮಾಡಿದಾಗ ವಿಕಿಪೀಡಿಯಾದಲ್ಲಿ ಅದರ ಸೈಂಟಿಫಿಕ್ ನೇಮ್ ಅಂತ ಫಸ್ಟ್ ನಮಗೆ ಕಾಣಿಸುತ್ತೆ. ಅಥವಾ ಈ ಲಾಲ್ಬಾಗ್ಗೆ ಹೋದಾಗ್ಲೂ ನಾವು ನೋಡಿದೀವಿ ಸೈಂಟಿಫಿಕ್ ನೇಮ್. ಅದು ನಮಗೆ ಅರ್ಥವೂ ಆಗಲ್ಲ, ಪ್ರೊನೌನ್ಸ್ ಮಾಡೋಕ್ಕೂ ಬರಲ್ಲ, ಎಲ್ಲ ಆ ಥರನೇ ಇರುತ್ತೆ ಸೈಂಟಿಫಿಕ್ ನೇಮ್ಸ್. ಬಟ್ ಅದೇ ನಮಗೇನು ಒಂದು ಖುಷಿ ಅಂದರೆ, ಇದು ಇಲ್ಲಿನ ಒಂದು ಪ್ರಭೇದ, ಸೊ ಇಲ್ಲಿನ ಹೆಸರನ್ನೇ ಇಡಬೇಕು ಅಂತ ಹೇಳಿ ನೀವು ಏನು ಕಾಳಿಂಗ ಅನ್ನೋ ಹೆಸರನ್ನ ಇಟ್ಟಿದ್ದೀರಾ. ಪ್ರಪಂಚದಾದ್ಯಂತ ಇವಾಗ ಯಾರೇ ಇದನ್ನು ಗೂಗಲ್ ಮಾಡಿದ್ರು ವಿಕಿಪೀಡಿಯಾದಲ್ಲಿ ಕನ್ನಡದ ಹೆಸರು ಆಸ್ ಸೈಂಟಿಫಿಕ್ ನೇಮ್ ಬರುತ್ತೆ ಅನ್ನೋದು. ಕರೆಕ್ಟ್. ಲವ್ಲಿ. ಕರೆಕ್ಟ್. ಅದು ಇಂಪಾರ್ಟೆಂಟ್. ಅದರಲ್ಲಿ ಆಕ್ಚುಲಿ ಮೀನಿಂಗ್ ಇರುತ್ತೆ. ನೀವೇ ಹೇಳಿದ್ರಿ ಓಫಿಯೋಫೇಗಸ್, ಅದು ಗ್ರೀಕಲ್ಲಿ ಇಟ್ಟಿದ್ದಾರೆ. ಓಫಿಯೋ ಅಂದರೆ ಸ್ನೇಕ್, ಫೇಗಸ್ ಅಂದರೆ ತಿನ್ನೋದು. ಕಾಳಿಂಗ ಸರ್ಪಗಳು ಬೇರೆ ಹಾವನ್ನ ತಿಂತವೆ, ಅದರಿಂದ ಓಫಿಯೋಫೇಗಸ್ ಅಂತ. ಸೊ ನೀವು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಆ ಒಂದು ಹೆಸರನ್ನ ನೋಡಿದಾಗ ಅದರಲ್ಲಿ ನಿಮ್ಮ ಮೀನಿಂಗ್ ಸಿಕ್ಬಿಡತ್ತೆ.
ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಟ್ಟಾವ್ ಇದೆಯಲ್ಲ, ಅದಕ್ಕೆ ಜೀನಸ್ ಹೆಸರು ಬಂಗಾರಸ್ ಅಂತಿದ್ದಾರೆ, ಇಟ್ಟಿದ್ದಾರೆ. ಅದು ಏನಂದ ಅರ್ಥ ಅಂದರೆ, ಆ ಕಟ್ಟಾವ್ ಒಂದು ಬರುತ್ತೆ, ಸ್ವಲ್ಪ ಎಲ್ಲೋ ಮತ್ತು ಬ್ಲ್ಯಾಕ್ ಬ್ಯಾಂಡ್ಸ್ ಬರುತ್ತೆ, ನಮ್ಮ ಈಸ್ಟರ್ನ್ ಘಾಟ್ಸಲ್ಲಿದೆ, ಆಂಧ್ರ ಪ್ರದೇಶ್, ಒರಿಸ್ಸಾ, ಆಲ್ ದ ವೇ ಟು ಥೈಲ್ಯಾಂಡ್ವರೆಗೂ ಹೋಗುತ್ತೆ. ಅದಕ್ಕೆ ಆ್ಯಕ್ಚುಲಿ ಬಂಗಾರಂ ಅಂದರೆ ಬಂಗಾರ, ತೆಲುಗುನಲ್ಲಿ ಯೂಸ್ ಮಾಡೋ ಬಂಗಾರಸ್ ಅಂತ ಇಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಕರೆಕ್ಟ್. ಇನ್ನೊಂದು ನೀರ್ ಹಾವು ಇದೆ ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊತ್ತೆ. ಅದಕ್ಕೆ ಪಿಸ್ ಕ್ಯಾಟರ್ ಅಂತಾರೆ. ಪಿಸ್ ಅಂದರೆ ಮೀನು, ಕೇಟರ್ ಅಂದರೆ ತಿನ್ನೋದು, ಮೀನು ತಿನ್ನುವ ಹಾವು. ಸೊ ಅಲ್ಲೇ ಮೀನಿಂಗ್ ಇರ್ತದೆ. ಸೊ ಕಾಳಿಂಗಾಗಿ ನಮಗೆ ಅಲ್ಲೇ ಮೀನಿಂಗ್ ಇದೆ, ಕರಿ ಹಾವು. ಅದಕ್ಕೆ ಯಾಕೆ ನಾವು ಗ್ರೀಕ್ ಹೆಸರು ಇಡಬೇಕು ಅಲ್ವಾ? ದಟ್ ಇಸ್ ಹೌ ಐ ಫಿಗರ್ಡ್ ಇಟ್ ಔಟ್. ಓಕೆ, ಬಟ್ ಆಲ್ಸೋ ಇವಾಗ ನನಗೆ ಏನನ್ಸುತ್ತೆ ಅಂದ್ರೆ, ಇನ್ ಮುಂದೆ ನಾವು ಯಾವುದೇ ಸೈಂಟಿಫಿಕ್ ನೇಮ್ ನೋಡಿದಾಗ ಯಾವ್ದ್ರದ್ದೇ ಆಗ್ಲಿ, ಏನ್ ನನ್ಗೆ ಅರ್ಥ ಆಗ್ತಿಲ್ಲ, ಇದು ಪ್ರೊನೌನ್ಸ್ ಮಾಡಕ್ ಆಗ್ತಿಲ್ಲ ಅನ್ನೋ ಬದಲು ಅದ್ರ ಅರ್ಥ ಏನು ಅಂತ ಹುಡುಕಿದ್ರೆ ಬಹುಶಃ ಯಾಕ ಹೆಸರಿಟ್ರು ಅಂತಾನು ಗೊತ್ತಾಗುತ್ತೆ, ಪ್ರೊನೌನ್ಸಿಯೇಷನ್ ಕೂಡ ಈಸಿ ಆಗುತ್ತೆ. ಅದ್ರಲ್ಲಿ ಒಂದು ಬುಕ್ ಬರ್ದಿದ್ದಾರೆ ನಮ್ಮ ಸ್ವಲ್ಪ ಸೀನಿಯರ್ ಪರ್ಸನ್ ಒಬ್ರು, ವಿಜಯರಾಘವನ್ ಅಂತ. ಈ ಹೆಸರುಗಳೆಲ್ಲ ಹೇಗೆ ಬಂದವು ಅಂತ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಥರ ಓದಿದಾಗ ಸಿಂಪಲ್ ಆಗಿಬಿಡುತ್ತೆ. ಸೊ ಡಾಕ್ಟರ್ ಗೌರಿ ಶಂಕರ್ ಅವರ ಬಗ್ಗೆ ಸಾಕಷ್ಟು ಪ್ರಪಂಚಕ್ಕೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳನ್ನ ಹೈಲೈಟ್ ಮಾಡೋಣ ಸರ್. 11 ಸೈಂಟಿಫಿಕ್ ಪೇಪರ್ಸ್ ಆನ್ ಕಿಂಗ್ ಕೋಬ್ರಾ ನೀವು ಸಬ್ಮಿಟ್ ಮಾಡಿದ್ದೀರಾ, ಅಂಡ್ ವರ್ಲ್ಡ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. 10ಕ್ಕೂ ಹೆಚ್ಚು ಪೇಪರ್ಸ್ ಆನ್ ಅದರ್ ರೆಪ್ಟೈಲ್ಸ್, ವಿಲ್ ಕಮ್ ಟು ದಟ್. ಅಂಡ್ 500ಕ್ಕೂ ಹೆಚ್ಚು ಕೋಬ್ರಾಸ್ಗಳನ್ನ ರೆಸ್ಕ್ಯೂ ಮಾಡಿದ್ದೀರಾ. ಕಿಂಗ್ ಕೋಬ್ರಾಸ್ ಅಂಡ್ ಯು ಮಾನಿಟರ್ಡ್ ಓವರ್ 50 ನೆಸ್ಟ್ಸ್. ಫೈಲೋಜಿಯೋಗ್ರಫಿನಲ್ಲಿ ಒಂದು PhD ಇದೆ ನಿಮಗೆ, ವೈಲ್ಡ್ ಲೈಫ್ ಬಯೋಲಜಿಸ್ಟ್. ಕಿಂಗ್ ಕೋಬ್ರಾನೇ ಸ್ಟಡಿ ಮಾಡಿರೋದು ನೀವು ಕಳೆದ 2 ದಶಕದಿಂದ ಅಲ್ವಾ? ಅದರಲ್ಲೂ ಆಗುಂಬೆನಲ್ಲಿ ಫಾರ್ ಮೋರ್ ದೆನ್ ಅ ಡೆಕೆಡ್ ಅಲ್ಲಿನ ಪ್ರಭೇದವನ್ನ ಸ್ಟಡಿ ಮಾಡಿದ್ದೀರಾ, ಆಲ್ಮೋಸ್ಟ್ 11-12 ಇಯರ್ಸ್ ಅಷ್ಟು, ಕರೆಕ್ಟಾ? ಸೊ ಈ ಹಾವುಗಳ ಹಿಡನ್ ಬಿಹೇವಿಯರ್ನ ಅನ್ಕವರ್ ಮಾಡೋದಕ್ಕೆ ರೇಡಿಯೋ ಟೆಲಿಮೆಟ್ರಿ ರಿಸರ್ಚ್, ಅದರ ಪಯೋನೀರ್ ಕೂಡ ನಿಮ್ಮಿಂದಲೇ ಆಗಿರೋದು. 2015 ಸ್ವೀಡಿಷ್ ಹರ್ಪಟಾಲಜಿಕಲ್ ಸೊಸೈಟಿ ನಿಮಗೆ ಹರ್ಪಟಾಲಜಿಸ್ಟ್ ಆಫ್ ದ ಇಯರ್ ಅನ್ನೋ ಒಂದು ಬಿರುದನ್ನು ಕೂಡ ಕೊಡುತ್ತೆ. ಟೆಡೆಕ್ಸ್ ಸ್ಪೀಕರ್, ಸಾಕಷ್ಟು ಡಾಕ್ಯುಮೆಂಟ್ರೀಸ್ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಲೈಕ್ ನನಗೆ ಹೆಸರುಗಳು ಬಹಳ ಇಷ್ಟ ಆದವು, ಕಿಂಗ್ ಕೋಬ್ರಾ ಆ್ಯಂಡ್ ಐ, ಸೀಕ್ರೆಟ್ಸ್ ಆಫ್ ದ ಕಿಂಗ್ ಕೋಬ್ರಾ, 1 million ಸ್ನೇಕ್ ಬೈಟ್ಸ್, ಏಷ್ಯಾಸ್ ಡೆಡ್ಲಿಯೆಸ್ಟ್ ಸ್ನೇಕ್ಸ್. ಸೊ BBC, ಡಿಸ್ಕವರಿ, ನ್ಯಾಟ್ ಜಿಯೋ, ಈ ಥರದ ಮೇಜರ್ ಚಾನಲ್ಸ್ ಎಲ್ಲವೂ ನಿಮ್ಮನ್ನ ಇಂಟರ್ವ್ಯೂ ಮಾಡಿದೆ, ನಿಮ್ಮ ಮಾತುಗಳನ್ನ ನಾವಲ್ಲಿ ನೋಡಬಹುದು. ಬಟ್ ಐ ಥಿಂಕ್ ದಿಸ್ ಇಸ್ ಜಸ್ಟ್ 1% ಆಫ್ ಡಾಕ್ಟರ್ ಗೌರಿ ಶಂಕರ್. ಇನ್ನೂ ಸಾಕಷ್ಟಿದೆ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಅದನ್ನ ಇವತ್ತು ಮಾಡೋಣ ಅಂತ ಕಾರ್ಯಕ್ರಮದಲ್ಲಿ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್, ನೋಡಿ ನೀವು ಮೊದಲ ಹಾವನ್ನ ಹಿಡಿತೀರಾ ವೆನ್ ಯು ವರ್ ಜಸ್ಟ್ 14 years old. ನೀವು 9ನೇ ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ, ಐ ಥಿಂಕ್ ಇವನ್ ಯು ವರ್ ಸರ್ಪ್ರೈಸ್ಡ್ ಬಿಕಾಸ್ ಅಲ್ಲಿ ಬಂದಿದ್ದಂತ ಒಬ್ಬ ಹುಡುಗ ಹೂ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್, 13 ವರ್ಷ, ಅವನು ರ್ಯಾಟ್ ಸ್ನೇಕ್ ಹಿಡಿದಿದ್ದೀನಿ ಅಂತ. ಈಗಿನ ಎಕ್ಸ್ಪೋಜರ್ ಇಸ್ ಮೋರ್ ಅಲ್ಲ. ಅವಾಗ ನೋಡಿ ನ್ಯಾಷನಲ್ ಜಿಯೋಗ್ರಫಿಕ್ ಇರಲಿಲ್ಲ, ಡಿಸ್ಕವರಿ ಇರಲಿಲ್ಲ. ನಾವೇನಾದ್ರೂ ಹಾವುಗೆ ಮಾತಾಡಿದ್ರೆ ಇವ್ರು ಯಾರೋ ಹುಚ್ಚು ಅಂತಾನೆ ಹೇಳ್ತಿದ್ರು. ಸ್ಕೂಲ್ ಟೀಚರ್ಸು ಎನ್ಕರೇಜ್ ಮಾಡಿರಲಿಲ್ಲ, ನಮ್ಮ ಸೀನಿಯರ್ಸ್ ಗೊತ್ತಿರಲಿಲ್ಲ, ನಮ್ಮ ತಂದೆ ತಾಯಿಗಂತೂ ಅದರ ಐಡಿಯಾನೇ ಇರಲಿಲ್ಲ. ನಮ್ಮ ತಂದೆ ಈ ವಾಸ್ ಆರ್ಮಿ ಬ್ಯಾಕ್ಗ್ರೌಂಡು. ನಾವೆಲ್ಲ ಮಕ್ಕಳೆಲ್ಲ ಆರ್ಮಿಗೆ ಹೋಗಿ ಏನೋ ದೇಶ ಸೇವೆ ಮಾಡಬೇಕು ಅಂತಿದ್ರು ಹೊತ್ತು. ಅದು ಬಿಟ್ಟರೆ ಡಾಕ್ಟ್ರು, ಇಂಜಿನಿಯರು, ಈ ಥರ ಮಾತ್ರ, ಅಕೌಂಟೆಂಟು ಅಂತ. ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಸೊ ಹಂಗೆ ಆ ರೀತಿ ನೋಡಿದ್ರೆ ಈಗ ನನ್ನ ಮಗ ಎಲ್ಲ 8 ತಿಂಗಳ 1 ವರ್ಷದಲ್ಲೇ ಅವರು ಹಾವೆಲ್ಲ ನೋಡಿದ್ದಾರೆ. 6 ವರ್ಷದಲ್ಲೇ ನನ್ನ ಜೊತೆ ಕಿಂಗ್ ಕೋಬ್ರಾ ಹಿಡಿಯಕ್ಕೆ ಬಂದು ನನಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡವನಾಗಿದ್ದಾನೆ. ಅಂದರೆ 6 ವರ್ಷ ಒಂದು ಫಸ್ಟ್ ರೆಸ್ಕ್ಯೂ ನನಗೆ ಇವಾಗಲೂ ನೆನಪಿದೆ. ಅಲ್ಲಿರೋರೆಲ್ಲ ಒಂದು 50 ಜನ ಸರ್ಪ್ರೈಸ್ಡು. ಅವ್ನು ನನಗೆ ಹೇಳ್ತಾ ಇದ್ದಾನೆ, ನಾನಾ ದ ಸ್ನೇಕ್ ಇಸ್ ಕಮಿಂಗ್ ಹಿಯರ್, ಯು ಶುಡ್ ಕಮ್ ಹಿಯರ್, ಯು ಶುಡ್ ಗೋ ದೇರ್ ಅಂತ. ಸೊ ಎಕ್ಸ್ಪೋಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ನಮ್ಮ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂದರೆ ಅವ್ರ ತಂದೆ ತಾಯಿ ಎನ್ಕರೇಜ್ ಮಾಡಿದ್ದಾರೆ. ಇಟ್ಸ್ ಗುಡ್. ಅಂಡ್ ಅವ್ರ ತಾಯಿಯಲ್ಲಿದ್ರು ನಾನು ಮಾತಾಡಿಸಿದಾಗ, ಆಸ್ ಅ ಮದರ್ ಹೇಗೆ ಮೇಡಮ್ ಒಪ್ಕೊಂಡ್ರಿ ನೀವು ಮಗು ಹಾವು ಹಿಡಿಯೋದಕ್ಕೆ ಅಂತ ಕೇಳಿದ್ರೆ, ಶಿ ವಾಸ್ ವೆರಿ ಕೂಲ್. ಶಿ ಸೆಡ್ ದಟ್ ವಾಸ್ ನಾನ್ ವೆನಮಸ್ ಸ್ನೇಕ್. ಅಂದ್ರೆ ಜನರಿಗೆ ಇವಾಗ ನಾಲೆಜ್ ಬರ್ತಾ ಇದೆ. ಕರೆಕ್ಟ್. ಆ ಟೈಮಲ್ಲಿ ಇರಲಿಲ್ಲ, ಜನಕ್ಕೆ ಇರಲಿಲ್ಲ. ಹಾವು ಅಂದ್ರೇ ಭಯ. ಈಗ ನಮ್ಮ ತಂದೆ ಕೆಲಸ ಬಿಟ್ಟು, ಡ್ಯೂಟಿ ಬಿಟ್ಟು ಮನೆಗೆ ಬರೋಷ್ಟಿಗೆ ಆ ದಾರಿಯಲ್ಲಿ ನಡ್ಕೊ ಬರ್ತಾರಲ್ಲ, ನಮ್ಮ ಬಸ್ ಇಳಿದು ಅಲ್ಲೇ ಗೊತ್ತಾಗ್ಬಿಡ್ತಾ ಇತ್ತು. ಅವ್ರು ಯಾರಾದ್ರೂ ನಿನ್ನ ಮಗ ತುಂಬ ಒಳ್ಳೆ ದೊಡ್ಡ ಹಾವು ಹಿಡ್ದಪ್ಪ ಮೊನ್ನೆ, ಇಲ್ಲೇ ತಾನೆ ನಿನ್ನೆ, ಇವತ್ತು ಬೆಳಗ್ಗೆ ಹಿಡ್ದಿದ್ದು ಅಂತ. ಅವ್ರಿಗೆ ಕೋಪ. ಮನೆಗೆ ಬಂದು ಹುಡುಕ್ತಾರೆ, ನಾನು ಇರೋದಿಲ್ಲ. ನೈಟ್ 12 ಗಂಟೆಗೆ ಬಂದು ಮಲಗ್ತಿದ್ದೆ, ಯಾಕಂದರೆ ಹೊಡಿತಾರೆ ಅಂದ್ಬಿಟ್ಟು. ಸೊ ಈ ವಾಸ್ ಸ್ಕೇರ್ಡ್. ಅವ್ರ ತಂದೆ ತಾಯಿ ತಪ್ಪಂತ ಅವ್ರಿಗೆ ನಾಲೆಜ್ ಇರಲಿಲ್ಲ. ಕರೆಕ್ಟ್. ಬಟ್ ರೆಪ್ಟೈಲ್ಸ್ ಮೇಲಿನ ನಿಮ್ಮ ಲವ್ ಹೇಗೆ, ಯಾವ ಪಾಯಿಂಟ್ ಅಲ್ಲಿ, ಅಟ್ ವಾಟ್ ಏಜ್ ಸ್ಟಾರ್ಟ್ ಆಯಿತು?
ನನಗೆ ಚಿಕ್ಕವನಿಂದನೇ ಇತ್ತು. ಐ ಥಿಂಕ್ ರೈಟ್ ಫ್ರಮ್ ಸ್ಕೂಲ್ ಡೇಸ್ ಐ ಯೂಸ್ ಟು ಡ್ರೀಮ್ ಅಬೌಟ್ ಸ್ನೇಕ್ಸ್ ಆ್ಯಂಡ್ ವೈಲ್ಡ್ ಲೈಫ್, ಫಾರೆಸ್ಟ್. ಆ್ಯಕ್ಚುಲಿ ಫಾರೆಸ್ಟ್ ಅಂತ ನಾವು ನೋಡಿದಂದರೆ ನಾವು ಗೊತ್ತಿದ್ದು ತಿರುಪತಿ ಕಾಡಲ್ಲಿ ನಾವು ಬಸ್ಸಲ್ಲಿ ಹೋಗ್ತೀವಲ್ಲ ಅಷ್ಟೇ. ಆದರೆ ಐ ಡ್ರೀಮ್ಡ್ ಅಬೌಟ್ ವೈಲ್ಡ್ ಲೈಫ್, ಪರ್ಟಿಕ್ಯುಲರ್ಲಿ ದ ರೈನ್ ಫಾರೆಸ್ಟ್. ಸೊ ಆ ರೀತಿ ಒಂದು ಆಸೆ ಇತ್ತು. ಸರೀಸೃಪಗಳು, ಅದರಲ್ಲಿ ಸ್ನೇಕ್ಸ್ ಅಂದಾಗ ಏನು ಅಂದರೆ ಅದನ್ನ ನೋಡಿದ್ರೆ ಜನ ಹೆದರ್ಕೊಳ್ತಾ ಇದ್ರು. ಎಷ್ಟೊಂದು ಸಲ ಅದನ್ನು ಕೊಂದಾಕೋದನ್ನು ನೋಡಿದ್ದೀನಿ ನಾನು. ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅವಾಗ ತುಂಬ ಚಿಕ್ಕವರಿದ್ದಾಗ ಜನ ಹೇಳಿದ್ರು, ಏನು ಮಾಡೋಕ್ಕಾಗುತ್ತೆ, ಹಿಡಿತೇನು ಅಂತ ತಮಾಷೆ ಮಾಡ್ತಾಯಿದ್ರು. ದೆನ್ ಆ್ಯಸ್ ಐ ಗ್ರೂ, ಚಿಕ್ಕವಾಗಿ ಹಿಡಿದೆ, ಮತ್ತು ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಧೈರ್ಯ ಬರಲಿಕ್ಕೆ ಶುರು ಆಯಿತು, ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಸಂರಕ್ಷಣೆ ಮಾಡೋದೇ ನನಗೊಂದು ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ. ಸೊ ಮೈ ಇನ್ಕ್ಲಿನೇಷನ್ ಟುವರ್ಡ್ಸ್ ರೆಪ್ಟೈಲ್ಸ್ ವೆಂಟ್. ಅದೇ ಒಂದು ವೈಲ್ಡ್ ಲೈಫ್ ಸಿಗ್ತಾ ಇದ್ದಿದ್ದು. ಒಂದು ಚಿರತೆ ನೋಡ್ಬೇಕಂದ್ರೆ ಬನ್ನಾರ್ಘಟ್ಟಗೆ ಹೋಗಬೇಕು, ಹುಲಿ ನೋಡ್ಬೇಕಂದ್ರೆ ಮತ್ತೆ ನಾವು ಬಂಡೀಪುರ ನಾಗರೊಳನೇ ಇತ್ತು. ಸೊ ವಿತಿನ್ ನಿಮ್ಮ ಸರ್ಕಲಲ್ಲಿ ಏನು ಸಿಗ್ತಾ ಇತ್ತು, ಹಾವು. ಮತ್ತು ಆ ವಿಷ ಅನ್ನೋದು ಅಷ್ಟು ಜನಕ್ಕೆ ಹೆದರ್ತಾರೆ ಅಂದರೆ ನನಗೆ ಅದು ಒಂಥರ ಎಕ್ಸೈಟಿಂಗ್ ಆಗಿತ್ತು. ಸರ್, ಮೊನ್ನೆ ಈವೆಂಟಲ್ಲಿ ಇನ್ಫ್ಯಾಕ್ಟ್ ನಿಮ್ಮನ್ನು ಹತ್ತಿರದಿಂದ ಬಲ್ಲವರೊಬ್ಬರು ನನ್ನ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಅವ್ರು ಹೇಳ್ತಾ ಇದ್ರು, ನನಗೊಂದು ಏನು ಬೇಜಾರಾಗುತ್ತೆ ಅಂದರೆ ಇವ್ರು ಇಷ್ಟೊಂದು ರಿಸರ್ಚ್ ಮಾಡಿದ್ದಾರೆ ಫಾರ್ ದ ಲಾಸ್ಟ್ 22 ಇಯರ್ಸ್, ಬಟ್ ಜನ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳಬೇಕಾದ್ರೆ ಹಾವಿಡಿಯೋರು ಅಂತ ಅಂದ್ಬಿಡ್ತಾರೆ. ಬಟ್ ಡ್ಯೂ ರೆಸ್ಪೆಕ್ಟ್ ಟು ಹಾವಿಡಿಯೋರು, ಅದು ಈಸಿ ಕೆಲಸ ಅಂತ ಹೇಳ್ತಾನೆ ಇಲ್ಲ. ಬಟ್ ಐ ಥಿಂಕ್ you've gone beyond that. ಪ್ರಪಂಚದಾದ್ಯಂತ ಸುತ್ತಾಡಿ ಒಂದೊಂದು ಸ್ಪೆಸಿಫಿಕಲಿ ಆ ಲೊಕೇಶನ್ನ ಹಾವುಗಳು, ಅದರ DNA ಟೆಸ್ಟ್ ಮಾಡೋದಿರ್ಬೋದು, ಡೀಟೇಲ್ಡಾಗಿ ಅದನ್ನು ರಿಸರ್ಚ್ ಮಾಡೋದಿರ್ಬೋದು. ಹರ್ಪಟಾಲಜಿಸ್ಟ್, ಎಷ್ಟೋ ಜನರಿಗೆ ಈ ಟರ್ಮ್ ಬಗ್ಗೆ ಗೊತ್ತಿರೋದಿಲ್ಲ. ಹೌದು, ಅಥವಾ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಅಂತೆ ಏನು ಮಾಡ್ತಾರೆ ಇವರು. ಇವ್ರನ್ನ ಹಾಗೆ ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೊರಟಿದ್ದೀನಿ. ಬಿಕಾಸ್ ಸುಮ್ಮನೆ ಹಾವಿಡಿಯೋರು, ಹಾವು ಕಾಣಿಸಿದ್ರೆ ಇವರು ಕಾಲ್ ಮಾಡು ಅನ್ನೋ ಥರ ಅಷ್ಟೇ ಇರುತ್ತೆ ಅಂತ. ಬಟ್ ಐ ಥಿಂಕ್ ಫ್ಯಾಮಿಲಿನಲ್ಲೂ ಅದೇ ಇತ್ತು ಅಂತ. ಯಾಕಂದರೆ ನಿಮ್ಮ ತಂದೆ ತಾಯಿನೂ ಅಫ್ಕೋರ್ಸ್ ದೇ ಯೂಸ್ ಟು ಫೀಲ್, ನೀವೇ ಹೇಳ್ದ ಹಾಗೆ ನಿಮ್ಮ ತಂದೆ ಹಿ ವಾಸ್ ಇನ್ ಟು ಆರ್ಮಿ, ಆ ಬ್ಯಾಕ್ಗ್ರೌಂಡಿಂದ ಬಂದವರು, ಮಗ ಹಾವು ಹಿಡಿತಾನೆ ಅಂದರೆ ಇಗ್ನೋರೆನ್ಸ್. ನಮ್ಮ ಜನ ಐ ಥಿಂಕ್ ಅದೇ ಐ ಸಿ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಯುರೋಪ್ ಆಗಲಿ ಅಮೇರಿಕಾ ಆಗಲಿ. ಕೆಲವು ದೇಶಗಳಿಗೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದಾಗ ಚೆನ್ನಾಗಿ ಮಾತಾಡ್ತೀವಿ ನಾವು. ವಿ ಥಿಂಕ್ ವಿ ಫೀಲ್ ಲೈಕ್ ಎಜುಕೇಟೆಡ್. ಅದರ ಲಿಟ್ರಸಿ ಲೆವೆಲ್ ಕಡಿಮೆ ಇದೆ. ನನಗೆ ಗೊತ್ತಿರೋದು ಕೆಲವು, ಫಾರ್ ಎಕ್ಸಾಂಪಲ್ ಬಿಡಿ, ಜನನೇ ಬಿಟ್ಬಿಡಿ, ಒಂದು ಪ್ರೊಫೆಸರ್, ಒಂದು ಬೇರೆ ಡಿಪಾರ್ಟ್ಮೆಂಟಲ್ಲಿರೋ ಪ್ರೊಫೆಸರ್ ಆಗಲಿ, ಒಂದು ಟೀಚರ್ ಆಗಲಿ, ಅವ್ರಿಗೆ ನಮ್ಮ ಪ್ರೊಫೆಷನ್ ಬಗ್ಗೆ ಗೊತ್ತಿರಲ್ಲ. ಇನ್ನು ಅವ್ರ ಟೀಚರ್ಸ್ಗೆ ಹೇಗೆ ಹೇಳ್ಕೊಡ್ತಾರೆ? ಸೊ ಅವ್ರಿಗೆ ಅವ್ರು PhD ಮಾಡಿದವ್ರು, ಅವ್ರಿಗೆ ನಮ್ಮ PhD ವ್ಯಾಲ್ಯೂನೇ ಇಲ್ಲ ಅಂದಮೇಲೆ ಐ ಮೆಟ್ ಫ್ಯೂ ಪೀಪಲ್, ಹಾವಲ್ಲಿ PhD ಮಾಡ್ತಾರಾ? ನೋ 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 ಅಂತಾರೆ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋ ಆ ಲೆವೆಲ್ಗೆ ಹೊರಟೋಗ್ತಾರೆ. ಅಂದರೆ ಅವ್ರ ಇಗ್ನೋರೆನ್ಸ್ ಆ ಥರ ಇದೆ. ಸೊ ನಮ್ಮ ದೇಶದಲ್ಲಿ ಅದು ಇನ್ನೂ ಜಾಸ್ತಿ ಇದೆ. ಸೊ ದೇ ಡೋಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಕ್ಯಾನಿಕ್. ಗಾಡಿ ನೀವೇನಾದರೂ ಫಿಕ್ಸ್ ಮಾಡಿದ್ರೆ ನೀವು ಮೆಕ್ಯಾನಿಕ್ ಆಗಲ್ಲ, ಯು ಮೈಟ್ ಬಿ ಅ ಆಟೋಮೊಬೈಲ್ ಇಂಜಿನಿಯರ್. ಆ ಥರ ಹಾವು ಹಿಡಿಯೋರ್ಗೂ, ಅಂದರೆ ಹಾವು ಸಂರಕ್ಷಣೆ ಮಾಡುವವರೆಗೂ ನಮ್ಮ ಥರ ಸಾವಿರಾರು ಪೇಪರ್ ಓದಿ PhD ಮಾಡಿ ಇಷ್ಟು ದೇಶ ಸುತ್ತಿದ್ರು ನಮ್ಮನ್ನು ಅವ್ರನ್ನೂ ಒಂದೇ ಲೆವೆಲಲ್ಲಿ ಆಗ್ತಾರೆ. ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್ ವಿತ್ ಇಗ್ನೋರೆನ್ಸ್. ಎನಫ್ ಇನ್ಫಾರ್ಮೇಷನ್ ಅದನ್ನು ತಗೊಳ್ಳೋದಿಲ್ಲ ನಮ್ಮ ಜನ. ನೀವು ಹೇಳ್ದಂಗೆ ಹರ್ಪಟಾಲಜಿಸ್ಟ್ ಅಂದಾಗ ತುಂಬ ಜನಕ್ಕೆ ಗೊತ್ತಿಲ್ಲ. ಮಿಜೋರಾಮಲ್ಲಿ ನಾನು ಹೋಗಿದ್ದೆ, ಏರ್ಪೋರ್ಟಲ್ಲಿ ಲಗೇಜ್ ಆಗ್ತೀವಲ್ಲ, ಅಲ್ಲಿ ನಮ್ಮ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ, ಅವರು ಹರ್ಪಟಾಲಜಿಸ್ಟ್ ಅಂದರು. ನಾನು ಸೀರಿಯಸ್ಲಿ ಯು ಆರ್ ಹರ್ಪಟಾಲಜಿಸ್ಟ್ ಅಂದರು. ಸೊ ಫಸ್ಟ್ ಟೈಮ್ ಒಬ್ಬ ಕಾಮನ್ ಮ್ಯಾನ್ ಹೇಳಿದ್ದಂದ್ರೆ ನನಗೆ ಆಶ್ಚರ್ಯ. ಅದು ಮಿಜೋರಾಮಲ್ಲಿ ಒಬ್ಬರು ಸ್ಕ್ಯಾನ್ ಮಾಡೋರು ನನ್ನ ಹರ್ಪಟಾಲಜಿಸ್ಟ್ ಅಂದರು. ಅಂದರೆ ಅವಾಗ ನೋಡಿದ್ರು ಅವ್ರು ನನ್ನ ಡಾಕ್ಯುಮೆಂಟ್ರಿ ಎಲ್ಲ. ಸೊ ದಟ್ ಇಸ್ ಕ್ವೈಟ್ ಸರ್ಪ್ರೈಸಿಂಗ್. ಬಟ್ ಬೆಂಗಳೂರು, ಚೆನ್ನೈ ಇದೆಲ್ಲ ನಾವು ಹೇಳ್ತೀವಿ ತುಂಬ ಡೆವಲಪ್ ಆಗಿದ್ವಿ, ನಾವು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಿದೆ, ಬಟ್ ಅವ್ರ ಲಿಮಿಟೇಷನ್ ಆಫ್ ನಾಲೆಜ್ ಇದೆ. ದಟ್ಸ್ ಅ ಪ್ರಾಬ್ಲಮ್. ಎಸ್ ಬಹುಶಃ ಇವಾಗಂತೂ ಪೋಸ್ಟ್ ದ ಅನೌನ್ಸ್ಮೆಂಟ್ ಇನ್ನೂ ಸಾಕಷ್ಟು ಅಟೆನ್ಷನ್ ನಿಮ್ಮ ಮೇಲಿದ್ದು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ದೀರಿ. ಆಲ್ಮೋಸ್ಟ್ ಎಲ್ಲ ಪ್ರಿಂಟಲ್ಲಿ ಎಲ್ಲ ಸಾಕಷ್ಟು ಆರ್ಟಿಕಲ್ಸ್ ನಾವು ನೋಡಿದ್ವಿ. ಇವಾಗ ಐ ಥಿಂಕ್ ಪೀಪಲ್ ಶುಡ್ ರೀಡ್ ಸಚ್ ಆರ್ಟಿಕಲ್ಸ್, ವಾಚ್ ಸಚ್ ಇಂಟರ್ವ್ಯೂಸ್ ಆ್ಯಂಡ್ ತಿಳ್ಕೋಬೇಕು ನಮ್ಮವರ ಬಗ್ಗೆ, ನಮ್ಮವರ ಸಾಧನೆ ಬಗ್ಗೆ ಇಸ್ ವಾಟ್ ಐ ಫೀಲ್. ಆ್ಯಂಡ್ ಇಟ್ ಆಲ್ ಸ್ಟಾರ್ಟೆಡ್ ಆಫ್ ಕೋರ್ಸ್ ನೀವೇ ಹೇಳಿದಾಗೆ ಬಹಳ ಚಿಕ್ಕ ವಯಸ್ಸಿಂದ. ಆದರೆ ಸರ್, ಬಹಳಷ್ಟು ಸಾಧನೆ ಮಾಡೋರು ಯಾರನ್ನೇ ನಾವು ನೋಡಿದಾಗಲೂ ಚಿಕ್ಕ ವಯಸ್ಸಿಂದ ಅವ್ರಿಗದೊಂದು ಇಂಟ್ರೆಸ್ಟ್ ಇರುತ್ತೆ. ಬಹಳ ವರ್ಷಗಳ ಕಾಲ ಅದು ನಿಮ್ಮದೇ ವೇನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಬಂದಿರ್ತೀರಾ. ಆ್ಯಂಡ್ ಯಾವತ್ತೋ ಒಂದಿನ ಅದು ಆಚೆ ಬಂದಿರುತ್ತೆ, ರೈಟ್? ನಿಮ್ಮ ತಂಗಿನ ನೀವು ಕಾಲೇಜಿಗೆ ಬಿಡೋದಕ್ಕೆ ಹೋಗಬೇಕಾದ್ರೆ, ತಂಗಿನ ಕಾಲೇಜಿಗೆ ಬಿಟ್ಟು ನೀವು ಬನ್ನೇರ್ಘಟ್ಟಾಗಿ ಹೋಗ್ತಾ ಇದ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ ಫಾರ್ ಅವರ್ಸ್ ಟುಗೆದರ್ ಸುಮ್ಮನೆ ಹಾವುಗಳನ್ನ ನೋಡ್ತಾ ನಿಂತಿರೋದು. ಆ್ಯಂಡ್ ನಿಮ್ಮ ತಂಗಿ ಕಾಲೇಜ್ 3:15, 3:30 ಬಿಡತ್ತೆ ಅಂದರೆ ಟಕ್ಕಂತ ಆನ್ ಟೈಮ್ ಅಲ್ಲಿಂದ ಹೊರಟು
ಬಂದು ತಂಗಿನ ಪಿಕ್ ಮಾಡೋದು. ಸೊ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನೀವು ಬನ್ನೇರ್ಘಟ್ಟಾಗ ಹೋಗಿ ಸುಮ್ಮನೆ ಹಾವುಗಳನ್ನ ನೋಡ್ತಿದ್ರಿ ಅಂತ. ಏನ್ ಮಾಡ್ತಿದ್ರಿ 4 hours ಟುಗೆದರ್ ಅಲ್ಲಿ? ಅದು ಇಂಟ್ರೆಸ್ಟ್ ಆ ಟೈಮಲ್ಲಿ, ಇದು ಎನ್ಕರೇಜ್ಮೆಂಟು ಅಥವಾ ಆ ಒಂದು ಆ ನಾಲೆಜ್ ಇಲ್ದಿರೋದ್ರಿಂದ ನಗ್ತಿದ್ರು. ವೆನ್ ಐ ಸೆಡ್ ಮೈ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸೇ ನಗ್ತಿದ್ರು, ಇವನೇನೋ ಹಾವು ಬಗ್ಗೆ ಮಾಡಕ್ಕೆ ಹೋಗ್ತಾನಂತೆ, ಕಾಡಿಗೆ ಹೋಗ್ತಾನಂತೆ, ನಾವೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್, ಡಾಕ್ಟ್ರು ಆಗ್ತೀವಿ, ಪೈಲಟ್ ಆಗ್ತೀವಿ, ಆ ಥರ. ಸೊ ಕೆಲವು ಟೈಮಲ್ಲಿ ಮದುವೆಗೂ ಹೋದಾಗಲೂ ಅಷ್ಟೇ, ಆ ವಿಡಿಯೋನ ಬಂದ ನೋಡಿ ಅನ್ನೋದು. ಸೊ ಇಟ್ ವಾಸ್ ವೆರಿ ಪೇನ್ಫುಲ್. ಸೊ ಅದರಿಂದ ನನ್ನ ಇಂಟ್ರೆಸ್ಟ್ ತುಂಬ ಜನಕ್ಕೆ ಹೇಳಕ್ಕೆ ಹೋಗ್ತಾ ಇರಲಿಲ್ಲ, ಕ್ವೈಟಾಗಿ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬನಘಟ್ಟ ವಾಸ್ ವೆರಿ ಗುಡ್. ಒಂದ್ಸಲ ನಾನು ಹೋದಾಗ ಅಲ್ಲಿ ನೋಡಿದ ತಕ್ಷಣ ಐ ಗಾಟ್ ರಿಯಲಿ ಫೆಲ್ ಇನ್ ಲವ್ ವಿತ್ ದಿಸ್ ಅನಿಮಲ್. ಇಷ್ಟು ದೊಡ್ಡ ಹಾವು ನಾನು ನೋಡೇ ಇಲ್ಲ ಅಂತ. ಸೊ ಸೀಕ್ರೆಟಾಗಿ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅದನ್ನು ದಿನ ನೋಡ್ಕೊಂಡಿದ್ರೆ ಸಾಕು ನನಗೆ, ಇಡೀ ದಿನ ಅದು ಮುಂದೆ ಕೂತ್ಕೊಳ್ತಾ ಇದ್ದೆ. ಸೊ ದಟ್ ಇಸ್ ಹೌ ಐ ಸ್ಟಾರ್ಟೆಡ್. ನಾನು ಹೇಳ್ತಾ ಇರ್ತೀನಿ, ನನಗೆ ಕಾಳಿಂಗ, ಹಾವು ಅದು ಬಿಟ್ಟರೆ ಅಡುಗೆ ಮಾಡ್ಬೋದು, ಇಲ್ಲಾಂದ್ರೆ ಊಬರ್ ಡ್ರೈವರ್ ಆಗ್ಬೇಕು, ನನಗೆ ಇದೆರಡೇ ಬರೋದು. ಡ್ರೈವಿಂಗ್ ಮಾಡ್ತೀನಿ ಚೆನ್ನಾಗಿ, ಆದರೆ ಇವಾಗಿರೋ ಬ್ಯಾಂಗ್ಳೂರ್ ಟ್ರಾಫಿಕ್ ಅದನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹೋಟೆಲ್ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್ ಅದರ್ ದೆನ್ ಸ್ನೇಕ್ಸ್. ಐ ಕಾಂಟ್ ಟಾಕ್ ಪಾಲಿಟಿಕ್ಸ್, ಐ ಕಾಂಟ್ ಟಾಕ್ ಮೂವೀಸ್, ಟೆಕ್ನಾಲಜಿ, ಎಲ್ಲ ಝೀರೋ, ಜಸ್ಟ್ ಸ್ನೇಕ್ಸ್. ಮೈ ವರ್ಲ್ಡ್ ಇಸ್ ಜಸ್ಟ್ ಕಿಂಗ್ ಕೋಬ್ರಸ್. ಬಟ್ ಇವಾಗ ಹೇಗಿದೆ ಅಕ್ಸೆಪ್ಟೆನ್ಸ್ ಅಂತ? ಸೊ ಇವಾಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಏನಂತಾರೆ ನಿಮ್ಮ ಬಗ್ಗೆ? ಈಗ ಟ್ರೀಟ್ಮೆಂಟ್ ಈಗ ಎಲ್ಲ ಇಂಟರ್ನ್ಯಾಷನಲಿ ನೀವು ಹೇಳ್ದಂಗೆ BBC, ನ್ಯಾಷನಲ್ ಜಾಗ್ರಫಿಕ್, ಡಿಸ್ಕವರಿ ಬಂದಿದ್ದರಿಂದ ಐ ಥಿಂಕ್ ವಿ ಆಲ್ಸೋ ಇಗ್ನೋರ್ಡ್ ಲೋಕಲ್ ಕ್ರೌಡ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ ನಮ್ಮ ಕನ್ನಡದಲ್ಲಿ ಯಾವುದೇ ಭಾಷೆಯಾದ ಡಾಕ್ಯುಮೆಂಟ್ರೀಸ್ ಆಗಲಿ, ಫಿಲ್ಮ್ಸ್ ಆಗಲಿ ಡಬ್ ಮಾಡೋದು ಬ್ಯಾನ್ ಮಾಡಿದ್ರು. ಇಫ್ ಯು ರಿಮೆಂಬರ್, ನ್ಯಾಷನಲ್ ಜಾಗ್ರಫಿಕ್, ಡಿಸ್ಕವರಿ ಎಲ್ಲ ಹಿಂದಿಯಲ್ಲಿ ಡಬ್ ಮಾಡಿದ್ರು, ತೆಲುಗಲ್ಲಿ ಡಬ್ ಮಾಡಿದ್ರು, ತಮಿಳಲ್ಲಿ ಡಬ್ ಮಾಡಿದ್ರು. ಸೊ ಅಲ್ಲೆಲ್ಲ ನಮ್ಮನ್ನು ನೋಡಿದ್ದಾರೆ, ಆದರೆ ನಮ್ಮ ಕನ್ನಡಿಗರು ನನ್ನ ನೋಡಿಲ್ಲ. ಅದೊಂದು ದೊಡ್ಡ ಗ್ಯಾಪ್ ಆಯಿತು. ಸೊ ಇಲ್ಲಿ ನಾವು ಫೋಕಸ್ ಮಾಡಿರಲ್ಲ. ಸೊ ಈಗ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್, ನನ್ನ ಫ್ರೆಂಡು ಅಮೋಘ ವರ್ಷ, ಆ ಡಾಕ್ಯುಮೆಂಟ್ರಿ ಬಂತು ಗಂಧದ ಗುಡಿ, ಅದರಲ್ಲಿ ನಾನು ಬಂದೆ. ಅಲ್ಲಿಂದ ಐ ಥಿಂಕ್ ಅವ್ರ ಕನ್ನಡ ಆಡಿಯನ್ಸ್ ಪಿಕ್ಟ್ ಇಟ್ ಅಪ್. ಇವ್ರು ಯಾರೋ ಇದ್ದಾರಲ್ಲಪ್ಪ ನಮ್ಮವರು ಅಂತ. ಅನ್ಫಾರ್ಚುನೇಟ್ಲಿ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಬರೀ ಫಿಲ್ಮ್ಸು, ಕ್ರಿಕೆಟು, ಅದು ಬಿಟ್ಟರೆ ಪಾಲಿಟಿಕ್ಸ್ ಅವರು ಹೇಗೋ ಜನನ ಕರ್ಕೊಬರ್ತಾರೆ. ಫಿಲ್ಮ್ಸ್ ಆ್ಯಂಡ್ ಕ್ರಿಕೆಟ್ ಯು ಡೋಂಟ್ ನೀಡ್ ಟು ಕಾಲ್, ₹1000 ಆದ್ರೂ ಕೊಟ್ಟು ಹೋಗಲಿಕ್ಕೆ ರೆಡಿ ಇದ್ದಾರೆ. ಸೊ ಸಂಶೋಧನೆ ಈ ಥರ ಒಂದು ಕೆಲಸ ಮಾಡೋರಿಗೆ ನಮ್ಮ ದೇಶದಲ್ಲಿ ಇನ್ನೂ ಇಂಪಾರ್ಟೆನ್ಸ್ ತುಂಬ ಕಡಿಮೆ ಇದೆ. ಸೊ ಅದು ಚೇಂಜ್ ಆಗಬೇಕು. ಸೊ ಮಾಡ್ತಾ ಇದ್ದೀವಿ. ನಾನು ಈಗ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದೆಲ್ಲ ಆ್ಯಕ್ಟಿವ್ ಆಗ್ತಾ ಇರೋದು ಈಗ ಜಸ್ಟ್ ಒಂದು 2 years. ಆದರೂ ಯು ಹ್ಯಾವ್ ರಿಯಲಿ ಗುಡ್ ಫಾಲೋಯಿಂಗ್. ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಮೊನ್ನೆ ಟ್ಯಾಕ್ಸಿ ಬುಕ್ ಮಾಡಿದೆ ನಮ್ಮ ಬ್ರದರ್ ಅವ್ರಿಗೆ, ಏರ್ಪೋರ್ಟ್ಗೆ. ಅವಾಗ ಅವರು, ಸರ್ ನೀವು ಕಾಳಿಂಗ ಗೌರಿ ಅಲ್ವಾ ಅಂದರು, ಟ್ಯಾಕ್ಸಿ ಡ್ರೈವರ್. ಸೊ ಅಲ್ಲಿವರೆಗೂ ರೀಚ್ ಆಗಿದ್ವಿ. ಸೊ ನನಗೆ ನೀವು ಹೇಳ್ದಂಗೆ ಅಮೆರಿಕ ಅಲ್ಲೆಲ್ಲ ಇದ್ದಾರೆ, ದೇ ಫಾಲೋ ಮೈ ವರ್ಕ್. ಬಟ್ ನನಗೆ ಪ್ರಯೋಜನ ಇಲ್ಲ, ನಮ್ಮ ಕನ್ನಡಿಗರು ಫಾಲೋ ಮಾಡಬೇಕು, ಯಾಕಂದ್ರೆ ಕಾಳಿಂಗ ಇರೋದು ಇಲ್ಲಿ. ಸೊ ಐ ಆಮ್ ಟ್ರೈಂಗ್ ಟು ರೀಚ್ ಅವರ್ ಲೋಕಲ್ ಕ್ರೌಡ್ ನೌ. ಆ್ಯಂಡ್ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಯು, ಇದೆಲ್ಲ ಇಂಟರ್ವ್ಯೂಸ್ ಎಲ್ಲನೂ ಐ ಥಿಂಕ್ ವಿ ವಿಲ್ ರೀಚ್ ಮೋರ್ ಪೀಪಲ್. ಸೊ ನೀವು ಪುನೀತ್ ಸರ್ನ ಮೆನ್ಷನ್ ಮಾಡಿದ್ರಿಂದ, ಇಫ್ ಯು ಕ್ಯಾನ್ ರೀಕಲೆಕ್ಟ್ ಒಂದಷ್ಟು ಮೊಮೆಂಟ್ಸ್ ಆ್ಯಂಡ್ ಮೆಮೊರೀಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು ಗಂಧದ ಗುಡಿ ಸಮಯದಲ್ಲಿ ಸೂಪರ್ ಆಗಿದೆ. ನಾನು ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ನಾನು ಬೇರೆ ಫಿಲ್ಮ್ ಸ್ಟಾರ್ಸ್ನು ಮೀಟ್ ಮಾಡಿದ್ದೀನಿ, ಬಟ್ ಐ ನೆವರ್ ಗಾಟ್ ಇಂಪ್ರೆಸ್ಡ್ ವಿತ್ ದೆಮ್. ಬಟ್ ಇವರು ಕೇಳಿದ್ದೆ, ಬಟ್ ಮೀಟ್ ಮಾಡಿರಲ್ಲ. ಮೀಟ್ ಮಾಡಿದ ತಕ್ಷಣ ಯು ಫೀಲ್ ದಟ್ ಕನೆಕ್ಷನ್. ಆ್ಯಂಡ್ ಹಾವು ಅಂದರೆ ಅವ್ರಿಗೆ ತುಂಬ ಭಯ ಇತ್ತು, ಅವರು ಹೇಳಿದ್ರು. ಆಮೇಲೆ ಅವ್ರ ತಂದೆ ವಾಸ್ ವೆರಿ ಕಂಫರ್ಟಬಲ್ ವಿತ್ ಸ್ನೇಕ್ಸ್ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರು. ನಮ್ಮ ತಂದೆ ಮಾತ್ರ ಹಾವು ಮುಟ್ಟೋದಾಗಲಿ, ಹುಲಿ ಆಗಲಿ, ಆನೆ ಆಗಲಿ, ಈ ವಾಸ್ ಜಸ್ಟ್ ಪಾರ್ಟ್ ಆಫ್ ದಟ್ ಗ್ಯಾಂಗ್. ಆ ಗಂಧದ ಗುಡಿ ಶೂಟಿಂಗಲ್ಲಿ ಮತ್ತು ಬೇರೆ ಬೇರೆ ಫಿಲ್ಮ್ಸಲ್ಲಿ ಇವರು ಹೋಗ್ತಿದ್ರಲ್ಲ ಸೆಟ್ಗೆ. ಸೊ ಅದನ್ನೆಲ್ಲ ಮಾತಾಡ್ತಾ ಇದ್ರು. ಸೊ ಅವ್ರಿಗೆ ತುಂಬ ಹೆದರಿಕೆ ಇತ್ತು. ನನ್ನ ಹತ್ರ ಅವಾಗ ಹಾವು ಇತ್ತು, ನಾವು ರೆಸ್ಕ್ಯೂ ಎಲ್ಲ ಮಾಡಿದಾಗ ಅವ್ರು ನೋಡಿದ್ರೆ ಒಂದು ಫ್ರೇಮಲ್ಲಿ ನಾನು ಅಮೋಘು ಹಾವು ಇರ್ತೀವಿ, ಅವರಿಲ್ಲ. ಅವ್ರು ಸಪೋಸ್ ಟು ಬಿ ವಿತ್ ಇನ್ ದ ಫ್ರೇಮ್, ಬಟ್ ಫ್ರೇಮ್ ಅದು ಹಾವು ಅಷ್ಟು ದೊಡ್ಡದಿದ್ದಕ್ಕೆ ಅವರು ಫ್ರೇಮಿಂದನೇ ಹೊರಗಡೆ ಹೋಗ್ಬಿಟ್ರು. ಸೊ ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಅಂತ ನಮ್ಮ ಕ್ಯಾಮರಾಮನ್ ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು. ಬಟ್ ಹಿ ವಾಸ್ ಸೋ ಸ್ಕೇರ್ಡ್, ಬಟ್ ಹಿ ವಾಸ್ ವೆರಿ ವೆರಿ ಜೆಂಟಲ್, ವೆರಿ ವೆರಿ ಹಂಬಲ್ ಪರ್ಸನ್ ಅಂತ ಹೇಳ್ಬೋದು. ನಿಜ ಅಂತ ಅನಿಸ್ತು ನನಗೆ. ನಮ್ಮಲ್ಲಿ ನಮ್ಮದು ಫೀಲ್ಡ್ ಸ್ಟೇಷನಲ್ಲಿ ಅವರವರು ಊಟ ಮಾಡಿ ಅವರ ಪ್ಲೇಟ್, ಅವರ ಗ್ಲಾಸ್ ಎಲ್ಲ ಅವರೇ ವಾಶ್ ಮಾಡಬೇಕು. ನಮ್ಮಲ್ಲಿ ಬೇರೆಯವ್ರು ಬಂದು ವಾಶ್ ಮಾಡೋದಿಲ್ಲ. ಸೊ ಅವ್ರದ್ದು ಪ್ಲೇಟ್ ಅವರೇ ತೊಗೊಂಡೋಗಿ ವಾಶ್ ಮಾಡಿದ್ರು. ಸೊ ಏನೋ ದಟ್ ಕೈಂಡ್ ಆಫ್ ಹಂಬಲ್ನೆಸ್. ಅವ್ರ ಹತ್ರ 10 ಜನ ಇದ್ದರು, ಯಾರಾದರೂ ಒಬ್ರು ವಾಶ್ ಮಾಡ್ಬೋದಾಗಿತ್ತು, ಯಾರಿಗಾದ್ರೂ ಕೊಡ್ಬೋದಾಗಿತ್ತು. ಅವರು ಇಲ್ಲ, ಅವ್ರ ಗ್ಲಾಸು ಅವ್ರ ಪ್ಲೇಟ್ ಅವರೇ ವಾಶ್ ಮಾಡ್ತಾಯಿದ್ರು. ಸೊ ವಿ ಸ್ಪೆಂಟ್ ಸೆವ್ರಲ್ ಅವರ್ಸ್ ಟಾಕಿಂಗ್ ಜಸ್ಟ್ ಲೈಕ್ ದ್ಯಾಟ್ ಕ್ಯಾಶುಲಿ. ತುಂಬ ಚೆನ್ನಾಗಿತ್ತು. ಐ ಫೆಲ್ಟ್ ಇಟ್, ಬಟ್ ಐ ರಿಯಲಿ ಮಿಸ್ ಹಿಮ್. ಆ್ಯಂಡ್ ವಿ ಹ್ಯಾಡ್ ಮೆನಿ ಪ್ಲಾನ್ಸ್ ಆ್ಯಕ್ಚುಲಿ. ಇನ್ನು ಮುಂದಕ್ಕೆ ಯಾರು ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಬರ್ತೀನಿ, ನಮ್ಮ ಮಕ್ಕಳೆಲ್ಲ ಇದೆಲ್ಲ ನೋಡಬೇಕು, ಬೇರೆ ಬೇರೆ ದೇಶಕ್ಕೆಲ್ಲ ಕರ್ಕೊಂಡು ಹೋಗಿದ್ದೀನಿ,
ಈ ಥರ ಕಾಡು ಈ ಥರ ಪ್ರಾಣಿಗಳು ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ಐ ಮೀನ್ ವಿ ಹ್ಯಾಡ್ ಲಾಟ್ ಆಫ್ ಪ್ಲಾನ್ಸ್ ಮುಂದಕ್ಕೆ ವೈಲ್ಡ್ ಲೈಫ್ದೆಲ್ಲ ಏನೇನೋ ಮಾಡೋಣ ಅಂತ. ಬಟ್ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಐ ಮಿಸ್ ಹಿಮ್ ಇವಾಗಲೂ. ಟ್ರೂ ಸರ್. ಆ ಲಿಮಿಟೆಡ್ ಟೈಮಲ್ಲಿ ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಅವ್ರ ಜೀವನವನ್ನು ಲೀಡ್ ಮಾಡಿದ್ರು. ಆ್ಯಂಡ್ ನಾವು ಒಂದೇನಂದರೆ ಅವ್ರು ಏನಾದರೂ ಕ್ವೆಶ್ಚನ್ ಕೇಳೋವಾಗ ಹಿ ರಿಯಲಿ ಹ್ಯಾಡ್ ದಟ್ ಕ್ಯೂರಿಯಸ್ನೆಸ್. ಎಕ್ಸಾಕ್ಟ್ಲಿ ಜೆನ್ಯೂನ್ ಆಗಿ ಕ್ವಶನ್ಸ್ ಕೇಳೋರು. ಹೌದು. ಅವರು ಏನೋ ನನಗೆ ಗೊತ್ತಿದೆ ಅಂತ ನಾನು ಹೇಳಿದ್ನಲ್ಲ, ಕೆಲವರು ಸ್ಟಾರ್ಸ್ ನಾನು ಮೀಟ್ ಮಾಡಿದ್ದೀನಿ, ಓಹ್ ನನಗೆ ಗೊತ್ತು ಬಿಡು, ಆ ಒಂದು ಆ್ಯಟಿಟ್ಯೂಡು ಅವ್ರ ಹತ್ರ ಇರಲಿಲ್ಲ. ಹಿ ಡಿಂಟ್ ನೋ ಹಿ ವಾಸ್ ಆಸ್ಕಿಂಗ್. ಸೊ ಅದೇ ಆ 4 ದಿನಗಳಲ್ಲಿ ನಮಗೆ ಆಯಿತು. ಆ್ಯಕ್ಚುಲಿ 10-15 ವರ್ಷ ನಾವು ಸಂಬಂಧ ಇಟ್ಟಂಗೆ ವಿ ವೇರ್ ಫ್ರೆಂಡ್ಸ್ ಅಂತ ಒಂದು ಫೀಲಿಂಗ್ ಬಂದಿತ್ತು ನಮ್ಮಿಬ್ಬರಿಗೂ. ಮೆಸೇಜಲ್ಲೂ ನಾವು ಮೆಸೇಜ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ಗುಡ್. ಐ ಥಿಂಕ್ ಹಿ ಹ್ಯಾಸ್ ದಟ್ ಫುಲ್ ಪವರ್ ಸ್ಟಾರ್ ಅಂದರೆ ಹಿ ಹ್ಯಾಸ್ ದಟ್ ಪವರ್ ಟು ಬ್ರಿಂಗ್ ಯು ಕ್ಲೋಸ್ ಟು ಹಿಮ್. ಯಾ. ಆ್ಯಂಡ್ ಕರ್ನಾಟಕದ ಬಗ್ಗೆ ಮಾತಾಡ್ತಾ, ಐ ಥಿಂಕ್ ಯು ವರ್ ಅ ಪಾರ್ಟ್ ಆಫ್ ವೈಲ್ಡ್ ಕರ್ನಾಟಕ ಆಲ್ಸೋ. ಎಸ್. ಅಲ್ಲಿಂದ ಅಥವಾ ಅದಕ್ಕೂ ಮುಂಚೆನೇ ರಿಕಿ ಕೇಜ್ ಸರ್ ಪರಿಚಯ ಆಯ್ತಾ ಅಥವಾ ಅಲ್ಲಿಂದ ಅಲ್ಲಿಂದನೇ ಅವ್ರ ಪರಿಚಯ. ಬಟ್ ಅಮೋಘ ವರ್ಷ ಅಲ್ಲ, ನಮಗೆ ತುಂಬ ವರ್ಷದಿಂದ ಪರಿಚಯ. ಅವರು ಇಂಜಿನಿಯರಿಂಗ್ ಮುಗಿಸಿ ನಮ್ಮ ಹತ್ರ ಇಂಟರ್ನ್ ಆಗಿ ಸೇರಿಕೊಂಡು ಕೆಲಸ ಮಾಡಿದವರು. ಸೊ ವೈಲ್ಡ್ ಕರ್ನಾಟಕದಲ್ಲಿ ಅಲ್ಲಿ ಕಾಳಿಂಗ ಸರ್ಪದ್ದು ಆ ಮರಿಗಳು ಆಚೆ ಬರೋದು ಎಲ್ಲ ನಮ್ಮ ಒಂದು ಫುಟೇಜ್ ಅಷ್ಟೇ. ನಮ್ಮ ಜೊತೆ ಕೆಲಸ ಮಾಡಿದ್ರು. ವಿಜುವಲ್ಸ್ ಅಂಡ್ ಮ್ಯೂಸಿಕ್ ಫಸ್ಟ್ ಟೈಮ್ ಅದನ್ನ ಕೇಳಿದಾಗ ಐ ಹ್ಯಾಡ್ ಕ್ರೈಡ್. ನಿಜವಾಗ್ಲೂ ಹತ್ತಿದ್ದೆ. ಯಾಕಂದ್ರೆ ಕೆಲವು ಸಂಗೀತಕ್ಕೆ, ಕೆಲವು ಮ್ಯೂಸಿಕ್ಗೆ, ಕೆಲವು ಟ್ಯೂನ್ಸ್ಗೆ ಆ ಪವರ್ ಇರುತ್ತೆ. ಐ ಥಿಂಕ್ ವಿಜುವಲ್ಸ್ನ ತುಂಬಾ ಆಪ್ಟ್ ಆಗಿ ಮ್ಯಾಚ್ ಮಾಡಿತ್ತು ಮ್ಯೂಸಿಕ್. ಅಂಡ್ ಲೆಜೆಂಡರಿ ಡೇವಿಡ್ ಅಟೆನ್ಬರೋ ವಾಯ್ಸ್, ಮೈ ಗಾಡ್, ಲಾಸ್ಟ್ ಅಲ್ಲಿ ದಿಸ್ ಇಸ್ ಕರ್ನಾಟಕ ಅಂದಾಗ ಅವರ ಧ್ವನಿಯಲ್ಲಿ ಅದನ್ನ ಕೇಳಿದಾಗ ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತು. ಡಿಡ್ ಯು ಗೆಟ್ ಟು ಮೀಟ್ ಹಿಮ್ ಸರ್? ಇಲ್ಲ, ನಾಟ್ ಯೆಟ್. ಅದು ಅನ್ಫಾರ್ಚುನೇಟ್ಲಿ ನಾನು ಯಾವಾಗ ಯುರೋಪಲ್ಲಿ ಇದ್ರು ಈ ವೈಲ್ಡ್ ಸ್ಕ್ರೀನಿಂಗ್ ಆಗುತ್ತೆ, ಆಲ್ಟರ್ನೇಟ್ ಇಯರ್ಸ್ ಆಗುತ್ತೆ, ಅದು ಹೋಗೋಕ್ಕೆ ಆಗ್ತಾ ಇಲ್ಲ. ಮೇ ಬಿ ದ ನೆಕ್ಸ್ಟ್ ಒನ್ ಐ ವಿಲ್ ಟ್ರೈ ಟು ಗೋ ದೇರ್. ಐ ಡೆಫಿನೆಟ್ಲಿ ವಾಂಟ್ ಟು ಮೀಟ್ ಹಿಮ್. ಅವರು ರಿಕಿ ಕೇಜ್ ಇಸ್ ಅ ವೆರಿ ಗುಡ್ ಫ್ರೆಂಡ್, ವೆರಿ ಜನರಸ್. ಅವ್ರು ಬಂದರು ನಮ್ಮ ಪ್ರೋಗ್ರಾಮ್ಗೆ, ಅವ್ರಿಗೂ ತುಂಬ ಇಷ್ಟ ಈ ಪ್ರಾಣಿಗಳು ಇದೆಲ್ಲ ಅಂದರೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಹಿಮ್ ದೇರ್. ಲವ್ಲಿ ಸರ್. ಆ್ಯಂಡ್ ಒಂದು 20 ವರ್ಷ ಮುಂಚೆ ಹೋಗೋಣ. ಇವಾಗ 2024 ನಾವಿದ್ದೀವಿ. 2004 ಫಾರ್ ದ ಫಸ್ಟ್ ಟೈಮ್ ನೀವು ಕಿಂಗ್ ಕೋಬ್ರಾನ ನೋಡ್ತೀರಾ ಕೂರ್ಗಲ್ಲಿ. ಹೌ ಡಿಡ್ ಇಟ್ ಹ್ಯಾಪನ್ ಹೇಳಿ? ಅದು ಒಂದು ಇಂಟ್ರೆಸ್ಟಿಂಗ್. ಅಫ್ಕೋರ್ಸ್ ನಾನು ಅದಕ್ಕಿಂತ ಮುಂಚೆ ತುಂಬ ಕಿಂಗ್ ಕೋಬ್ರಾಗಳ ಜೊತೆ ಕೆಲಸ ಮಾಡಿದ್ದೀನಿ. ಬನ್ನರ್ಘಟ್ಟದಲ್ಲಿ ಮತ್ತು ಮೆಡ್ರಾಸ್ ಕ್ರಾಕಡೈಲ್ ಬ್ಯಾಂಕಲ್ಲಿ 18 ಕಾಳಿಂಗ ಸರ್ಪಗಳಿದ್ದವು. ಅದನ್ನು ದಿನನಿತ್ಯ ಆದರೆ ನೋಡ್ಕೊಳ್ತಿದ್ದೆ. 2002-2004 ದಿನ ಬೆಳಿಗ್ಗೆ ಆದರೆ ಎದೊಳೋದು, ಬೀಚಲ್ಲಿ ಎಕ್ಸಸೈಸ್ ಮಾಡೋದು, ಆಮೇಲೆ 9 ಗಂಟೆಗೆಲ್ಲ ಹಾವು ಜೊತೆ, 9ರಿಂದ ಸಂಜೆ 5 ಗಂಟೆ ಜೊತೆ ಈ 8 ಹಾವುಗಳು ಮತ್ತು ಹೆಬ್ಬಾವುಗಳು ಮತ್ತು ನಾಗರಾವು ಮತ್ತು ಉಡ, ಆಫ್ಕೋರ್ಸ್ ಮೊಸಳೆಗಳೆಲ್ಲ ಇದ್ದವು. ಬಟ್ ಐ ವಾಸ್ ಇನ್ಚಾರ್ಜ್ ಫಾರ್ ಸ್ನೇಕ್ಸ್. ಸೊ ಅದನ್ನು ನೋಡ್ಕೊಳ್ಳೋದೇ ನನ್ನ ಲೈಫ್ ಆಗಿತ್ತು, ಬೇರೆ ಏನೂ ಇರಲಿಲ್ಲ ಆ ಟೈಮಲ್ಲಿ. ಅಲ್ಲಿಂದ 2004 ಮಂಗಳೂರಲ್ಲಿ ನಾವು ಕೆಲಸ ಮಾಡ್ತದೆ. ಆ್ಯಕ್ಚುಲಿ ಶಾಮು ನಾನೇ ಹೋಗಿದ್ದು. ಅಲ್ಲೊಂದು ಕಿಂಗ್ ಕೋಬ್ರಾ ಒಂದು ಗೂಡು ಕಟ್ಬಿಟ್ಟಿತ್ತು. ಅದು ಹೋಗೋ ದಾರಿಯಲ್ಲಿ ತುಂಬ ಜನ ಡಿಸ್ಟರ್ಬ್ ಮಾಡ್ತಿದ್ರು. ಅದು ಗೂಡು ಏನೋ ಎಕ್ಸೈಟ್ಮೆಂಟ್ಗೆ ಅದನ್ನೆಲ್ಲ ನೋಡಬೇಕು ಅಂತ ಪಾಪ ಗೂಡಲ್ಲಿ ದರ್ಗ್ ರಾಶಿ ಇರುತ್ತಲ್ಲ, ಲೀಫ್ ಲಿಟರ್, ಅದನ್ನೆಲ್ಲ ತೆಗ್ಬಿಟ್ಟಿದ್ರು. ಸೊ ಇಟ್ ವಾಸ್ ಎಕ್ಸ್ಪೋಸ್ಡ್. ಇಟ್ಸ್ ನಾಟ್ ಗುಡ್ ಫಾರ್ ದ ನೆಸ್ಟ್. ಆ ಟೈಮಲ್ಲಿ ದಟ್ ವಾಸ್ ಮೈ ಫಸ್ಟ್ ವೈಲ್ಡ್ ಕಿಂಗ್ ಕೋಬ್ರಾ, ಫೀಮೇಲ್ ಕಿಂಗ್ ಕೋಬ್ರಾ ಹಾವು ಗೂಡು ಹತ್ರ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಜನರ ಡಿಸ್ಟರ್ಬೆನ್ಸಿಂದ ಅದು ಹೊರಟೋಯ್ತು. ಮತ್ತು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಜೊತೆ ಆ ಮೊಟ್ಟೆನ ತೊಗೊಂಬಂದು ನಾವು ಕ್ಯಾಪ್ಟಿವಿಟಿ ಅಂದರೆ ಮನೇಲೇ ಇಟ್ಟು ಮರಿ ಮಾಡಿಸಿ ಅದನ್ನು ಕಾಡಿಗೆ ಬಿಟ್ವಿ ಆ ಟೈಮಲ್ಲಿ 2004. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದೆ ನನ್ನ ಹತ್ರ ಇವಾಗಲೂ ಫೋಟೋ ಇದೆ. ಓಕೆ. ಸೊ ಅಲ್ಲಿವರೆಗೂ ಕ್ಯಾಪ್ಟಿವಲ್ಲಿ ಕಿಂಗ್ ಕೋಬ್ರಾನ ನೋಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ವೈಲ್ಡಲ್ಲಿ 2004 ನೋಡ್ತೀರಾ. ಹೀಗೆ ನಮ್ಮ ಕಾನ್ವರ್ಸೇಷನ್ ಹಿಂದೆ ಮುಂದೆ ಹೋಗ್ತಾ ಇರೋಣ, ಬರ್ತಾ ಇರೋಣ. 2000-2004 ಕ್ರೊಕೊಡೈಲ್ ಬ್ಯಾಂಕಲ್ಲಿ ನೀವು ಕೆಲಸ ಮಾಡಿದಾಗ ನೀವೇ ಹೇಳಿದ ಹಾಗೆ ಕಿಂಗ್ ಕೋಬ್ರಾಸ್ಗಳನ್ನ ನೋಡ್ಕೊಳ್ಳೋದೇ ನಿಮ್ಮ ಕೆಲಸ ಅವಾಗ. ಆ್ಯಂಡ್ ಆಲ್ಸೋ ನೀವು ಮೆನ್ಷನ್ ಮಾಡ್ತೀರಾ ದಟ್ ನೀವೇ ಅದಕ್ಕೆ ಫೀಡ್ ಮಾಡೋದು ಮತ್ತೆ ಟೆಂಪರೇಚರ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದು. ಸರಿ, ಎರಡು ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಕಿಂಗ್ ಕೋಬ್ರಾಸ್ ಸತ್ತೇ ಹೋಗುತ್ತವಂತೆ, ಹೌದಾ? ಕ್ಯಾಪ್ಟಿವ್ ಅಲ್ಲಿ ವೆರಿ ಸೆನ್ಸಿಟಿವ್. ಈಗ ನೀವು ನೋಡಿದ್ರೆ ಮಲೆನಾಡು, ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಿದ್ರೆ ಬ್ಯೂಟಿಫುಲ್ ಟೆಂಪರೇಚರ್ 22, 23, 24 ಇರುತ್ತೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ 33ವರೆಗೂ ಹೋಗ್ಬೋದು. ಒಳ್ಳೆ ಮಳೆ ಬರುತ್ತೆ, ಹ್ಯುಮಿಡಿಟಿ ಇರುತ್ತೆ. ನೀವು ತಗೊಂಡೋಗಿ ಮೆಡ್ರಾಸಲ್ಲಿ ಇಟ್ಟರೆ ಏನಾಗುತ್ತೆ, 40 ಡಿಗ್ರಿವರೆಗೂ ಹೋಗುತ್ತೆ ಅಲ್ಲಿ. ದಟ್ ಹ್ಯುಮಿಡಿಟಿ ಇಸ್ ಡಿಫ್ರೆಂಟ್. ಸೊ ನಮಗೆ AC ಬೇಕು. ಆ ಥರ ಒಂದು ಕ್ವಾಲಿಟಿ ಆಫ್ ಎನ್ವೈರ್ಮೆಂಟ್ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ ದೇ ವಿಲ್ ಡೈ. ಸೊ ಆ 3 ವರ್ಷ 4 ವರ್ಷ ನಾನು ಅವುಗಳ ಜೊತೆ ಇದ್ದಿದ್ದು ನಂದು ಒಂದು BSc ಇಲ್ಲ ಒಂದು ಡಿಗ್ರಿ ಕೋರ್ಸ್ ಅಂತ ಹೇಳ್ಕೊಬೋದು. ದಟ್ ಈಸ್ ವೇರ್ ಐ ಗಾಟ್ ಯೂಸ್ ಟು ಇಟ್ ಸಿಸ್ಟಮ್ಯಾಟಿಕಲಿ. ಅಂದರೆ ಕಿಂಗ್ ಕೋಬ್ರಾಗೆ ಆ್ಯಂಟಿವೆನಮ್ ಇಲ್ಲ, ಮದ್ದಿಲ್ಲ, ಕಚ್ಚಿದ್ರೆ ಅಷ್ಟೇ. ಸೊ ನಾನು ಬನ್ನರ್ಘಟ್ಟದಲ್ಲಿ ಒಂದು ಫಸ್ಟ್ ಲೆವೆಲ್ ಅಂತ ಹೇಳ್ಬೋದು, SSLC ಅಂತ ಹೇಳ್ಬೋದು. ಮೆಡ್ರಾಸ್ ಕ್ರಾಕಡೈಲ್ ಬ್ಯಾಂಕಲ್ಲಿ 4 ವರ್ಷ ಒಂದು BSc ಅಂತ ಹೇಳ್ಬೋದು. ಆಮೇಲೆ ಡಿಗ್ರಿ PhD ಅಂದರೆ
ಆ ಗುಂಬೆ ಕಾಡು. ಅವಾಗ ವೈಲ್ಡ್ ಕಿಂಗ್ ಕೋಬ್ರಾಸ್ ಹಿಡಿಲಿಕ್ಕೆ ಶುರು ಮಾಡ್ಕೊಂಡೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಹೋಗಿದ್ದಕ್ಕೆ ನಾನು ಬದುಕಿ ಇಲ್ಲಿದ್ದೀನಿ ಅಂತ ಹೇಳ್ಬೋದು. ಲಕ್, ಅದೃಷ್ಟ. ಬಟ್ ಕ್ಯಾಪ್ಟಿವ್ ಅಲ್ಲಿ ಏನ್ ಕೊಡ್ತೀರಾ ಅಂತ ಕಿಂಗ್ ಕೋಬ್ರಾಗೆ? ಬಿಕಾಸ್ ರಿಯಲ್ ಲೈಫ್ ಅಲ್ಲಿ ಇಟ್ ಕ್ಯಾನ್ ಆಲ್ಸೋ ಫೀಡ್ ಆನ್ ಸ್ನೇಕ್ಸ್, ಬಟ್ ಕ್ಯಾಪ್ಟಿವ್ ಅಲ್ಲೂ ನೀವು ಸ್ನೇಕ್ಸು ಕೊಡ್ತೀರಾ? ಕರೆಕ್ಟ್. ಇಲ್ಲ, ಕ್ಯಾಪ್ಟಿವಿಟಿಯಲ್ಲಿ ನಾವು ಅದನ್ನ ಇಲಿಗಳನ್ನ ತಿನ್ನಕ್ಕೆ ಟ್ರೈನಿಂಗ್ ಮಾಡಿದ್ವಿ. ಓಕೆ, ಸೊ ಹಾವುಗಳು, ಯಾಕಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಆ್ಯಕ್ಟ್ ಅಂತ ಬರುತ್ತೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಇಂಡಿಯಾದಲ್ಲಿ. ಎಲ್ಲ ಹಾವುಗಳು ಗೌರ್ಮೆಂಟಿಂದ ಪ್ರೊಟೆಕ್ಟೆಡ್. ಸೊ ನೀವು ಒಂದು ಕಿಂಗ್ ಕೋಬ್ರನ್ನ ಬದುಕಿಸೋಕ್ಕೆ ನಾಗರಾವು ಅಥವಾ ಕೇರೆ ಹಾವನ್ನ ಫೀಡ್ ಮಾಡಲಿಕ್ಕಾಗಲ್ಲ, ಅದು ಇಲೀಗಲ್ ಆಗುತ್ತೆ. ಸೊ ಆ ರೀತಿ ಇದಕ್ಕೆ ನಾವು ಇಲಿಗಳನ್ನು ಹಾವು ಥರನೇ ಮಾಡಿ ಅದಕ್ಕೆ ಫೀಡಿಂಗ್ ಟ್ರೈನಿಂಗ್ ಮಾಡಿದ್ವಿ. ಸೊ ವಿ ಯೂಸ್ ಟು ಫೀಡ್ ದೆಮ್ ರ್ಯಾಟ್ಸ್. ಬಟ್ ಈ ಕ್ಯಾಪ್ಟಿವ್ ಅಲ್ಲಿರೋ ಹಾವುಗಳ ಬಗ್ಗೆ ಒಂದು ಕೇಳಬೇಕು. ಇವಾಗ ಝೂನಲ್ಲಿರುವಂಥ ಪ್ರಾಣಿಗಳನ್ನ ನೋಡಿದಾಗ ನಿಜವಾಗ್ಲೂ ನಮಗೆ ಬೇಜಾರಾಗತ್ತೆ ದಟ್ ಆ ಚಿಕ್ಕ ಜಾಗದಲ್ಲಿ ಅವುಗಳು ಇರಬೇಕಲ್ಲ, ಅವುಗಳ ಜಾಗ ಅಲ್ಲ ಅದು, ವಾಸಸ್ಥಾನ ಅಲ್ಲ ಅಂತ. ಆ್ಯಂಡ್ ಹಾವುಗಳನ್ನ ಈ ಗ್ಲಾಸ್ ಬಾಕ್ಸಸ್ ಅಲ್ಲಿ ನಾವು ನೋಡ್ತೀವಿ, ಕಂಟಿನ್ಯೂಸ್ ಆಗಿ ಅದು ಅಲ್ಲೇ ಇದ್ದಾಗ ಅದರ ಬಿಹೇವಿಯರ್ ಚೇಂಜ್ ಆಗಲ್ವಾ ಸರ್? ಸೊ ಟೂ ಡಿಫ್ರೆಂಟ್ ಥಿಂಗ್ಸ್. ಮ್ಯಾಮಲ್ಸ್ಗೆ ಬೇರೆ, ಟೈಗರ್ಗೆ, ಲಯನ್ಗೆ, ಟೈಗರ್ ಪರ್ಟಿಕ್ಯುಲರ್ ನೀವು ತೊಗೊಂಡ್ರೆ ಎನಿವೇರ್ ಬಿಟ್ವೀನ್ 20 ಸ್ಕ್ವೇರ್ ಕಿಲೋಮೀಟರ್ಸ್ 200 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಅದರದ್ದು ಹೋಮ್ ರೇಂಜ್ ಇರುತ್ತೆ. ಅದು ಓಡಾಡ್ತಾ ಇರುತ್ತೆ, ಆಹಾರಕ್ಕಾಗಲಿ ಆಗ್ಬೋದು, ಮೇಟಿಂಗ್ಗಾದರೂ. ಸೊ ಅದನ್ನು ತೊಗೊಂಬಂದು ಒಂದು ಗೂಡಲ್ಲಿ ಒಂದು ಎನ್ಕ್ಲೋಷರ್ ಇಡೋದು ಕಷ್ಟನೇ. ಬಟ್ ವೈಲ್ಡ್ನ ಇಟ್ಟರೆ ಕಷ್ಟ ಆಗುತ್ತೆ. ಇವೆಲ್ಲ ಕ್ಯಾಪ್ಟಿವಿಟಿಯಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮ್ಮ ನಾಯಿ ಥರನೇ, ಅದು ಚಿರತೆ, ಒಂದು ಹುಲಿ, ಅದು ಸುಮಾರು ಜನರೇಷನ್ಸು ಝೂ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಪರವಾಗಿಲ್ಲ, ಇಟ್ಸ್ ಓಕೆ. ಈ ಹಾವುಗಳು ನೀವು ತಗೊಂಡ್ರೆ ಅಷ್ಟು ದೊಡ್ಡ ಹೋಮ್ ರೇಂಜ್ ಇರೋದಿಲ್ಲ. ಕಿಂಗ್ ಕೋಬ್ರಾ 10-15 ಅಡಿ ಬೆಳೆಯೋದು, ನೀವು ಹೇಳ್ದಂಗೆ ರೇಡಿಯೋ ಟೆಲಿಮೀಟರ್ ನಾವೇ ಫಸ್ಟ್ ಮಾಡಿದ್ದು. ಒಂದೊಂದು ಇಂಚು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ನನ್ನ ಒಂದು ರೇಡಿಯೋ ಟೆಲಿಮೀಟರ್ ಪ್ರಾಜೆಕ್ಟಲ್ಲಿ. ಸುಮಾರು 8 ಕಿಲೋಮೀಟರ್ಸ್ವರೆಗೂ ಓಡಾಡಿದೆ. ಆದರೆ ನಾವು ಓವರಾಲ್ ಲೆಕ್ಕ ಮಾಡಿ ನೋಡಿದಾಗ ತನ್ನ ಏನು ಹೋಮ್ ರೇಂಜ್ ಅಂತೀವಲ್ಲ, ಅದು ಬಿಟ್ವೀನ್ 4 to 6 ಸ್ಕ್ವೇರ್ ಕಿಲೋಮೀಟರ್ಸ್. ಆ ಥರ ಇದ್ದಾಗ ನೀವು ಇಷ್ಟು ದೊಡ್ಡ ರೂಮಲ್ಲಿ ಕಿಂಗ್ ಕೋಬ್ರಾ ಬಿಟ್ಬಿಟ್ರೆ ಸರೀಸೃಪಗಳು ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು, ಜೀರ್ಣ ಮಾಡ್ಕೊಳ್ಳೋದು, ಇಷ್ಟೇ ಕೆಲಸ ಮಾಡೋದು. ಅವು ಆ್ಯಕ್ಟಿವ್ ಆಗಿರೋದಿಲ್ಲ. ಬ್ರೀಡಿಂಗ್ ಸೀಸನಲ್ಲಿ ಮಾತ್ರ ಸ್ವಲ್ಪ ಆ್ಯಕ್ಟಿವ್ ಆಗ್ತವೆ. ಆ 1 ತಿಂಗಳು 2 ತಿಂಗಳು ಮಾತ್ರ ಬ್ರೀಡಿಂಗ್ ಮಾಡ್ತವೆ, ಮತ್ತೆ ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು. ಸೊ ಅದರಿಂದ ಗ್ಲಾಸ್ ಎನ್ಕ್ಲೋಜರ್ಲಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಮೊದಲೇ ಹೇಳ್ದಂಗೆ ಟೆಂಪ್ರೇಚರ್, ಹ್ಯೂಮಿಡಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ನೀವು ಹಾವುಗಳ, ಅದರಲ್ಲೂ ಕಿಂಗ್ ಕೋಬ್ರಾದ ಹಿಡನ್ ಬಿಹೇವಿಯರ್ ಬಗ್ಗೆನೇ ಸರ್ವೆ ಮಾಡಿರೋದ್ರಿಂದ, ಸಾಕಷ್ಟು ರಿಸರ್ಚ್ ಮಾಡಿರೋದ್ರಿಂದ ನಾವು ಇದೊಂದು ಕಥೆ ಕೇಳಿದ್ದೀವಿ. ಇದು ನಿಜಾನ ಇಲ್ವಾ ಅಂತ ನಮ್ಗೆ ಹೇಳಿ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಮಗೆ ಮಿಥ್ತಾ ಫ್ಯಾಕ್ಟಾ ಗೊತ್ತಾಗಲ್ಲ. ಒಬ್ಳು ಹುಡುಗಿ ಒಂದು ಹಾವನ್ನ ಸಾಕ್ತಾ ಇದ್ಲು ಮನೆಯಲ್ಲಿ. ಚೆನ್ನಾಗೇ ಇತ್ತು ಅದು ಅವಳ ಜೊತೆ. ಅದು ದಿನೇ ದಿನೇ ಬೆಳೀತಾ ಅವಳು ಪಕ್ಕ ಬಂದು ಮಲ್ಕೊಳ್ಳೋದಕ್ಕೆ ಶುರು ಮಾಡ್ತು. ಆ್ಯಂಡ್ ಶೀ ಫೆಲ್ಟ್ ವೆರಿ ಹ್ಯಾಪಿ, ಹಾವು ನನ್ನ ತುಂಬ ಹಚ್ಕೊಂಡಿದೆ, ನನ್ನ ಪಕ್ಕ ಬಂದು ಮಲ್ಕೋತಾ ಇದೆ ಅಂತ. ಬಟ್ ಆಮೇಲೆ ಅವಳು ಗೊತ್ತಾಗುತ್ತೆ ಹಾವು ಇವಳನ್ನ ತಿನ್ನೋದಕ್ಕೆ ಪ್ರಿಪೇರ್ ಆಗಿ ಅಷ್ಟೇ ಲೆಂತ್ ಬಂದಿದ್ದೀನಾ ಅಂತ ನೋಡೋದಕ್ಕೆ ಇವಳು ಪಕ್ಕ ಬಂದು ಮಲ್ಕೊಳ್ತಿತ್ತು ಅಂತ. ಥ್ಯಾಂಕ್ಫುಲಿ ಅಟ್ ದ ರೈಟ್ ಟೈಮ್ ಅದನ್ನ ಅವಳು ತಿಳ್ಕೊಂಡು ಆ ನಂತರ ಕರ್ಕೊಂಡು ಹೋಗೋದನ್ನ ವೈಲ್ಡ್ಗೆ ಬಿಡ್ತಾರೆ ಅಂತ. ಹ್ಯಾವ್ ಯು ಹರ್ಡ್ ಆಫ್ ದಿ ಸ್ಟೋರಿ? ಆ ಥರ ಸ್ಟೋರೀಸ್ ತುಂಬ ಬರ್ಬೋದು. ಜಸ್ಟ್ ಸ್ಟೋರಿ. ಒಂದು ಲೆಟ್ಸ್ ಕೀಪ್ ಇನ್ ಮೈಂಡ್, ಹ್ಯೂಮನ್ಸ್ ಅಷ್ಟು ಇಷ್ಟೆಲ್ಲ ಕ್ರಿಯೇಟಿವಿಟಿ, ಇಷ್ಟೆಲ್ಲ ಬ್ರೈನ್ ಇಟ್ಕೊಂಡು ಹಾವುಗಳು ಬದುಕಿಲ್ಲ. ಐ ಥಿಂಕ್ ನೀವು ಮೊದಲೇ ಹೇಳ್ದಂಗೆ ಹಾವುಗಳು, ನಾನು ಹೇಳಿದ್ದೀನಿ, ಇಟ್ಸ್ ಅ ವೆರಿ ಸಿಂಪಲ್ ಲೈಫ್ ಫಾರ್ ದೆಮ್. ದೇ ಆರ್ ಎವಲ್ಯೂಷನರಿ, ದೇ ಬಿಲ್ಟ್ ಟು ಈಟ್, ರೆಸ್ಟ್, ಮೇಟ್. ಈಟ್, ರೆಸ್ಟ್ ಆ್ಯಂಡ್ ಮೇಟ್. ಅವರು ಅಂದರೆ ಪ್ರೆಡೇಟರ್ ಇದ್ದರೆ ಅವಾಯ್ಡ್ ಮಾಡಬೇಕು, ಫುಡ್ ಇದ್ದರೆ, ಪ್ರೇ ಇದ್ದರೆ ತಿನ್ನೋದು, ಅಷ್ಟೇ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬೆಳೆದು ಅದು ಪಕ್ಕದಲ್ಲಿ ಮಲಗಿ ನಾನು ತಿನ್ನಬೇಕು ಅಂತ ಯಾವಾಗಲೂ ಪ್ಲ್ಯಾನ್ ಮಾಡೋದಿಲ್ಲ. ಸೊ ಇಟ್ಸ್ ಸಿಂಪಲ್. ಆ ಥರ ಆಕ್ಸಿಡೆಂಟ್ಸ್ ತುಂಬ ಆಗಿದ್ದಾವೆ. ಅದು ನೆಗ್ಲಿಜೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಆರ್ ದ ಪರ್ಸನ್ ಹೂಸ್ ಕೀಪಿಂಗ್ ದೆಮ್. ಮಕ್ಕಳು ಆ ಒಂದು ಸೈಜಲ್ಲಿ ಹೆಬ್ಬಾವುಗಳು 8 ಅಡಿ 10 ಅಡಿ ಹಾಕಿದ್ಮೇಲೆ ಮಕ್ಕಳ ಹತ್ರ ಬಿಡಲೇಬಾರ್ದು. ನಾನು ರೀಸೆಂಟಾಗೂ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ, ಯಾರೋ ಒಬ್ಬ ಚಿಕ್ಕ ಹುಡುಗ ಹಾವು ಹಿಡಿತಾ ಇರೋದು. ಅವ್ರ ತಂದೆನೂ ಅಲ್ಲೇ ಇದ್ರಂತೆ, ಅವರು ಹಿಡಿತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸಂಬಂಧ. ಅದನ್ನು ಆ ಥರ ಒಂದು 8 ಅಡಿಗೆ ಮೇಲೆ ಮಿನಿಮಮ್ 2 ಇರಬೇಕು ಒಂದು ಹಾವು ಹಿಡಿಬೇಕಂದ್ರೆ, ಹೆಬ್ಬಾವು. 10 ಅಡಿ ದಾಟ್ತಂದ್ರೆ 3 ಜನ ಇರಬೇಕು. 12 ಅಡಿ 13 ಅಡಿ ಆದರೆ ಒಂದು 5 ಜನ ಇದ್ದರೆ ಒಳ್ಳೇದು. ಯಾಕಂದರೆ ವೆರಿ ಮಸ್ಕ್ಯುಲರ್, ಯಾರು ನಮ್ಮ ಹೆಬ್ಬಾವು. ಸೊ ನೀವೊಂದು ಮಗುನ ಬಿಟ್ಟು ತಲೆನೇ ಹಿಡಿಯೋಕೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಷ್ಟು ಜನ ನೋಡ್ತಾ ಇರ್ತಾರತ್ತು, ಯಾರು ನಿಮ್ಮ ಸಪೋರ್ಟಿಗೆ ಬರಲ್ಲ. ಯಾಕಂದರೆ ಹೆದರಿಕೆ ಇರುತ್ತೆ. ಆ ಟೈಮಲ್ಲಿ ವಿತಿನ್ ಬೈ ದ ಟೈಮ್ ನೀವು ಯೋಚನೆ ಮಾಡೋ ಅಷ್ಟಿಗೆ ಆ ಮಗು ಒಂದು ಸಾಯುವಂಥ ಪರಿಸ್ಥಿತಿ ಆಗ್ಬೋದು. ಸೊ ಐ ಸಿ ಇಟ್ಸ್ ಅ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಆಫ್ ಅ ಪೇರೆಂಟ್ ಆರ್ ದಿ ಸ್ನೇಕ್, ಸೋ ಕಾಲ್ಡ್ ಸ್ನೇಕ್ ಎಕ್ಸ್ಪರ್ಟ್. ನಾನು ನನ್ನ ಮಗನಿಗೆ ಆ ಥರ ಬಿಡೋದೇ ಇಲ್ಲ. ಅವನು ಹಾವೆಲ್ಲ ಹಿಡಿತಾನೆ. ಇನ್ನೂ ವೆನಮಸ್ ಸ್ನೇಕ್ಸ್ಗೆ ನಾನು ಗ್ರ್ಯಾಜುಯೇಷನ್ ಕೊಟ್ಟೇ ಇಲ್ಲ ಅವನಿಗೆ.
ಸೊ ಯು ಶುಡ್ ಗೋ ವೆರಿ ಸಿಸ್ಟಮ್ಯಾಟಿಕ್ಲಿ ಅವ್ರ ಪವರ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಅದೊಂದು ಮಿತ್ ಅಂತ ಹೇಳ್ಬೋದು, ಮೂಢನಂಬಿಕೆ. ಹಾವುಗಳು ಡೆಫಿನೆಟ್ಲಿ ಆ ಥರ ಯೋಚನೆ ಮಾಡೋದಿಲ್ಲ. ಕರೆಕ್ಟ್. ತುಂಬಾ ಯೋಚನೆ ಮಾಡೋದು, ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಇರೋದು ಪಾಪ ಅದಕ್ಕೆಲ್ಲ ಮನುಷ್ಯರಿಗೆ ಮಾತ್ರ ಇರೋದು, ಯಾವ ಪ್ರಾಣಿಗೂ ಇಲ್ಲ ಆ ಥರ ಕ್ಯಾಲ್ಕುಲೇಷನ್. ಕರೆಕ್ಟ್. ಅಂಡ್ ನೀವು ಹಿಡನ್ ಬಿಹೇವಿಯರ್ಸ್ ಬಗ್ಗೆ ಮತ್ತೆ ಜನರಲ್ ಕಿಂಗ್ ಕೋಬ್ರಾ ಬಿಹೇವಿಯರ್ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡೋದ್ರಿಂದ ನಮ್ಮ ಒಂದಷ್ಟು ಡೌಟ್ಸ್ ನ ಇವತ್ತು ಹೇಳ್ತಾ ಹೋಗ್ತೀನಿ ಸರ್, ಒನ್ ಬೈ ಒನ್. ಹೌ ಇಂಟೆಲಿಜೆಂಟ್ ಇಸ್ ಅ ಕಿಂಗ್ ಕೋಬ್ರಾ? ಕಂಪೇರ್ ಟು ಬೇರೆ ಸ್ನೇಕ್ಸ್, ಬೇರೆ ಹಾವುಗಳಿಗೆ ಕಂಪೇರ್ ಮಾಡಿದಾಗ ಕಿಂಗ್ ಕೋಬ್ರಾ ಇಸ್ ಲಿಟಲ್ ಇಂಟೆಲಿಜೆಂಟ್ ಆರ್ ಸ್ಮಾರ್ಟರ್ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರೂಫ್ ಇಲ್ಲ. ಆದರೆ ಎಲ್ಲ ಸ್ನೇಕ್ ಹರ್ಪಟಾಲಜಿಸ್ಟ್ ನಮ್ಮ ಥರ ಕಾಳಿಂಗ ಸರ್ಪ ಜೊತೆ ಕೆಲಸ ಮಾಡಿದವರು, ನಾಗರಾವ್ ಜೊತೆ ಕೆಲಸ ಮಾಡಿದವರು, ಹೆಬ್ಬಾವುಗಳ ಜೊತೆ ಕೆಲಸ ಮಾಡಿದವ್ರಿಗೆ ಗೊತ್ತಾಗುತ್ತೆ ಯಾರ್ದು ಕ್ಯಾರೆಕ್ಟರ್ ಹೇಗೆ ಅಂತ. ಸೊ ಅದರಲ್ಲಿ ಆ ಲೆಕ್ಕದಲ್ಲಿ ನೋಡಿದಾಗ ದಿಸ್ ಸ್ನೇಕ್ ಹ್ಯಾಸ್ ವೆರಿ ವೆರಿ ಇಂಟೆಲಿಜೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ಫಾರ್ ಎಕ್ಸಾಂಪಲ್ 4,000 ಪ್ರಭೇದಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ. ಕಿಂಗ್ ಕೋಬ್ರಾ ಇಸ್ ದ ಓನ್ಲಿ ಸ್ನೇಕ್ ವಿಚ್ ಬಿಲ್ಡ್ಸ್ ನೆಸ್ಟ್. ಅಂದರೆ ಗೂಡು ಕಟ್ಟುವಂಥ ಒಂದು ಬುದ್ಧಿ, ಗೂಡು ಕಟ್ಟಬೇಕು ಅಂತ ಅನ್ಕೊಂಡಿದ್ದಂದ್ರೆ ಈ ಹಾವು ಮಾತ್ರ. ಯಾಕೆ ಕಟ್ಟಬೇಕು ಗೂಡು? ಈ ಬೇರೆ ಹಾವುಗಳೆಲ್ಲ ಯಾವುದೋ ಒಂದು ಬಿಲ, ಯಾವುದಾದ್ರೂ ಒಂದು ಪರ್ಫೆಕ್ಟ್ ಪ್ಲೇಸ್ ಸಿಕ್ಕಿದ್ರೆ ಮೊಟ್ಟೆ ಹಾಕುತ್ತೆ, ಹೊರಟೋಗುತ್ತೆ. ಪೇರೆಂಟಲ್ ಕೇರು ಇಲ್ಲ. ಕೆಲವು ಹಾವುಗಳು, ಹೆಬ್ಬಾವು, ನಾಗರಾವು, ಈ ನೀರು ಹಾವೆಲ್ಲ ಮೊಟ್ಟೆಗಳ ಜೊತೆ ಸ್ವಲ್ಪ ದಿನ ಇರ್ತವೆ, ಆಮೇಲೆ ಹೊರಟೋಗ್ತವೆ. ಆದರೆ ಕಿಂಗ್ ಕೋಬ್ರಾ ಇಂಟೆಲಿಜೆನ್ಸ್ ಲೆವೆಲ್ ಎಷ್ಟಿದೆ ಅಂದರೆ, ನಾನು ಹೀಗೆ ಬಿಟ್ಟರೆ ಬೇರೆ ಪ್ರಾಣಿ ತಿನ್ಬೋದು, ಇದು ಸರಿಯಾಗಿ ಬೆಳೆದೇ ಆಗ್ಬೋದು, ಇಲ್ಲ ಮೊಟ್ಟೆ ಮರಿ ಆಗದೇ ಇರ್ಬೋದು, ಯಾಕೆ ನಾನು ಗೂಡು ಕಟ್ತೀನಿ, ಒಂದು ನೆಸ್ಟ್ ಚೇಂಬರ್ ಮಾಡ್ತೀನಿ, ಟೆಂಪ್ರೇಚರ್ ಹ್ಯೂಮಿಡಿಟಿ ಎಲ್ಲ ಪರ್ಫೆಕ್ಟಾಗಿ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡಿರೋದೇ ಒಂದು ದೊಡ್ಡ ಲೆವೆಲ್. ಸೊ ದಿಸ್ ಇಸ್ ದ ಓನ್ಲಿ ಸ್ಪೀಷೀಸ್ ವಿಚ್ ಕ್ಯಾನ್ ಬಿಲ್ಡ್ ನೆಸ್ಟ್. ಆ ರೀತಿ ಅದೊಂದು ಎಕ್ಸಾಂಪಲ್. ಇನ್ನೊಂದು ಹೇಳ್ತೀನಿ, ನೀವು ಬನ್ನರ್ಘಟ್ಟ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾವು ನಮ್ಮ ಹಾವು ಅದನ್ನು ನೋಡ್ಕೊಳ್ತಾರಲ್ಲ, ಅವರು ಅದರೊಳಗಡೆ ಇಳಿದಾಗ ಹಿಂಗೆ ನೋಡಿಕೊಂಡು ಆರಾಮಾಗಿರ್ತವೆ, ಅದು ಪಾಟಿಗೆ ಗೊತ್ತಿದೆ ಅಂತ. ನಾನು ಅವಾಗ ರೆಗ್ಯುಲರ್ ಆಗಿ ಬನ್ನರ್ಘಟ್ಟಕ್ಕೆ ಹೋಗ್ತಿದ್ದೆ, ಹಾವುಗಳು ತೊಗೊಂಡೋಗಿ ಅಲ್ಲಿ ಕೊಡ್ತಿದ್ವಿ, ಕ್ಲೀನ್ ಮಾಡ್ತಾ ಇದ್ವಿ ವಿತ್ ಗೌರ್ಮೆಂಟ್ ಸಪೋರ್ಟ್. ನಾನು ಕನ್ಸಲ್ಟೆಂಟ್ ಆದಾಗಲ್ಲ, ನಾನೇನಾದರೂ ಆ ಒಂದು ಪಿಟ್ ಒಳಗಡೆ, ಸ್ನೇಕ್ ಎನ್ಕ್ಲೋಜರ್ ಪಿಟ್ ಒಳಗಡೆ ಇಳಿದ ತಕ್ಷಣ ಅದು ತಲೆ ಎತ್ತಿ ನನ್ನ ನೋಡ್ತಾ ಇತ್ತು. ಸೊ ಏನರ್ಥ ಇದರಲ್ಲಿ? ಯಾರೋ ಒಬ್ರು ಥರ್ಡ್ ಪರ್ಸನ್, ಹೊಸ ಮನುಷ್ಯ ನಮ್ಮ ಪಿಟ್ ಒಳಗಡೆ ಬಂದಿದ್ದಾನೆ ಅಂತ ಅದಕ್ಕೊಂದು ಅರಿವಾಗಿರ್ಬೋದು. ಐ ಡೋಂಟ್ ಥಿಂಕ್ಸ್ ರಸಲ್ ವೈಪರ್ ಅಂದರೆ ಮಂಡಲ ಹಾವು, ಒಂದು ಹೆಬ್ಬಾವು, ಇಲ್ಲ ಕೇರೆ ಹಾವು ತಲೆನೇ ಕೆಡ್ಸ್ಕೊಳ್ಳ, ಯಾರು ಬಂದರೆ ಏನು, ಬಂದಿರೋದ್ರೆ ಏನು. ಬಟ್ ಇಲ್ಲಿ ಈ ಹಾವು ಸ್ವಲ್ಪ ತಲೆ ಎತ್ತು ನನ್ನ ನೋಡ್ತು. ಸೊ ಈ ವಾಸ್ ಕ್ಯೂರಿಯಸ್, ದೇ ವಾಸ್ ಅ ನ್ಯೂ ಪರ್ಸನ್ ಇನ್ ಅವರ್ ಎನ್ಕ್ಲೋಷರ್. ಸೊ ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ಇದ್ದಾವೆ. ಆ ಎಕ್ಸಾಂಪಲ್ಸ್ ಇಟ್ಕೊಂಡು ಹೇಳ್ಬೋದು ಕಿಂಗ್ ಕೋಬ್ರಾ ಇಸ್ ಲಿಟಲ್ ಇಂಟೆಲಿಜೆಂಟ್ ದೆನ್ ಅದರ್ ಸ್ನೇಕ್ಸ್, ಬಟ್ ಸೈಂಟಿಫಿಕಲಿ ನಾಟ್ ಪ್ರೂವ್ಡ್. ಸರ್, ಹುತ್ತಗಳ ಬಗ್ಗೆ ಮಾತಾಡ್ತಾ ಒಂದು ನಂಬಿಕೆ ಏನಂದ್ರೆ, ಒಂದು ಹುತ್ತದವರೆಗೂ ಅದು ಬಂದಿದೆ ಅಂದ್ರೆ ಹಾವಲ್ಲಿರಲ್ಲ ಅಂತ ಒಂದು. ಮತ್ತೊಂದು, ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಅಂತ ನಾವೇ ಒಂದು ಜನರಲಿ ಮಾತಾಡುವಂಥ ಮಾತು. ಸೊ ಈ ಥರ ಅಂದರೆ ಹುತ್ತದ ಬಗ್ಗೆ ನಿಮ್ಮ ಒಪಿನಿಯನ್ ಒಂದು. ಆ್ಯಂಡ್ ಸೆಕೆಂಡ್ಲಿ, ಯಾವುದೋ ಹುತ್ತದಲ್ಲಿ ಯಾವುದೋ ಹಾವು, ಇವಾಗ ಕಟ್ಟರೋ ಒಂದು ದೊಡ್ಡ ಹುತ್ತದಲ್ಲಿ ಒಂದು ಕಿಂಗ್ ಕೋಬ್ರಾ ಬಂದು ವಾಸಿಸೋದಕ್ಕೆ ಸಾಧ್ಯ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್. ಹುತ್ತ ಅನ್ನೋದು ಟರ್ಮೈಟ್ಸ್ ಗೊತ್ತಲ್ಲ, ಅವು ಬಿಲ್ಟ್ ಮಾಡ್ತವೆ. ಅವು ಒಳಗಡೆ ಇದ್ದರೆ ಹಾವು ಇರಲ್ಲ, ಯಾಕಂದರೆ ಒಳಗಡೆ ಇವು ಆ್ಯಕ್ಟಿವ್ ಆಗಿರ್ತವೆ, ಅವ್ರ ಮರಿಗಳು ಬರ್ತಾ ಇರ್ತವೆ, ಮತ್ತು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂತ ಅಲ್ಲಿ ತುಂಬ. ಯಾಕಂದರೆ ಆ್ಯಕ್ಟಿವಿಟಿಗೆ ಇದ್ದಾಗ ಹಾವು ಹೋಗಿ ಮಲಗಲಿಕ್ಕೆ ಆಗಲ್ಲ. ಯಾವಾಗ ಅಬ್ಯಾಂಡನ್ ಅಂದರೆ ಅದು ಬಿಟ್ಟು ಬೇರೆ ಕಡೆ ಹೋದಾಗ ಆ ಹುತ್ತನ ಯೂಸ್ ಮಾಡ್ಕೊಳುತ್ತೆ. ಮತ್ತು ನಾನು ಹೇಳಿದಂಗೆ ಟೆಂಪ್ರೇಚರ್ ಹೊರಗಡೆ 38-40 ಡಿಗ್ರಿ ಇದ್ದರೆ ಒಳಗಡೆ 7 ಡಿಗ್ರಿ ಅಷ್ಟು ಕಡಿಮೆ ಇರ್ತದೆ ಲೆಕ್ಕ ಹಾಕಿ. ಸೊ ಹೊರಗಡೆ 32 ಇತ್ತು ಅಂತ ಇಟ್ಕೊಳ್ಳಿ, ಹುತ್ತ ಒಳಗಡೆ ಡೀಪಲ್ಲಿ ಹೋಗಿ ಹಾವು ಮಲಗಿದ್ರೆ 25 ಡಿಗ್ರಿ ಇರುತ್ತೆ. ಎ ಸಿ ರೂಮ್, ನಾವು ಹೆಂಗೆ ಎ ಸಿ ಶಿಫ್ಟ್ ಮಾಡ್ತೀವೋ ಆ ಥರ ಹುತ್ತ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಷಯ, ಹುತ್ತ ಎಲ್ಲಿ ಕಟ್ಟುತ್ತಂದರೆ ಕೆಳಗಡೆ ನೀರಿನ ಅಂಶ ಇದ್ದರೆ ಮಾತ್ರ. ತುಂಬ ಜನ ಡೆಸ್ಟ್ರಾಯ್ ಮಾಡ್ತಾರೆ. ಒಂದು ಸೈಟ್ ಡೆವಲಪ್ಮೆಂಟ್ ಮಾಡಿದಾಗಲೂ ಇಲ್ಲ ಒಂದು ಪ್ರಾಪರ್ಟಿನ ಡೆವಲಪ್ ಮಾಡಿದಾಗಲೂ ನನ್ನ ಅಡ್ವೈಸ್ ಬಂದು ಹುತ್ತ ಹಾಗೆ ಬಿಟ್ಬಿಡಿ. ಸೆವೆರಲ್ ರೀಸನ್ಸ್. ಒಂದು, ಕೆಳಗಡೆ ನೀರಿನ ಅಂಶ ಇರೋದ್ರಿಂದ ನೀವು ಅದನ್ನು ಡೆಸ್ಟ್ರಾಯ್ ಮಾಡಿದಾಗತ್ತೆ. ಅದೊಂದಿದ್ರೆ ಹಾವುಗಳಿಗೂ ಪ್ಲೇಸ್ನ ನೀವು ಯಾವಾಗ ಅವು ಇರುವಂಥ ಸ್ಥಳ, ಅವು ಇರುವಂಥ ಮನೆನ ನೀವು ಅದನ್ನು ಡೆಸ್ಟ್ರಾಯ್ ಮಾಡ್ತೀರೋ ಆವಾಗಲೇ ನಿಮ್ಮ ಮನೆ ಒಳಗಡೆ ಬರೋದು. ಸೊ ನಾವು ಇದನ್ನೇ ಅಡ್ವೈಸ್ ಮಾಡ್ತೀವಿ. 5 ಎಕರೆ ಪ್ರಾಪರ್ಟಿಯಲ್ಲಿ ನೀವು ಡೆವಲಪ್ ಮಾಡ್ತೀವಿ ಅಂದರೆ ನಾನು ಬೇಡ ಅಂತ ಹೇಳೋದಿಲ್ಲ. 3 ಎಕರೆ ಮಾಡಿ, 4 ಎಕರೆ ಮಾಡಿ, ಆದರೆ 1 ಎಕರೆ ಹಾವುಗಳಿಗೋಸ್ಕರ ಬಿಟ್ಬಿಡಿ. ಫಾರೆಸ್ಟ್ ಆಗಲಿ ಇಲ್ಲ ಒಂದು ಗಾರ್ಡನ್ ಆಗಲಿ, ಆ ಥರ ಮಾಡಿದಾಗ ಹಾವು ಪಾಡಿಗೆ ಅವು ಇರ್ತವೆ, ನಿಮ್ಮ ಪಾಡಿಗೆ ನೀವು ಇರ್ಬೋದು. ಸೊ ಡಿಸ್ಟ್ರಾಕ್ಷನ್. ಸೊ ಹುತ್ತದಲ್ಲಿ ಹಾವುಗಳು ಇರೋದು ಸಹಜನೇ. ನಾನು ಹೇಳಿದಂಗೆ ಟೆಂಪರೇಚರ್ ತುಂಬ ಇಂಪಾರ್ಟೆಂಟ್. ಆದರೆ
ಟರ್ಮೈಟ್ಸ್ ಆಕ್ಟಿವ್ ಇದ್ರೆ ಇರೋದಿಲ್ಲ. ಓಕೆ. ಸೊ ಅವಾಗ ಪೂರ್ವರೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಅನ್ಸೈಂಟಿಫಿಕ್ ಅಂತ ಹೇಳಲಿಕ್ಕೆ ಆಗಲ್ಲ, ಇಟ್ಸ್ ಆಲ್ ಸೈಂಟಿಫಿಕ್. ನಿಜ ನಿಜ. ಕಿಂಗ್ ಕೋಬ್ರಾ ಹುತ್ತದೊಳಗೆ ಹೋಗತ್ತಾ? ಸ್ವಲ್ಪ ಕಷ್ಟ, ಅದು ದಪ್ಪ ಇರೋದ್ರಿಂದ ಅಲ್ಲಿ ಹೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅವು ಮೋಸ್ಟ್ಲಿ ಕಿಂಗ್ ಕೋಬ್ರಾಗಳು ಯಾವುದಾದ್ರೂ ದೊಡ್ಡ ಮರ ಬಿದ್ದಿದ್ರೆ ತುಂಬ ಒಳ್ಳೆ ಸ್ಪಾಟ್ ಇರುತ್ತೆ, ಅಲ್ಲಿ ಮಲಗಿರ್ತವೆ, ಮರದ ಮೇಲೆ ಮಲಗಿರ್ತವೆ, ಮರದ ಮಧ್ಯೆ ಪೊಟ್ರೆ ಅಂತೀವಲ್ಲ ಅದರೊಳಗೆ ಗ್ಯಾಪ್ ಇದ್ರೆ ಮಲಗಿರ್ತವೆ. ಇಲ್ಲ ಅಂದರೆ ಆರಾಮಾಗಿ ಆಚೆನೆ ಮಲಗಿರ್ತವೆ. ಯಾಕಂದ್ರೆ ಅದು ಹೆದರ್ಕೊಳ್ಳೋ ಅಂಥ ಪರಿಸ್ಥಿತಿನೇ ಇಲ್ಲ. ಒಂದು 8 ಅಡಿ 12 ಅಡಿ ಆಗ್ಬಿಟ್ರೆ ಯಾವ ಪ್ರಾಣಿ ಹಕ್ಕಿ ಎಲ್ಲ ತಗೊಂಡು ಹೋಗೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಬರ್ಡ್, ಕರೆಕ್ಟ್, ಸರ್ಪಂಟಿಗೆಲ್ಲ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಅವು ಧೈರ್ಯವಾಗಿ ಆಚೆ ಮಲಗ್ತವೆ. ನಾಗರವ ಹತ್ರ ಮಲಗೋದಿಲ್ಲ, ಕೇರವ ಹತ್ರ ಮಲಗೋದಿಲ್ಲ, ಯಾಕಂದ್ರೆ ಯಾವುದಾದ್ರು ಪಕ್ಷಿ ಬಂದು ಇಟ್ಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ಇವು ಹಂಗೆ ಮಲಗಿರ್ತವೆ. ಓಕೆ ಓಕೆ. ಸರ್, ಇಂದಿರಾನಗರಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ. ಅವಳು ಯಾವ ಮನೇಲಿ ರೆಂಟಲ್ಲಿ ಇದ್ದಾಳೋ ಗ್ರೌಂಡ್ ಫ್ಲೋರಲ್ಲಿ ಅವರು ಒಂದು ಪಾರ್ಟ್ನ ಬಿಟ್ಬಿಟ್ಟಿದ್ದಾರೆ, ಕಟ್ಸಿಲ್ಲ ಅಲ್ಲಿ. ಬಿಕಾಸ್ ಅಲ್ಲಿ ಹುತ್ತ ಇತ್ತಂತೆ ಅವ್ರು ಬರೋದಕ್ಕಿಂತ ಮುಂಚೆ. ದೇ ಡಿಂಟ್ ವಾಂಟ್ ಟು ಡೆಸ್ಟ್ರಾಯ್ ಅದನ್ನ ತೆಗೆದು ನಾವು ಮನೆ ಕಟ್ಟೋದು ಬೇಡ ಅಂತ ಹೇಳಿ ಅದ್ರ ಸುತ್ತಲೂ ಮನೆ ಕಟ್ಕೊಂಡಿದ್ದಾರೆ. ಅಂಡ್ ಇಟ್ ಸೀಮ್ಸ್ ದಟ್ ದೇ ಬಿಲೀವ್ ಅದಾದ್ಮೇಲೆ ಅವ್ರ ಜೀವನ ತುಂಬಾ ಚೆನ್ನಾಗಾಯ್ತು ಅಂತ. ಸ್ವಲ್ಪ ವರ್ಷ ಹಾವು ಬಂದು ಹೋಗಿ ಮಾಡ್ತಿತ್ತಂತೆ, ಆಮೇಲೆ ಇವಾಗ ದೇರ್ ಇಸ್ ನೋ ಸಚ್ ಮೂವ್ಮೆಂಟ್. ಬಟ್ ದೇ ಬಿಲೀವ್ ದಟ್ ಅದರಿಂದ ನಮ್ಮ ಜೀವನ ತುಂಬಾ ಚೆನ್ನಾಗಾಯ್ತು ಅಂತ. ಅಂಡ್ ನಮ್ಮ ಹಿಂದೂ ಸನಾತನ ಧರ್ಮ ಅಂತ ತಗೊಂಡಾಗ ಅದರ ಲಿಂಕ್ ಇದ್ದೇ ಇದೆ. ಒಂದು ಬಿಲೀಫ್ ಏನಂದ್ರೆ, ಈ ಸಮುದ್ರ ಮಂಥನ ಮಾಡಿದಂತಹ ಸಮಯದಲ್ಲಿ ವಾಸುಕಿ ಸರ್ಪ ಏನು ಮಂದಾರ ಪರ್ವತಕ್ಕೆ ಸುತ್ತಿ ದೇವತೆಗಳು ಒಂದ್ ಕಡೆ, ಅಸುರರು ಒಂದ್ ಕಡೆ ಅದನ್ನ ಕಡುಗೋಲಾಗಿಸ್ಕೊಂಡು ಕಡಿತಾರೆ, ಈ ಸಮುದ್ರ ಮಂಥನ ನಡೆಯುತ್ತೆ ಅಂತ ಏನ್ ಹೇಳ್ತಾರೆ. ಅಪ್ಯಾರೆಂಟ್ಲಿ ವಾಸುಕಿ ಸರ್ಪ ಇಸ್ ಕಿಂಗ್ ಕೋಬ್ರಾ ಅಂತ ಕೂಡ ನಂಬಲಾಗುತ್ತೆ. ಕರೆಕ್ಟ್. ಇಂಟ್ರೆಸ್ಟಿಂಗ್. ಅದೇ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಒಂದು ವಿಷಯ ಅಂತ ಹೇಳಿದ್ರೆ ಇದು ನಮ್ಮ ನಂಬಿಕೆ ಇದೆಯಲ್ಲ. ಯಾವುದೇ ಒಂದು ಪ್ರಾಣಿ ತಗೊಳ್ಳಿ ಅದ್ರ ಜೊತೆಗೆ ಇರುತ್ತೆ. ಬಿಕಾಸ್ ದೇ ಆಲ್ ನ್ಯೂ ದ ಇಂಪಾರ್ಟೆನ್ಸ್ ಆಫ್ ದ ವೈಲ್ಡ್ ಲೈಫ್ ಇನ್ ದ ಫಾರೆಸ್ಟ್. ನಮ್ಮಲ್ಲಿ ನೋಡಿ, ನಮ್ಮ ಕಡೆ ನಾಗಬನ ಅಂತಾರೆ, ಏನೋ ಈ ಥರದ್ದೆಲ್ಲ ಬಿಟ್ಟಿದ್ದಾರೆ. ಹಾವುಗಳಿಗೋಸ್ಕರನೇ ಜಾಗ ಬಿಟ್ಟಿದ್ದಾರೆ, ಅದನ್ನು ಸಾಯಿಸೋದಿಲ್ಲ. ನಮ್ಮ ಮಲೆನಾಡಲ್ಲಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಒಂದು ನಾಗರಾವು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರು ಅದಕ್ಕೆ ತಮ್ಮ ಹಿರಿಯರು ಒಬ್ಬರು ತೀರೋದ್ರೆ ಯಾವ ರೀತಿ ಸಂಸ್ಕಾರ ಮಾಡ್ತಾರೋ ಆ ಥರ ಮಾಡ್ತಾರೆ. ಅಷ್ಟು ಹೌದು, ಅಷ್ಟು ದೇವ್ರ ಥರ ಪೂಜೆ ಮಾಡ್ತಾರೆ. ಯಾವ ದೇಶದಲ್ಲೂ ಇಲ್ಲ. ಈ ಫಿಗರ್ಸ್ ಕಾಳಿಂಗ ಅಂತ ಇಡ್ಲಿಕ್ಕೂ ನನಗೆ ಅದೇ ದೊಡ್ಡ ಕಾರಣ. ಯಾವ ಪ್ರಪಂಚದಲ್ಲಿ ಎಲ್ಲೂ ಅಷ್ಟೇ ಕಾಳಿಂಗ ಸರ್ಪಗೆ ಇಷ್ಟು ಮರ್ಯಾದೆ ದೇವ್ರ ಥರ ಪೂಜೆ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಸೊ ದಟ್ ಈಸ್ ಅ ವೆರಿ ವೆರಿ ರೈಟ್ ಫೀಲಿಂಗ್. ಅವ್ರು ಏನಂತಾರೆ, ಮಿತ್ಸ್, ಒಳ್ಳೆ ಮಿತ್ಸ್ ಇದ್ದಾವೆ. ಅಂದರೆ ಮೂಢನಂಬಿಕೆಗಳಲ್ಲಿ ಒಳ್ಳೆ ಮೂಢನಂಬಿಕೆಗಳು ಇದ್ದಾವೆ. ಸೊ ಅದು ನಮ್ಮ ದೇಶದಲ್ಲಿ ಜಾಸ್ತಿ ಇರೋದು. ಆ್ಯಂಡ್ ಆಲ್ಸೋ ಇದು ಮೊಟ್ಟೆಗಳಿಡೋದು ಅಂತ ಬಂದಾಗ 35ರಿಂದ 40 ಮೊಟ್ಟೆಗಳಿಟ್ರು ಎಲ್ಲವೂ ವಿಲ್ ನಾಟ್ ರೀಚ್ ದಟ್ ಕಿಂಗ್ ಕೋಬ್ರಾ ಸ್ಟೇಟ್ ಅಲ್ಲ ಸರ್? ಹೌದು. ನಮ್ಮಲ್ಲಿ ಒಂದು ಅಕ್ಯೂಸೇಷನ್ ಇದೆ ನಮ್ಮ ಮಲೆನಾಡಲ್ಲಿ. ಗೌರಿಶಂಕರ್ ಅವರೆಲ್ಲ ಬಂದಮೇಲೆ ಕಾಳಿಂಗ ಸರ್ಪಗಳು ತುಂಬ ಜಾಸ್ತಿ ಆಗಿದ್ದಾವೆ ಅಂತ. ನನಗೆ ಅದು ತುಂಬ ಸಂತೋಷದ ವಿಷಯನೇ. ಆದರೆ ಅವ್ರಿಗೆ ಹೇಳಬೇಕಂತಿರೋದು, ಇಲ್ಲ, ನಾನು 35ರಿಂದ 40 ಮೊಟ್ಟೆಗಳನ್ನು ಕಾಪಾಡಿ ಅದನ್ನು ಮರಿ ಮಾಡಿಸಿ ನಾನೇನಾದರೂ ಕಾಡಲ್ಲಿ ಬಿಟ್ಟರೆ 1 ಅಥವಾ 2 ಮಾತ್ರ ದೊಡ್ಡದಾಗ್ತವೆ. ಮಿಕ್ಕಿದೆಲ್ಲನೂ ಆಹಾರ ಸರಪಣಿಯಲ್ಲಿ. ಅಂದರೆ ಒಂದು ಮುಂಗುಸಿ ತಿನ್ಬೋದು, ಇಲ್ಲ ಒಂದು ಉಡ ತಿನ್ಬೋದು, ಪಕ್ಷಿ ತಿನ್ಬೋದು. ಯಾಕೆ, ಹೋದ ವರ್ಷ ಹುಟ್ಟಿದ್ದು ಕಾಳಿಂಗ ಸರ್ಪ ಈ ವರ್ಷ ಡಬಲ್ ಸೈಜ್ ಆಗಿರುತ್ತೆ. ಈ ವರ್ಷದ ಮರಿ ಹೋದ ವರ್ಷದ ಮರಿಗೆ ಆಹಾರ ಆಗ್ತದೆ. ಮತ್ತು ಕಟ್ಟಾವು ಅಂತಿದೆ, ಅದನ್ನು ತಿನ್ನುತ್ತೆ ಕಾಳಿಂಗ ಸರ್ಪ. ಇಷ್ಟೂರ ಎಲ್ಲರಲ್ಲಿ ಏನೋ ಎಸ್ಕೇಪ್ ಆಗಿ ಬದುಕಿ 8 ಅಡಿ 9 ಅಡಿವರೆಗೂ ಬದುಕಿದ್ರೆ ಸರ್ವೈವ್ ಆದಂಗೆ. ಆದರೆ ಕೀಪ್ ಇನ್ ಮೈಂಡ್, 8 ಅಡಿ ಹಾವನ್ನ 12 ಅಡಿ ಹಾವು ತಿನ್ಬೋದು. ಸೊ 8 ಅಡಿ 10 ಅಡಿ 12 ಅಡಿ ಆದ್ರೂ ಅವಾಗ ಇನ್ನೂ ಭಯನೇ ಇರ್ತವೆ. ಸೊ ನಾನು 45-40 ಮೊಟ್ಟೆಗಳನ್ನು ಮರಿ ಮಾಡಿ ಬಿಟ್ಟರು ಎಲ್ಲ ದೊಡ್ಡದಾಗಿರಲ್ಲ. ಸೊ ನಾವು ಬ್ಯಾಲೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್. ಸೊ ಈ ನರಭಕ್ಷಕರು ಅಂತ ಏನು ಒಂದು ಟರ್ಮ್ ಕೇಳಿದೀವಿ, ಮನುಷ್ಯರನ್ನೇ ತಿನ್ನುವಂತಹ ಮನುಷ್ಯರು ಅಂತ. ಆ ಥರ ಹಾವು ತಿನ್ನೋದು ಒಂದು ಕಡೆ, ಬಟ್ ಒಂದು ಕಾಳಿಂಗ ಸರ್ಪನೇ ತಿನ್ನಬಹುದು ಅನ್ನೋದೇ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಒಂದು. ಬಟ್ ಈ 35ರಿಂದ 40 ಸರ್ಪಗಳನ್ನ ನೀವು ಒಂದು ಕಡೆ ಬಿಡ್ತೀರಾ ಅಂತ ಇಟ್ಕೊಳ್ಳೋಣ, ಅದ್ರ ಸಿಬ್ಲಿಂಗ್ಸ್ನ ಅದೇ ತಿನ್ನುತ್ತೆ. ಒಂದು ವೇಳೆ ನಮ್ಮಲ್ಲಿ ನೋಡಿ, ಮಕ್ಕಳಲ್ಲೂ ಅಷ್ಟೇ, ದೊಡ್ಡ ಮಗ ಸ್ವಲ್ಪ ವೀಕ್ ಆಗಿ ನಾಜೂಕಾಗಿರ್ತಾನೆ, 2ನೇ ಮಗ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ನೋಡಿದ್ರ ನಮ್ಮಲ್ಲಿ ಅಷ್ಟೇ, ನಮ್ಮ ಅಣ್ಣ ನನಗಿಂತ ಒಂದು 2 ಇಂಚು ಕುಳ್ಳನೇ ಇದ್ದಾನೆ. ಆ ಥರ ತುಂಬ ಫ್ಯಾಮಿಲೀಸಲ್ಲಿ ವ್ಯತ್ಯಾಸ ಇರುತ್ತೆ. ಆ ಥರ 40 ಮೊಟ್ಟೆಗಳಲ್ಲಿ 1 ಮೊಟ್ಟೆ ಇಲ್ಲ 2 ದೊಡ್ಡದಾಗಿ ಬೆಳೆದಿರುತ್ತೆ, ಒಂದು 60 ಸೆಂಟಿಮೀಟರ್ವರೆಗೂ ಬೆಳೆಯುವುದು. ಅದರಲ್ಲಿ ವೀಕ್ ಆಗಿರೋದು 30, 35, 40 ಸೆಂಟಿಮೀಟರ್ ಇದ್ದಾಗ ಈ 50, 60 ಸೆಂಟಿಮೀಟರ್ ಇರೋದು ತಿನ್ಬಿಡುತ್ತೆ. ಚಾನ್ಸಸ್. ಅದಕ್ಕೆ ಮರಿ ಆಗಿದ ತಕ್ಷಣ ಎಲ್ಲ ಹೊರಟೋಗ್ತವೆ. ದೇ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್. ತಾಯಿನ ಪ್ರೊಟೆಕ್ಷನ್ ಇಲ್ಲ. ಹುಲಿ, ಚಿರತೆ ಎಲ್ಲ
2 ವರ್ಷವರೆಗೂ ಮರಿಗಳಿಗೆ ಹಂಟಿಂಗ್ ಅಂದರೆ ಬೇಟೆಯಾಡೋದು ಕಲ್ತ್ಕೊಟ್ಟು ಅದಕ್ಕೆಲ್ಲ ಹೆಂಗೆ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಎಲ್ಲ ವಿಷಯಗಳು ಹೇಳ್ಕೊಡ್ತಾರೆ. ಮನುಷ್ಯರಂತೂ ಬಿಡಿ, 30 ವಯಸ್ಸು 40 ವಯಸ್ಸಾದ್ರೂ ಮದುವೆ ಮಾಡಿಸಿ ಅವ್ರ ಮಕ್ಕಳನ್ನು ನಾವು ಸಾಕ್ಕೊಂಡು ನಮ್ಮ ಮನೇಲೇ ಇಟ್ಕೊಂಡು ಅವ್ರನ್ನ ಹೊರಗಡೆ ಬಿಡೋದೇ ಇಲ್ಲ. ಆ ಥರ ಕಾಳಿಂಗ ಸರ್ಪಗಳು ಮುಖ್ಯವಾಗಿ ಸರೀಸೃಪಗಳು ಆ ಥರ ಇಲ್ಲ. ಮರಿ ಆಗಿದ ತಕ್ಷಣ ದೇರ್ ಆನ್ ದರ್ ಓನ್, ದೇ ಹ್ಯಾವ್ ಟು ಡಿಪೆಂಡ್ ಆನ್ ದರ್ ಓನ್, ನೋ ಬಡಿ ವಿಲ್ ಟೀಚ್ ಯು. ಅಲ್ಲ, ದಿಸ್ ಇಟ್ ಸೆಲ್ಫ್ ಶೋಸ್ ಹೌ ಇಂಟೆಲಿಜೆಂಟ್ ದೇ ಆರ್. ವೆರಿ ಇಂಟೆಲಿಜೆಂಟ್. ಹೌದು, ಹುಟ್ಟಿದ ತಕ್ಷಣದಿಂದ ಅದು ಸ್ವತಂತ್ರವಾಗಿ ಸಾಫ್ಟ್ವೇರ್ ಆ ಥರ ಆಗ್ಬಿಟ್ಟಿರ್ತದೆ. ಮರಿ ಆಗಿದ ತಕ್ಷಣ ಆಚೆ ಹೋಗ್ಬೇಕು. ಸೊ ಇಟ್ಸ್ ಇನ್ ಬಿಲ್ಟ್. ಅದೇ ನೀವು ಹೇಳ್ದಂಗೆ ಅವ್ರನ್ನ ತಿನ್ನಬೇಕು, ಅವ್ರನ್ನ ಕಚ್ಚಬೇಕು, ಅವ್ರನ್ನ ಇದು ಮಾಡಬೇಕು, 12 ವರ್ಷ ಆದಮೇಲೆ ಸೇಡು ತೀರ್ಸ್ಕೋಬೇಕು, ಅದೆಲ್ಲ ಏನೂ ಇಲ್ಲ ಪಾಪ ಅವ್ರಿಗೆ. ಇರೋದು 3 ವಿಷಯ: ಫೀಡಿಂಗ್, ರೆಸ್ಟಿಂಗ್, ಮೇಟಿಂಗ್. ಓಕೆ. ಬಟ್ ವಿಷ ಯಾವ ವಯಸ್ಸಿಂದ ಉತ್ಪತ್ತಿ ಆಗುತ್ತೆ? ಹುಟ್ಟಿದ ತಕ್ಷಣ, ಮರಿ ಆಚೆ ಬಂದಿದ ತಕ್ಷಣ ವಿಷ ಇರುವ ಹಾವುಗಳು ಯಾವುದೇ ಆಗಲಿ, ನಾಗರವಾಗ್ಬೋದು, ಕಟ್ಟಾವಾಗ್ಬೋದು, ಕಾಳಿಂಗ ಆಗ್ಬೋದು, ಆಚೆ ಬಂದಿದ ತಕ್ಷಣ ವಿಷ ಇರುತ್ತೆ. ಯಾಕಂದರೆ ಕೀಪ್ ಇನ್ ಮೈಂಡ್, ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಕರೆಕ್ಟ್. ಹುಲಿ ಚಿರತೆಗೆ ಅಂದರೆ ಅವ್ರ ತಾಯಿ ಬಂದು ಪ್ರೊಟೆಕ್ಟ್ ಮಾಡ್ತಾರೆ, ಇದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಯಾವುದಾದ್ರೂ ಒಂದು ಪ್ರಾಣಿ ಬಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕಂದ್ರೆ ಅದಕ್ಕೆ ವಿಷ ಬೇಕು. ಮತ್ತು ಫೀಡಿಂಗು ತುಂಬ ಇಂಪಾರ್ಟೆಂಟ್. ಯಾವುದೋ ಒಂದು ಪ್ರಾಣಿನ ಕಚ್ಚಿ ವಿಷ ಬಿಟ್ಟು ಸಾಯಿಸಿ ಅದನ್ನು ತಿನ್ನಬೇಕಂದ್ರೆ ಅದಕ್ಕೆ ಸೆಲ್ಫ್ ಬೇಕಾಗತ್ತೆ. ಸೊ ನೀವು ಈ ಕ್ಯಾಪ್ಟಿವಲ್ಲೂ ಕಾಳಿಂಗ ಸರ್ಪನ ನೋಡ್ಕೊಂಡಿರೋದ್ರಿಂದ ಅವುಗಳು ಹಸಿವು ಮತ್ತೆ ಬಾಯಾರಿಕೆನ ಹೇಗೆ ತೋರಿಸುತ್ತವೆ ವಿತ್ ಇಟ್ಸ್ ಬಿಹೇವಿಯರ್? ತೋರಿಸೋದಿಲ್ಲ, ಓಡಾಡ್ತಾ ಇರ್ತವೆ. ಹೊಟ್ಟೆ ಹಸಿವಿದ್ದಾಗ ಇಲ್ಲ ಟೆಂಪರೇಚರ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ದೇ ಸ್ಟಾರ್ಟ್ ಮೂವಿಂಗ್ ಅರೌಂಡ್. ಇಲ್ಲ ಅಂದ್ರೆ ಆರಾಮಾಗಿ ಒಂದು ಕಡೆ ಮಲಗಿರ್ತವೆ. ಸೊ ಅದರಲ್ಲಿ ದಿಸ್ ಇಸ್ ವಾಟ್ ವಿ ಸ್ಟಡಿ ದೆಮ್ ಇನ್ ಅಂಡ್ ಔಟ್. ನಮ್ಮ ಹತ್ರ 18 ಕಿಂಗ್ ಕೋಬ್ರಾ ಇದ್ವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಕ್ಯಾರೆಕ್ಟರ್ ಇದೆ. ಸೊ ನಾನು ಇಂಡಿವಿಜುವಲ್ ಆಗಿ ಅವ್ರ ಕ್ಯಾರೆಕ್ಟರ್ನ ನಾನು ಅರ್ಥ ಮಾಡ್ಕೊಂಡು ಅದಕ್ಕೆ ಟ್ರೀಟ್ ಮಾಡಬೇಕಾಗತ್ತೆ. ಒಂದು ತುಂಬ ಫಾಸ್ಟಾಗಿ ಬರುತ್ತೆ, ಒಂದು ಸಮಾಧಾನದಿಂದ ಇರುತ್ತೆ. ಸೊ ಫಾಸ್ಟಾಗಿ ಬರೋರಿಗೆ ಡಿಫ್ರೆಂಟಾಗಿ ಫೀಡ್ ಮಾಡಬೇಕಾಗತ್ತೆ, ಸ್ಲೋ ಬರೋರಿಗೆ ಡಿಫ್ರೆಂಟ್ ಫೀಡ್ ಮಾಡಬೇಕಾಗತ್ತೆ. ಸೊ ದ ವೆರಿ ವೆರಿ ಏನೋ ಕ್ಯಾರೆಕ್ಟರ್ಸ್ ಇದಾವೆ ಅವುಗೂ ನಮ್ಮ ಥರನೇ. 4 ಜನರಲ್ಲಿ ನಾವು ಹೇಗಿರ್ತೀವೋ ಅದಕ್ಕೂ ಅದೇ ಥರನೇ. ಓಕೆ ಸರ್, ಒಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ವಿತ್ ಕಿಂಗ್ ಕೋಬ್ರಾ, ಅದು ಕ್ಯಾಪ್ಟಿವಲ್ ಇರಲಿ ಅಥವಾ ವೈಲ್ಡಲ್ಲಿ ಇರಲಿ, ಪೋಸ್ಟ್ ವಿಚ್ ನಿಮಗೆ ಎಷ್ಟು ಚೆನ್ನಾಗಿತ್ತು, ಮತ್ತೆ ನನಗೇ ಬೇಕಂದ್ರೂ ಈ ಥರದ ಸಿಚುವೇಶನ್ನು ಮೆಮೊರಿ ಕ್ರಿಯೇಟ್ ಆಗುತ್ತೋ ಇಲ್ವೋ ಅಂತ ನಿಮಗೆ ಅನ್ನಿಸ್ತಂಥದ್ದು? ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಆ ಮೇಲ್ ಕಾಂಬ್ಯಾಕ್ಟ್ 2 ಜಗಳ ಮಾಡ್ತಾವಲ್ಲ ಗಂಡುಗೋಸ್ಕರ, ಅದು ನೋಡಿದಾಗ ನನಗೆ ತುಂಬ ಸಂತೋಷ ಆಗಿದೆ. 2 ಅನ್ಕೊಂಡ್ರೆ 2 ಕಚ್ಚಿಸ್ಕೋಬೋದು, ಒಂದೊಂದು ಕಚ್ಚಿದ್ರೆ 2 ಸತ್ತೋಗ್ತವೆ. ಅಷ್ಟು ಕೆಪಾಸಿಟಿ ಇರೋ. ಬಟ್ ಒಂದು ಕಿಂಗ್ ಕೋಬ್ರಾ ಇನ್ನೊಂದು ಕೋಬ್ರಾನ ಕಚ್ಚಿದ್ರೆ ಸತ್ತು ಹೋಗುತ್ತೆ? ಸಾಯಲ್ಲ, ಸಾಯಬಾರ್ದು. ಬಟ್ 2 ಕಚ್ಚಿತಂದ್ರೆ 2 ವಿಷ ಬಿಟ್ಟರೆ 2 ಸತ್ತೋಗ್ತವೆ. 2 ಗಂಡು ಸತ್ತೋದ್ರೆ ಮತ್ತೆ ಗಂಡು ಜೊತೆ ಹೆಣ್ಣು ಜೊತೆ ಮೇಟಿಂಗ್ ಮಾಡೋದು ಹೇಗೆ? ಆ ರೂಲ್ಸ್ ಫಾಲೋ ಮಾಡ್ತಾರೆ ನೋಡಿ. ಆ ವಿಷ ಇದ್ದು ಏನೇ ಹೇಳ್ತಲ್ಲ, ಪವರ್ ಇದ್ರೂ ಅದನ್ನು ಯೂಸ್ ಮಾಡಲ್ಲ ಅವರು. ದೇ ಕ್ಯಾನ್ ಕಿಲ್ ಈಚ್ ಅದರ್. ಬಟ್ ಇಂಟೆನ್ಷನ್ ಹಿಯರ್ ಇಸ್ ನಾಟ್ ಟು ಕಿಲ್, ಇಂಟೆನ್ಷನ್ ಹಿಯರ್ ಇಸ್ ಟು ಸೆಟಲ್ ದ ಪ್ರಾಬ್ಲಮ್. ಸೊ ಆ 2ರಲ್ಲಿ ಆ ಜಗಳ ಆಡ್ತಿರೋ 2 ಮೇಲಲ್ಲಿ ಗೆದ್ದ ಸರ್ಪ ಈ ಹೆಣ್ಣಿನ ಜೊತೆ ಸೇರುತ್ತೆ. ಸೋತವರು ಡೀಸೆಂಟ್ ಆಗಿ ಹೊರಟೋಗ್ತಾರೆ. ಹೌದಾ ಸರ್? ನಮ್ಮ ಥರ ಈ ರೌಡಿಸಮ್ ಆಗಲಿ, ಇಲ್ಲ ನಮ್ಮ MLA ಮಕ್ಕಳು, ಏನೋ ನಮ್ಮ ಸಾಫ್ಟ್ವೇರ್ ಮಕ್ಕಳು, ಮತ್ತು ಏನದು ಡೌರಿ ಸಿಸ್ಟಮು ಏನೂ ವರ್ಕ್ ಆಗಲ್ಲ ಅಲ್ಲಿ. ಗೊತ್ತಿರೋರು ಗೊತ್ತಿಲ್ದಿರೋರು ಏನೂ ವರ್ಕ್ ಆಗಲ್ಲ. ಫಿಟ್ಟೆಸ್ಟ್ ವಿಲ್ ಗೆಟ್ ಟು ಮೇಟ್ ವಿತ್ ದ ಫೀಮೇಲ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹೆಣ್ಣು ಹಾವು ಬಿಲದಲ್ಲಿ ಮಲಗಿರ್ತದೆ. ಇವರಿಬ್ಬರು ಜಗಳ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಸೋತೋಗಿರೋರು ಹೊರಟೋಗ್ತಾರೆ, ಗೆದ್ದವರು ಬಂದು ಮೇಟಿಂಗ್ ಮಾಡ್ತಾರೆ. ಸೋತವ್ರ ಕೋಪದಲ್ಲಿ ಕಚ್ಚೋದು ಏನೂ ಇಲ್ಲ, ಹೋಗ್ತಾರೆ, ಹೊರಟೋಗ್ತಾರೆ. ಮತ್ತೆ ನಾಳೆ ಬರ್ಬೋದು, ಮತ್ತೆ ಈ ಕ್ಯಾನ್ ಟ್ರೈ ಟುಮಾರೋ. ಎವ್ರಿ ಡೇ ನಾನು ಆ ಥರ 9-10 ದಿನ 30 ದಿನ ಎಲ್ಲ ನಾನು ಅದ್ರ ಜೊತೆನೇ ಕಾಲ ಕಳೆದಿದ್ದೀನಿ. ಲೈಕ್ ಟೆಂಟ್ ಹಾಕ್ಕೊಂಡು ಅಲ್ಲೇ ಮಲಗಿಬಿಟ್ಟಿದ್ದೀನಿ. ಓಕೆ, ಇದನ್ನ ನಮಗೆ ವೀಕ್ಷಕರಿಗೆ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಹೌ ಡಸ್ ದಿಸ್ ಹ್ಯಾಪನ್ ಅಂದರೆ, ಟಿಪಿಕಲಿ ಒಂದು ಫಿಲ್ಮಿ ಸ್ಟೈಲಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ 2 ಗಂಡು ಹಾವುಗಳು ಒಂದು ಹೆಣ್ಣನ್ನು ನೋಡಿ ನಾನು ಮೇಟ್ ಮಾಡಬೇಕು ಅಂತ ಐ ಥಿಂಕ್ ಅವ್ರದ್ದೇ ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ? ಪ್ಲಸ್ ತುಂಬ ನಮ್ಮ ಲೋಕಲ್ ಚಾನೆಲ್ಸಲ್ಲಿ ಕೆಲವು ಟೈಮಲ್ಲಿ ತಪ್ಪು ವಿಷಯಗಳು ತೋರಿಸ್ತಾರೆ. ಈ 2 ಈ ಥರ ಗಂಡು ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಥರ ಜಗಳ ಮಾಡ್ತಾ ಇರ್ತಾವಲ್ಲ, ಅದು ಮೇಲ್ ಕಾಂಬ್ಯಾಕ್ಟ್ ಅಂದರೆ ಕುಸ್ತಿ ನಡೀತಾ ಇರೋದು. ಇಟ್ಸ್ ಅ ರೆಸ್ಲಿಂಗ್ ಮ್ಯಾಚ್, ಲೈಕ್ ಕುಸ್ತಿ ಥರ. ಕಚ್ಚೋದಿಲ್ಲ, 2 ಜಗಳ ಮಾಡ್ತವೆ. ಯಾರಿಗೆ ಸ್ಟ್ಯಾಮಿನಾ ಜಾಸ್ತಿ ಇದೆಯೋ ಅವರು ಉಳ್ಕೊಳ್ತಾರೆ, ಸೋತೋದವರು ಹೊರಟೋಗ್ತಾರೆ. ಆಮೇಲೆ ಗೆದ್ದ ಕಾಳಿಂಗ ಅಂದರೆ ಗಂಡು ಹೋಗಿ ಹೆಣ್ಣಿನ ಜೊತೆ, ಅದು ಬರೋದಲ್ಲಿ ಇರ್ಬೋದು, ಒಂದು ಬುಷಲ್ಲಿರುತ್ತೆ. ಅದಕ್ಕೆ ಮೇಟಿಂಗ್ ಯಾರು ನೋಡಿರಲ್ಲ ಜಾಸ್ತಿ. ಸೊ ನಮ್ಮ ಲೋಕಲ್ ಚಾನಲ್ಸಲ್ಲಿ ಕೆಲವು MT ಸೈಟಲ್ಲಿ 2 ಕೇರೆ ಹಾವು ಏನಾದರೂ ಮಾಡ್ತಿದ್ರೆ ಮೇಟಿಂಗ್ ನಡೀತಾ ಇದೆ ಅಂತ ಹೇಳ್ತಾರೆ. ಅದು ಮೇಟಿಂಗ್ ಅಲ್ವೇ ಅಲ್ಲ, ಅದು ಮೇಲ್ ಕಾಂಬ್ಯಾಕ್ಟ್. 2 ಜಗಳ ಮಾಡ್ತಾ ಇರೋದು. ಮೇಟಿಂಗ್ ಬಂದು ಕ್ವೈಟಾಗಿ ನಡೀತಾ ಇರುತ್ತೆ. ಯಾರು ಶೂಟೇ ಮಾಡಿಲ್ಲ ನಮ್ಮಂಥವ್ರು ಬಿಟ್ಟರೆ. ಸೊ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ, ನೋಬಡಿ ವುಡ್ ಕೇರ್. ಸೊ ತುಂಬ ವ್ಯತ್ಯಾಸ ಇದೆ. ನೀವು ಹೇಳ್ದಂಗೆ
ಗಂಡು ಹೆಣ್ಣು ಕಂಡುಹಿಡಿಯೋದು ಅದರದ್ದು ನಾಲಿಗೆ ಆಚೆ ಬರುತ್ತೆ ನೋಡಿ, ಟಂಗಿಂಗ್. ಆಚೆ ಬಂದಾಗ ಕೆಮಿಕಲ್ ಸೆನ್ಸಸ್ ಕಲೆಕ್ಟ್ ಮಾಡುತ್ತೆ ವಾತಾವರಣದಲ್ಲಿ, ಅಂದರೆ ನಮ್ಮ ಒಂದು ಸರೌಂಡಿಂಗಲ್ಲಿ. ಈ ಕಡೆ ಆಹಾರ ಇದೆಯಾ, ಟೆಂಪ್ರೇಚರ್ ಇದೆಯಾ, ನೀರಿದೆಯಾ, ಬೆಳಕಿದೆಯಾ, ಎಲ್ಲ ಕಮ್ಯುನಿಕೇಷನ್ ನಾಲಿಗೆಯಲ್ಲೇ ಆಗುತ್ತೆ. ಒಂದು ಗಂಡು ಒಂದು ಹೆಣ್ಣು ಅಂತಲೂ ನಾಲಿಗೆಯಲ್ಲೇ ಡಿಸೈಡ್ ಮಾಡುತ್ತೆ. ಒಂದು ಆಹಾರ ಒಂದು ಹೆಣ್ಣು ಅಂತಲೂ ಕಂಡು, ಯಾಕಂದರೆ ನೀವು ಹೇಳ್ದಂಗೆ ಕಿಂಗ್ ಕೋಬ್ರಾಸ್ ಆರ್ ಕ್ಯಾನಬಲಿಸ್ಟಿಕ್, ಇನ್ನೊಂದು ಕಿಂಗ್ ಕೋಬ್ರಾ ತಿನ್ನುವಂಥ ಒಂದು ಪರಿಸ್ಥಿತಿ. ಸೊ ಇದು ಹೆಣ್ಣು, ಇದ್ರ ಜೊತೆಗೆ ನಾನು ಮೇಟಿಂಗ್ ಮಾಡಬೇಕು, ಇದನ್ನು ಆಹಾರವಾಗಿ ತಗೊಳ್ಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿವರೆಗೂ ಯೋಚನೆ ಒಂದು ಚಿಕ್ಕ ತಪ್ಪಾದ್ರೂ ಗಂಡು ಹೆಣ್ಣನ್ನ ತಿನ್ಬಿಡುತ್ತೆ. ಆ ಥರದ್ದು ನಾವು ಮಾಡಿದ್ದೀವಿ ನಮ್ಮ ಒಂದು ರೇಡಿಯೋ ಟೆಲಿಮೆಟ್ರಿಯಲ್ಲಿ. ನಾನು 2008ರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಓಕೆ. ಆಲ್ಸೋ ಈ ಹಾವುಗಳ ಮೆಮೊರಿ ಬಗ್ಗೆ ಮಾತಾಡೋಣ. ಬಿಕಾಸ್ ಇವಾಗ ನೀವೇನು ಹೇಳಿದ್ರಿ, ಮೇಟಿಂಗ್ ನೋಡಬಾರ್ದು ಅನ್ನೋ ಒಂದು ನಂಬಿಕೆ ಇದೆ. ನೋಡಿದ್ರೆ ಅದು ನಾವು ನೋಡ್ತಿರೋದನ್ನು ನೋಡಿದ್ರೆ ಮೈಂಡಲ್ಲಿ ಇಟ್ಕೊಳ್ಳುತ್ತೆ ಅನ್ನೋದು ಒಂದು. ಜೊತೆಗೆ ನಾವೆಲ್ಲ ಕೇಳೇ ಇದ್ದೀವಿ ಹಾವಿನ ದ್ವೇಷ 12 ವರ್ಷ ಅಂತ. ಅದಕ್ಕೆ ಐ ಥಿಂಕ್ ಸುಮಾರು ಪಾರ್ಟ್ಸ್ ಆಫ್ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ನಾನು ಹೇಳೋದು, ಹಾವು ಬೈ ಚಾನ್ಸ್ ಆಗಿ ಸತ್ತೋದ್ರು ಇವರೇ ಹೊಡೆದು ಸಾಯಿಸಿದ್ರು ಅದನ್ನು ಸುಟ್ಟಾಕ್ಬಿಡ್ತಾರೆ. ಯಾಕಂದರೆ ದೇ ಬಿಲೀವ್ ಹಾವು ನಮ್ಮನ್ನು ಏನು ನೋಡಿರುತ್ತೆ ಅದ್ರ ಕಣ್ಣುಗಳಲ್ಲಿ ನಮ್ಮ ಮೆಮೊರಿ ಇದ್ದೇ ಇರುತ್ತೆ. ಆ್ಯಂಡ್ ಫಾರ್ ದ ನೆಕ್ಸ್ಟ್ 12 years ಯಾವಾಗ ಬೇಕಾದರೂ ಅದು ನಮ್ಮನ್ನು ಬಂದು ಅಟ್ಯಾಕ್ ಮಾಡಬಹುದು ಅಂತ. ವಾಟ್ ಆರ್ ಯೋರ್ ಥಾಟ್ಸ್ ಆನ್ ದಟ್? ದಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ವೆರಿ ಗುಡ್. ಅಂದರೆ ಅದು ಪಾಸಿಟಿವ್ ಮಿತ್ ಅಂತ ಹೇಳ್ತೀನಿ ನಾನು. ಪಾಸಿಟಿವ್ ಅಂದರೆ ಆ ಮೂಢನಂಬಿಕೆ ಬಂದು ಒಳ್ಳೆಯ ಮೂಢನಂಬಿಕೆ. ಅದು ಮೂಢನಂಬಿಕೆ ಅಂತ ಹೇಳೋದೇ ಒಂದು ಇದಾಗುತ್ತೆ, ಬಟ್ ಇಟ್ಸ್ ಅ ಗುಡ್ ಥಿಂಗ್. ಅಂದರೆ ನಮ್ಮ ಪೂರ್ವರು, ನಮ್ಮ ಇಂದಿನ ಜನ ಕರೆಕ್ಟಾಗಿ ಹೇಳಿದ್ದಾರೆ. ಅವು ಮೇಟಿಂಗ್ ಮಾಡ್ತಾ ಇದ್ದಾಗ ಅದನ್ನ ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಒಂದು ಹಾವು ಇದ್ದಾಗ ನೀವು ಹತ್ರ ನಾವನ್ನೆಲ್ಲ 30 ಅಡಿ 40 ಅಡಿ ದೂರದಲ್ಲಿ ಲಾಂಗ್ ಲೆನ್ಸ್ ಹಾಕ್ಕೊಂಡು ಕೂತಿರ್ತೀವಿ, ಬೈನಾಕ್ಸ್ ಇಟ್ಕೊಂಡು ನಾವು ಕ್ಯಾಮೋಫ್ಲೇಜ್ ಮಾಡ್ಕೊಂಡು ಹತ್ರ, ಯಾಕಂದರೆ ಡೇಟಾ ಕಲೆಕ್ಟ್ ಮಾಡಬೇಕು. ತುಂಬ ಹತ್ರ ಇದ್ದರೆ ಓಡೋಗುತ್ತೆ. ನೀವು ಡಿಸ್ಟರ್ಬ್ ಮಾಡಬಾರ್ದು. ಅದನ್ನು ಹೇಳಲಿಕ್ಕೆ ಈ ಥರ ಹೇಳಿದ್ದಾರೆ ನಮ್ಮ ಜನ. ಸೈಂಟಿಫಿಕ್ಕಾಗಿ ಹೇಳಬೇಕಂದ್ರೆ ವಿ ಶುಡಂಟ್ ಡಿಸ್ಟರ್ಬ್. ಬಟ್ ನಿಮಗೆ ಸೇಡ್ ತೀರಿಸ್ಕೊಳ್ಳುತ್ತೆ, ನೀವು ಅದನ್ನು ಡಿಸ್ಟರ್ಬ್ ಮಾಡೋದು ಅನ್ನೋದು ಒಳ್ಳೆಯದೇ ಅಲ್ವಾ? ದೇ ಆರ್ ಮೇಟಿಂಗ್. ಇಫ್ ಯು ಡಿಸ್ಟರ್ಬ್, ಮತ್ತು ವರ್ಷಕ್ಕೆ ಒಂದು ಸಲ ಮೇಟಿಂಗ್ ನಡೆಯೋದು. ಅದೃಷ್ಟ ಇದ್ದರೆ ಒಂದು ಹೆಣ್ಣು ಒಂದು ಗಂಡು ಕಾಳಿಂಗ ಸೇರ್ಬೋದು. ಅದೃಷ್ಟ ಇಲ್ಲಾಂದರೆ ಆ ವರ್ಷ ಬ್ರೀಡಿಂಗೇ ಆಗೋದಿಲ್ಲ. ಸೊ ಆ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಆಗುವಂಥ ಸಿಚುವೇಶನ್ ನೀವು ಹೋಗಿ ಅದಕ್ಕೆ ಕಲ್ಲು ಹಾಕೋದು ಏನೋ ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೆ ಮಾಡಬಾರ್ದಂತ ನಮ್ಮ ಪೂರ್ವರು ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಮತ್ತು ಹೊಡೆದಾದ್ಮೇಲೆ ಈ ಥರ ಮಾಡಿ ಅಂತ ಹೇಳ್ತಾರೆ, ದಟ್ಸ್ ಅ ಗುಡ್ ಥಿಂಗ್. ಹೊಡಿಬೇಡಿ ಅಂತ, ಡಿಸ್ಟರ್ಬ್ ಮಾಡಬೇಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಇಂಡಿಯನ್ ಕಲ್ಚರ್. ಅದನ್ನು ಹೊಡೆಯೋಕ್ಕೆ ಹೋಗಬೇಡಿ ಅಂತ ಹೇಳೋದೆ. ಸೊ ಅದಕ್ಕೆ ಹೊಡಿಲಿಬೇಡಿ. ಹೊಡೆದ್ರೆ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಅದು ಫೋಟೋ ತಗೊಳುತ್ತೆ, 12 ವರ್ಷ ಆದರೂ ನಿಮ್ಮ ಬಂದು ಕಚ್ಚುತ್ತೆ ಅಂದಾಗ ಅದೊಂದು ಭಯ ಕ್ರಿಯೇಟ್ ಮಾಡಿದಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಆಸ್ ಅ ಸೈಂಟಿಸ್ಟ್ ನೀವು ಇದ್ರ ಬಗ್ಗೆ ಏನಾದರೂ ಕಂಡುಹಿಡಿಯೋಕ್ಕಾಯ್ತಾ? ಅಂದರೆ ಕರೆಕ್ಟ್, ಕಂಡುಹಿಡಿಬೋದು, ಅದನ್ನು ಹೇಳ್ಬೋದು. ಬಟ್ ಅದನ್ನು ತಿಳ್ಕೊಂಡು ನಮ್ಮ ಜನ ಅದನ್ನು ನೆಗೆಟಿವ್ ಆಗಿ ತಗೊಂಡ್ರೆ ಕಷ್ಟ ಆಗಿಬಿಡುತ್ತೆ. ನೆಗೆಟಿವ್ ಅಂದರೆ ಈ ಒಂದು ವಿಷಯ ತಿಳ್ಕೊಂಡು ಅದನ್ನು ಹಾವನ್ನ ಸಾಯಿಸಿದರೆ ನಾನು ಹೇಳಿದ್ದು ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹಾವು ನೀವು ಹೇಳ್ದಂಗೆ ಹೆಣ್ಣು ಹಾವನ್ನ ಸಾಯಿಸಿದಾಗ ಸುಮಾರು ಹಾವುಗಳು ಬರ್ತವೆ ಅಲ್ಲಿ ಸೇಡು ತೀರಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾರಲ್ಲ, ಅದು ಹೇಗಾಗುತ್ತೆ ಅಂದರೆ, ನೀವು ಹಾವನ್ನ ಸಾಯಿಸಿದಾಗ ಅದು ಫೆರೋಮನ್ಸ್ ಬಿಡುತ್ತೆ. ಅಂದರೆ ಸ್ಟ್ರೆಸ್ ಫೆರೋಮನ್ಸ್. ನಮಗೂ ಸೆಕೆ ನೀರು ಬರುತ್ತೆ ನೋಡಿ, ನಮ್ಮ ಬಾಡಿ ಭಯ ಆದಾಗ, ಆಕ್ಸಿಡೆಂಟ್ ಆದಾಗೆಲ್ಲ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಬರ್ತವೆ. ಕರೆಕ್ಟ್? ಅದೇ ರೀತಿ ಹಾವನ್ನ ನೀವು ಸಾಯಿಸಿದಾಗ ತುಂಬ ಅಲ್ಲಿ ಅದರದ್ದು ಫೆರೋಮನ್ಸ್ ಎಲ್ಲ ಇರುತ್ತೆ. ನೀವು ಹಾವು ತೆಗೆದಿರ್ತೀರ, ಸುಟ್ಟಾಕಿರ್ತೀರ, ಅದ್ರ ಫೆರೋಮನ್ಸ್ ನಿಮ್ಮ ನೆಲದಲ್ಲಿ, ನಿಮ್ಮ ಮಣ್ಣಲ್ಲಿ ಇರುತ್ತೆ. ಆ ಕಡೆಯಿಂದ ಒಂದು ಹಾವು ಹೋಗ್ತಿದ್ರೆ ಅದ್ರದ್ದು ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಇಲ್ಲೇನೋ ಆಗಿದೆ, ಐ ಕ್ಯಾನ್ ಸ್ಮೆಲ್ ಅ ಫೀಮೇಲ್ ಆರ್ ಮೇಲ್ ಅಂತ ಆ ಹಾವು ಬರುತ್ತೆ. ಪರ್ಟಿಕ್ಯುಲರ್ಲಿ ಬಫ್ ಸ್ಟ್ರೈಪ್ ಕೀಲ್ ಬ್ಯಾಕ್ ಅಂತೀವಿ, ಅದು ತುಂಬ ಕೇಸಸ್ ಆಗಿದ್ದಾವೆ. ನೀವು ಒಂದು ಹೊಡೆದ್ರೆ 4-5 ಬರ್ತವೆ ಮೇಟಿಂಗ್ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ. ಸೊ ಅವರು ಈ ರೀತಿ ಸ್ಟೋರಿ ಹೇಳಿದ್ರೆ, ಸಾಯಿಸಬೇಡಿ, ಸಾಯಿಸಿದ್ರೆ ಸುಮಾರು ಬರ್ತವೆ. ನಾವು ಅದನ್ನು ಹೇಳ್ತೀವಿ, ನೀವು ಒಂದು ಸಾಯಿಸಿದ್ರೆ 3-4 ಬರ್ತವೆ, ಇದನ್ನು ಬಿಟ್ಟರೆ ಅವು ಯಾವ ಬರಲ್ಲ. ಸೊ ಯು ಚೂಸ್, ಯು ವಾಂಟ್ 4 snakes ಆರ್ 1 snake ಅಂತ. ಸೊ ದಿಸ್ ಇಸ್ ಅ ವೆರಿ ಗುಡ್ ಎಜುಕೇಷನ್ ಅಂತ ಹೇಳ್ಬೋದು. ಸೊ ಸೈಂಟಿಫಿಕಲಿ ಇಟ್ಸ್ ರೈಟ್. ಫೆರೋಮೋನ್ಸ್ ಇದಾವಲ್ಲ, ಫೆರೋಮೋನ್ಸ್ನ ಅಟ್ರಾಕ್ಟ್ ಮಾಡ್ಕೊಂಡು ಬರ್ತವೆ. ಸೊ ಒಂದು 35ರಿಂದ 40 ಮೊಟ್ಟೆಗಳಲ್ಲಿ 1 ಅಥವಾ 2 ಕಿಂಗ್ ಕೋಬ್ರಾ ಸ್ಟೇಜ್ನ ರೀಚ್ ಆಗಬಹುದು ಅಂತ ಹೇಳಿದ್ರಿ. ಅವುಗಳ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? 25ರಿಂದ 30 ವರ್ಷವರೆಗೂ ಬದುಕ್ಬೋದು ಕರೆಕ್ಟಾಗಿ. ಅದು ಕ್ಯಾಪ್ಟಿವಿಟಿಯಲ್ಲಿ, ಝೂ ಅಲ್ಲಿ ಅದಕ್ಕೆ ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ಟೆಂಪ್ರೇಚರ್ ಕೊಟ್ಟು ಸಾಕಿದ್ರೆ ಅಷ್ಟವರೆಗೂ ಬದುಕ್ಬೋದು. ಕಾಡಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. 8 ಅಡಿ ಇದ್ರೂ
10 ಅಡಿ ಹಾವು ತಿನ್ಬಿಡ್ಬೋದು, 6 ಅಡಿ 7 ಅಡಿ ಇದ್ರೆ ಪಕ್ಷಿ ತೊಗೊಂಡೋಗ್ಬೋದು, ಮುಂಗಿಸಿ ತಿನ್ಬೋದು. ಸೊ ಇವೆಲ್ಲ ಎಸ್ಕೇಪ್ ಆಗಿ 15 ಅಡಿ ಬೆಳೆದಿದೆ ಅಂದರೆ ಅವನು ಆ ಕಾಡಿನ ರಾಜ. ಈಸ್ ಒನ್ ಮೆನಿ ಬ್ಯಾಟಲ್ಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ನಾನು ಒಂದು ಹಾವಿಡಿದೆ ಹೆಬ್ರಿಯಲ್ಲಿ, 15 ಅಡಿ ಇತ್ತು. 15 ಅಡಿಯಲ್ಲಿ 12.5 kg, 12 kg 450 ಗ್ರಾಮ್. ದಿಸ್ ಇಸ್ ದ ಲಾರ್ಜೆಸ್ಟ್ ಎವರ್ ಐ ಹ್ಯಾವ್ ಕಾಟ್. ಈಗ ರೆಕಾರ್ಡ್ ಬ್ರೇಕ್ ಆಗಿದೆ. ನಮ್ಮ ಆಫಿಫಿಗೆಸ್ ಕಾಳಿಂಗ ವಿಲ್ ಬಿ ದಟ್ ಈಸ್ ದ ಲಾರ್ಜೆಸ್ಟ್. ಅದು ಒಂದು ಸೈಂಟಿಫಿಕ್ ಪೇಪರ್ ಮಾಡ್ತಾ ಇದೀವಿ, ಅತಿ ಬೇಗ ಬರುತ್ತೆ ಈಗ. ಸೊ ಅದರ ಏಜ್ ನಮ್ಗೆ ಗೊತ್ತಾಗಲ್ಲ. 18 ಇರ್ಬೋದು, 20 ಇರ್ಬೋದು. ಅದು ಕಂಡುಹಿಡಿಯಕ್ಕಾಗಲ್ವಾ? ಕಷ್ಟ, ವೈಲ್ಡಲ್ಲಿ ಕಷ್ಟ. ಲೆಂತ್ ಇಟ್ಕೊಂಡು ಹೇಳೋದು ಕಷ್ಟ. ಬಟ್ ಅವ್ನ ಸ್ಕಿನ್ ಟೋನ್, ಅವ್ನು ಹೆಲ್ದಿ ಇದ್ದಿದ್ದು ನೋಡಿದ್ರೆ ಹಿ ವಾಸ್ ಅಟ್ ಪ್ರೈಮ್. 22 ಇಯರ್ಸ್ ಇರ್ಬೋದು ಅಂತ ಅನ್ಸುತ್ತೆ. ಒಳ್ಳೆ ಸ್ಟ್ರಾಂಗ್ ಇತ್ತು. ಓಕೆ. ಆ್ಯಂಡ್ ಆಲ್ಸೋ ಸೀಸನ್ಗೆ ತಕ್ಕ ಹಾಗೆ ಕಿಂಗ್ ಕೋಬ್ರಾಸ್ ಬಣ್ಣವನ್ನು ಬದಲಾಯಿಸುತ್ತೆ. ಕರೆಕ್ಟಾ ಸರ್? ಇದ್ಯಾಕೆ? ವೈ ಡಸ್ ಇಟ್ ಹ್ಯಾಪನ್? ಕರೆಕ್ಟ್. ಅದು ನೀವು ಹೇಳ್ದಂಗೆ ಕರಿ ಹಾವು ಕಪ್ಪಗಿರುತ್ತೆ. ಅಂದರೆ ಈ ಸರೀಸೃಪಗಳು ಶೀತ ರಕ್ತ ಪ್ರಾಣಿ, ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ದೇ ಹ್ಯಾವ್ ಟು ರೆಗ್ಯುಲೇಟ್ ದೇರ್ ಟೆಂಪ್ರೇಚರ್. ಅಂದರೆ ಈಗ ನಮಗೆ ನೋಡಿ ಸ್ವಲ್ಪ ಬಿಸಿ ಆದರೆ ಸೆಕೆ ಬರುತ್ತೆ. ಅಂದರೆ ನಮ್ಮ ಬಾಡಿನ ಕೂಲ್ ಮಾಡ್ತಾ ಇದೆ. ನೀರು ಆಚೆ ಬಿಡೋದ್ರಿಂದ ಬಾಡಿನ ಟೆಂಪ್ರೇಚರ್ನ ಮ್ಯಾನೇಜ್ ಮಾಡ್ತಾ ಇದೆ. ತುಂಬ ಚಳಿ ಆದಾಗಲೂ ನಮ್ಮ ಬಾಡಿ ವಾರ್ಮ್ ಮಾಡ್ಕೊಳುತ್ತೆ. ಬಿಯಾಂಡ್ ಸರ್ಟನ್ ಪಾಯಿಂಟ್ ನಾವೇನು ಮಾಡ್ತೀವಿ? ಸ್ವೆಟರ್ ಹಾಕ್ಕೊಳ್ತೀವಿ. ಬಿಯಾಂಡ್ ಸರ್ಟನ್ ಪಾಯಿಂಟ್ ತುಂಬ ಬಿಸಿ ಆದರೆ AC ಹಾಕ್ತೀವಿ. ಅದೇ ರೀತಿ ಹಾವುಗಳಿಗೆ ಆ ಸಿಸ್ಟಮ್ ಇಲ್ಲ. ಯು ನೋ ದಟ್ ರೈಟ್? ರೆಪ್ಟೈಲ್ಸ್ ಕಾಂಟ್ ಸ್ವೆಟ್, ದೇ ಡೋಂಟ್ ಹ್ಯಾವ್ ಸ್ವೆಟ್ ಗ್ಲ್ಯಾಂಡ್ಸ್. ಸೊ ದೇ ಹ್ಯಾವ್ ಟು ಆರ್ಟಿಫಿಷಿಯಲಿ ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್. ಸೊ ಆ ರೀತಿ ಈ ಕಡೆ ಆ ಕಡೆ ಮಾಡ್ತಾ ಇರ್ತವೆ. ಸೊ ದೇ ಹ್ಯಾವ್ ಟು ಮೂವ್ ಫ್ರಮ್ ಅ ಪಾಯಿಂಟ್ A to point B ಟು ರೆಗ್ಯುಲೇಟ್ ದರ್ ಬಾಡಿ ಟೆಂಪ್ರೇಚರ್. ಆ ಥರ ಟೆಂಪ್ರೇಚರ್ ಮಾಡಿದಾಗ ಬೇಸಿಗೆಯಲ್ಲಿ ತುಂಬ ಬಿಸಿಲಿರುತ್ತೆ. ನೀವು ವೈಟ್ ಶರ್ಟ್ ಹಾಕ್ತೀರಾ, ಬ್ಲ್ಯಾಕ್ ಶರ್ಟ್ ಹಾಕ್ತೀರಾ? ವೈಟ್ ಹಾಕ್ತೀವಿ. ಯಾಕೆ? ಬ್ಲ್ಯಾಕ್ ವಿಲ್ ಅಟ್ರಾಕ್ಟ್ ಲೈಟ್, ಮೋರ್ ಲೈಟ್. ಸೊ ಸಮ್ಮರಲ್ಲಿ ಲೈಟರ್ ಕಲರ್ ಇದ್ದಾಗ ದೇ ಅಟ್ರಾಕ್ಟ್ ಲೆಸ್ ಹೀಟ್. ಮಾನ್ಸೂನ್ ವಿಂಟರಲ್ಲಿ ಬಿಸಿಲು ಇರೋದೇ ಕಡಿಮೆ, ಫುಲ್ ಬ್ಲ್ಯಾಕ್ ಆಗ್ತವೆ. ಸೊ ದಟ್ ದೇ ಕ್ಯಾನ್ ಅಬ್ಸರ್ವ್ more heat and then regulate their body temperature. So temperature is very important. ಆ ಪ್ರಕಾರ ಅವು ಕಲರ್ ಸಮ್ಮರಲ್ಲೇ ಬೇರೆ ಇರ್ತವೆ, ಮಾನ್ಸೂನಲ್ಲೇ ಬೇರೆ ಇರ್ತವೆ. ಓಕೆ. ಆ್ಯಂಡ್ ಈ ಪೊರೆ ಬಿಡೋದು ನಾವು ಕೇಳಿದ್ವಿ, ಹಾವು ಪೊರೆ ಬಿಡುತ್ತೆ ಅಂತ. ಕಿಂಗ್ ಕೋಬ್ರಾಸ್ ಕೂಡ ಪೊರೆ? ಎಲ್ಲ ಹಾವುಗಳು, ಎಲ್ಲ ಸರೀಸೃಪಗಳು ಪೊರೆ ಬಿಡ್ತವೆ. 3 ರಿಂದ 4 ತಿಂಗಳಿಗೆ ಒಂದ್ಸಲ ಬಿಡುವಂಥ ಒಂದು ಫ್ರೀಕ್ವೆನ್ಸಿ. ಅದರದ್ದೇ ಲೆಂತ್ ಇರುತ್ತಲ್ವಾ ಸರ್? ಅದರದ್ದೇ ಲೆಂತ್ ಇರುತ್ತೆ. ಇಲ್ಲ, 1 ಅಡಿ 2 ಅಡಿ ಎಕ್ಸ್ಟ್ರಾನೇ ಇರುತ್ತೆ. ಅದು ನಮ್ಮ ಸಾಕ್ಸ್ ಥರ ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ. ನಿಧಾನಕ್ಕೆ ಬಿಡೋದ್ರಿಂದ ಅಪ್ಸೈಡ್ ಡೌನ್ ಆಗುತ್ತೆ, ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ. ಸೊ 1.5 times ಇರುತ್ತೆ. ಸೊ ಅದನ್ನ ಎಲ್ಲಾದರೂ ಅಫ್ಕೋರ್ಸ್ ಕಾಮನ್ ಮ್ಯಾನ್ ನೋಡಿದ್ರೆ ಸಡನ್ ಆಗಿ ಹಿ ಆರ್ ಶಿ ಮೈ ಥಿಂಕ್ ಇಟ್ಸ್ ಅ ಸ್ನೇಕ್ ಅಂತ ಐ ಥಿಂಕ್ ಅಷ್ಟೇ ಲೆಂತಲ್ಲಿ ಬಿಡುತ್ತೆ. ಅಷ್ಟೇ ಲೆಂತ್ ಇರುತ್ತೆ. ಇಲ್ಲ, ಒಂದೊಂದ್ಸಲ ಬಿಟ್ಸ್ ಅಂಡ್ ಪೀಸಸ್ ಆಗಿರುತ್ತೆ. ಅದನ್ನ ಇಟ್ಕೊಂಡು ನೀವು ಒಂದಷ್ಟು ರಿಸರ್ಚ್ ಮಾಡಿದ್ದೀರಾ ಸರ್? ಕರೆಕ್ಟ್. ಅದರಿಂದ ಇಟ್ಕೊಂಡು ನಾವು DNA ತೆಗಿಬೋದು. ನಮ್ಮ ಕೂದಲಲ್ಲಿ ಹೇಗೆ DNA ತೆಗಿಬೋದು, ನಮ್ಮ ಇದರಲ್ಲಿ ಉಗುರಲ್ಲಿ ಇಲ್ಲಿದ್ರೂ DNA ತೆಗಿಬೋದು. ನಮ್ಮ ಫಾರೆನ್ಸಿಕ್ಗೂ ಯೂಸ್ ಮಾಡ್ತಾರೆ ಪೊಲೀಸ್ ಅವರು ಎಲ್ಲ. ಒಂದು ಮರ್ಡರ್ ಆಗಲಿ, ಒಂದು ರೇಪ್ ಆಗಲಿ, ಅದು ಮಾಡಿದಾಗ ಆ DNA ಸ್ಯಾಂಪಲ್ ತೊಗೊಳ್ತಾರೆ. ಆ ರೀತಿ ಆ ಶೆಡ್ ಸ್ಕಿನ್ ಇದ್ರೂ ನಾನು ಅದರಲ್ಲಿ DNA ತಗೋಬೋದು. ಆ ರೀತಿನೇ ನನ್ನ ಪ್ರಾಜೆಕ್ಟ್ ಮಾಡಿದ್ದು. ಈ 4 ಪ್ರಭೇದಗಳ ಕಂಡುಹಿಡಿದಿದ್ದು DNA ವರ್ಕಿಂದ. ಓಕೆ. ಆ್ಯಂಡ್ ಇವಾಗ ಒಂದು ಸಲ ವಿಷ ಕಕ್ತು ಅಂತ ಇಟ್ಕೊಳ್ಳೋಣ ಹಾವು, ಇಮಿಡಿಯೇಟ್ಲಿ ಮತ್ತೆ ವಿಷ ಜನರೇಟ್ ಆಗುತ್ತಾ ಅಥವಾ ವಿಲ್ ಇಟ್ ಟೇಕ್ ಸಮ್ ಟೈಮ್? ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ನೋಡಿದ್ರೆ ನಮ್ಮ ಎಂಜಿಲ್ ಥರ ಕೆಲವರೆಲ್ಲ ನೋಡಿದಿರಲ್ಲ, ಎಲೆ ಅಡಿಕೆ ಹಾಕ್ಕೊಂಡು ಪಾನ್ ಪರಾಗ ಹಾಕ್ಕೊಂಡು ಉಗಿತಾನೆ ಇರ್ತಾರೆ. ಇಟ್ಸ್ ಅ ಸಲೈವರಿ ಗ್ಲ್ಯಾಂಡ್. ಕಿಂಗ್ ಕೋಬ್ರಾಗೆ ಮಾಡಿಫೈಡ್ ಸಲೈವರಿ ಗ್ಲ್ಯಾಂಡ್ ಅಂದರೆ ಇಟ್ಸ್ ಅ ವೆನಮ್ ಗ್ಲ್ಯಾಂಡ್. ಸೇಮ್ ಸಲೈವ ಥರನೇ ನಾವು ತಿಂತಾ ಇದ್ರೆ ಅನ್ನ ನಮ್ಮದು ಹೆಂಗೆ ಮಿಕ್ಸ್ ಆಗುತ್ತೋ, ಸಲೈವ ಬರ್ತಾ ಇರುತ್ತೋ, ಅದಕ್ಕೂ ಅದೇ ಥರ. ಬಟ್ ಫುಲ್ ಬ್ಯಾಗ್ ಅಂದರೆ ವಿಷ ಫುಲ್ ಇರಬೇಕಲ್ಲ. ಯಾಕಂದರೆ ಒಂದು ಪ್ರಾಣಿನ ಸಾಯಿಸ್ಬೇಕಂದ್ರೆ ಅದಕ್ಕೆ ಫುಲ್ ಇಕ್ವಿಪ್ಡ್ ಆಗಿರ್ಬೇಕು. ಅದನ್ನು ಮಾಡಬೇಕಂದ್ರೆ 3 ದಿನ ಆಗ್ಬೋದು, 4 ದಿನ ಆಗ್ಬೋದು. ಬಟ್ ಅವಾಗ ತಾನೇ ನೀವು ವಿಷ ತೆಗೆದು ಬೈ ಚಾನ್ಸ್ ನಿಮ್ಗೆ ಏನಾದ್ರು ಕಚ್ಚಿದ್ರೆ ಅದನ್ನ ಡ್ರೈ ಬೈಟ್ ಅಂತ ಹೇಳ್ಬೋದು. ವಿಷಾನೇ ಇಲ್ಲ ಅಂತ ಹೇಳ್ಬೋದು, ಡ್ರೈ ಬೈಟ್ ಅಂತೀವಿ. ಸೊ ಒಂದು 17-18 ವರ್ಷಕ್ಕೆ ಮುಂಚೆ ನೀವು ಕಚ್ಚಿಸ್ಕೊಂಡಾಗ, ಸೊ ಬೇಸಿಕ್ಲಿ ಹಾವನ್ನ ಹಿಡಿಯುವಂಥ ಒಂದು ಬ್ಯಾಗ್, ಅದರ ಮುಂಭಾಗದಲ್ಲಿ ಒಂದು ಪೈಪ್ನ ಅಟ್ಯಾಚ್ ಮಾಡಿರ್ತೀರಾ. ಹಾವು ಅದನ್ನ ಬಿಲ ಅನ್ಕೊಂಡು ಒಳಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ. ಬಟ್ ಆ ಬ್ಯಾಗ್ಗೆ ಹಾಕದ ಮೇಲೆ ಅನ್ಫಾರ್ಚುನೇಟ್ಲಿ ಆ ಬ್ಯಾಗಿಂದ ನಿಮ್ಮನ್ನು ಕಚ್ಚುತ್ತೆ ಸರ್. ಬಟ್ ಸ್ಟಿಲ್ ಏನೇ ಆದರೂ ವಿಷಪೂರಿತ ಹಾವು ಜನರಲಿ ಒಂದು ಕಿಂಗ್ ಕೋಬ್ರಾ ಕಚ್ಚಿದಾಗ 20 minutes ಬೇಕಾ? ಕರೆಕ್ಟ್. 20 to 40 minutes ಅಲ್ಲಿ ಸತ್ತೋಗಿರೋರು ಇದ್ದಾರೆ. ಒಂದು ಸ್ಟೇಟಸ್. ಸೊ ಕಚ್ಚಿದ ತಕ್ಷಣ ವಾಟ್ ವಾಸ್ ಯುವರ್ ಇನಿಷಿಯಲ್ ಥಾಟ್? ಅಂದರೆ ಯುವರ್ ಲೈಕ್ ಓಕೆ ನೆಕ್ಸ್ಟ್ 20 to 40 minutes ಅಷ್ಟೇ ನನ್ನ ಲೈಫ್ ಸ್ಪ್ಯಾನ್ ಅಂತ ಏನಾದರೂ ಯೋಚನೆ ಮಾಡಿದ್ರೆ ನೀವು? ಖಂಡಿತ.